नमो विष्णुपादाय कृष्णप्रेष्ठाय भूतले भक्तिवेदांत स्वामिनिति नामे नमस्ते सारस्वती देवे गौरवाणी परिचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि भक्तवृंद हरे कृष्ण 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 हरे 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 राम 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 हरे हरे वाञ्छाकल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः ಹರೇ ಕೃಷ್ಣ. ಜಗನ್ನಾಥನ ರಹಸ್ಯ ಲೀಲೆಗಳು, ಅಲೌಕಿಕ ಲೀಲೆಗಳು. ನಿನ್ನೆ ನಾವು ಇಂದ್ರದ್ಯುಮ್ನ ಮಹಾರಾಜ ಆ ಹೇಗೆ ಜಗನ್ನಾಥನ ಪ್ರತಿಷ್ಠಾಪನೆ ಮಾಡಿದ, ಜಗನ್ನಾಥ ಇಂದ್ರದ್ಯುಮ್ನ ಮಹಾರಾಜನ ಕನಸಲ್ಲಿ ಬಂದು ಭಗವಂತ ನೀಲಮಾಧವ ಇನ್ನು ಮುಂದೆ ನಾನು ನಿನ್ನಿಂದ ಸೇವೆಯನ್ನ ಪಡ್ಕೊಳ್ತೀನಿ ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ಸೊ ಇಂದ್ರದ್ಯುಮ್ನ ಮಹಾರಾಜ ಆ ಭಗವಂತನ ಈ ಆಜ್ಞೆಯನ್ನ ಈಡೇರಿಸಬೇಕು. ಸೊ ಆ ಮರದ ಆ ದಾರು ಮರ ಮರದಿಂದ ಭಗವಂತನ ವಿಗ್ರಹವನ್ನ ಕೆತ್ತನೆ ಮಾಡಬೇಕು. ಆಗ ವಿಶ್ವಕರ್ಮ ರೂಪದಲ್ಲಿ ಭಗವಂತನೇ ಬಂದು ತನ್ನ ರೂಪವನ್ನ ಕೆತ್ತನೆ ಮಾಡ್ಕೊಳ್ತಾನೆ. ಇದನ್ನ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಅವರು ಹೇಳ್ತಾರೆ 3 ದಿನ 21 ದಿನ 3 ವಾರದ ಸಮಯ ಬೇಕು ಆ ವಿಗ್ರಹವನ್ನ ಕೆತ್ತೋದಿಕ್ಕೆ ಅಂತ ಹೇಳಿ ವಿಶ್ವಕರ್ಮ ಪ್ರಾರ್ಥನೆ ಮಾಡ್ತಾನೆ ಅಂಬರೀಷ್ ಸಾರಿ ಇಂದ್ರ ಮಹಾರಾಜಿಗೆ. 15 ದಿನ ಆಯ್ತು, ಒಳಗಿಂದ ಶಬ್ದ ಬರ್ತಾ ಇಲ್ಲ. ಶಬ್ದ ಗುಂಡೀಚ ಹೇಳ್ತಾರೆ ಮಹಾರಾಣಿ ಶಿಲ್ಪಿ ಏನೋ ತೊಂದರೆ ಆಗಿದೆ ಅಂತ ಹೇಳಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ. ಅವಾಗ ಆ ವಿಗ್ರಹ ಎಷ್ಟು ಕೆತ್ತಿದ್ದ ವಿಶ್ವಕರ್ಮ ಅಲ್ಲಿಗೆ ಅದು ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಇಂದ್ರದ್ಯುಮ್ನ ಮಹಾರಾಜರಿಗೆ ಸ್ವಲ್ಪ ನೋವಾಗುತ್ತೆ, ದುಃಖ ಆಗುತ್ತೆ. ಯಾಕಂದ್ರೆ ಇದು ಪೂರ್ತಿ ಕಂಪ್ಲೀಟ್ ಆಗಿಲ್ವಲ್ಲ, ಇದು ಇನ್ಕಂಪ್ಲೀಟ್ ಫಾರ್ಮ್ ಆಫ್ ಲಾರ್ಡ್ಶಿಪ್. ಆದ್ರೆ ರಹಸ್ಯ ಏನಂದ್ರೆ ಭಗವಂತನ ಯಾವುದೇ ರೂಪವೂ ಕೂಡ ಅಪರಿಪೂರ್ಣ ಅಲ್ಲ. ಭಗವಂತ ಯಾವತ್ತೂ ಅಪರಿಪೂರ್ಣ ಅಲ್ಲ. ಅದು ಪರ್ಫೆಕ್ಟ್ ಡಿಟಿ ಫಾರ್ಮ್. ಜಗನ್ನಾಥ ಬಲದೇವ ಸುಭದ್ರ ಏನಿದ್ದಾರೆ, ನಾವು ಈಗ ಆ ರೂಪವನ್ನು ನೋಡ್ತಿದೀವಿ, ಅದು ಭಗವಂತನ ಪರಿಪೂರ್ಣ ರೂಪ. ಸೊ ಇದು ಭಗವಂತನೇ ಇಚ್ಛೆ ಪಟ್ಟು ನಾರದರ ಕೋರಿಕೆ ಮೇಲೆ ನಾರದು ಪ್ರಾರ್ಥನೆ ಮಾಡ್ತಾರೆ. ಆ ಕಥೆ ನಾರದು ಪ್ರಾರ್ಥನೆ ಮಾಡಿದಾಗ ಭಗವಂತ ಈ ರೂಪದಲ್ಲೇ ಪ್ರಕಟ ಆಗ್ಬೇಕು. ಜಗನ್ನಾಥನ ರೂಪ ಏನಿದೆ ಅದು ಪರ್ಫೆಕ್ಟ್ ಫಾರ್ಮ್ ಆಫ್ ಲಾರ್ಡ್ಶಿಪ್. ಅದು ಯಾವ ಭಾವದಲ್ಲಿದೆ? ವಿರಹ ಭಾವ. ರಾಧಾರಾಣಿಯ ವಿರಹದಲ್ಲಿ ಜಗನ್ನಾಥ ಆ ರೂಪವನ್ನ ದರ್ಶನ ಕೊಡ್ತಿದ್ದಾನೆ. ಸೊ ಅದು ಜಗನ್ನಾಥನ ನಮ್ಮ ಮುಂದೆ ಇದ್ರೆ ಡಿಟಿ ಫಾರ್ಮ್, ಜಗನ್ನಾಥನ ರೂಪ ಅದು ನೋಡ್ಬೇಕು. ಅದು ಕಂಪ್ಲೀಟ್ ಫಾರ್ಮ್. ಈಗ ಜಗನ್ನಾಥನಿಗೆ ಕೈ ಕಾಲು ಇಲ್ಲದೆ ಇರೋ ತರ ಕಾಣಿಸುತ್ತಿಲ್ಲ. ಅದು ಆ ಮಹಾಭಾವ ಪ್ರಕಾಶನಕ್ಕೆ ಭಗವಂತ ಒಳಗಾದಾಗ ಏನಾಗುತ್ತೆ, ಅದು ಶಿಂಕ್ ಆಗುತ್ತೆ ದೇಹ. ಅವನ ದಿವ್ಯ ಶರೀರ ಕೂಡ ಭಗವಂತನ ದಿವ್ಯ ಶರೀರ ಶಿಂಕ್ ಆಗುತ್ತೆ. ಅದು ಅಷ್ಟ ಸಾತ್ವಿಕ. ಈಗ ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು. ಆಗ ಭಗವಂತ ಇಂದ್ರದ್ಯುಮ್ನ ಮಹಾರಾಜಿಗೆ ಆಜ್ಞೆ ಮಾಡ್ತಾರೆ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಂದ ಅದನ್ನ ಇನಾಗ್ರೇಟ್ ಮಾಡ್ಬೇಕು. ಅದಕ್ಕೆ ಅದನ್ನ ನರಸಿಂಹ ಕ್ಷೇತ್ರ, ಪುರುಷೋತ್ತಮ ಕ್ಷೇತ್ರ, ಶ್ರೀ ಕ್ಷೇತ್ರ, ಶಂಖ ಕ್ಷೇತ್ರ ಅಂತ ಹೇಳಿದ್ರೆ, ಜಗನ್ನಾಥ ಪುರಿಯನ್ನ ನರಸಿಂಹ ಕ್ಷೇತ್ರ ಅಂತಾನೂ ಹೇಳ್ತಾರೆ. ಈ ಮಂದಿರವನ್ನ ನಿರ್ಮಾಣ ಮಾಡಿದ ಮೇಲೆ ರಾಜ ಇಂದ್ರದ್ಯುಮ್ನ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಬ್ರಹ್ಮದೇವರನ್ನ ಆಹ್ವಾನ ಮಾಡ್ತಾರೆ ಇನಾಗ್ರೇಟ್ ಮಾಡಕ್ಕೆ, ಅದನ್ನ ಉದ್ಘಾಟನೆ ಮಾಡೋದಕ್ಕೆ. ಆಗ ಬ್ರಹ್ಮದೇವರು ತನ್ನ ದೈನಂದಿನ ಯಜ್ಞ ಮಾಡ್ತಿರ್ತಾರೆ. ಇಂದ್ರದ್ಯುಮ್ನ ಅಲ್ಲೇ ಕಾಯ್ತಾನೆ. ಆ ಬ್ರಹ್ಮದೇವರ ಯಜ್ಞ ಪೂರ್ತಿ ಆಗೋ ತನಕ ಅಲ್ಲೇ ಕಾದು 1000 ಯುಗಗಳು ಕಳೆದೋಗ್ಬಿಡುತ್ತೆ. ಬ್ರಹ್ಮದೇವರ ಒಂದು ದಿನ ಅಂದ್ರೆ
ಹರೇ ಕೃಷ್ಣ. ನೆಟ್ವರ್ಕ್ ಇಂದ್ರದುಮ್ನ ಜಗನ್ನಾಥನ ಪ್ರತಿಷ್ಠಾಪನೆ ಮಾಡಿದಾಗ ಅದು ಪರ್ಫೆಕ್ಟ್ ಕಂಪ್ಲೀಟ್ ಫಾರ್ಮ್ ಆಗಿರುತ್ತೆ. ಅಂದ್ರೆ ಅದು ಅರ್ಧಂಬರ್ಧಂ ಮಾಡಿರುವಂತದ್ದಲ್ಲ ಅದು. ಆದ್ರೆ ನಮ್ಗೆ ಹಂಗ ಅನ್ಸುತ್ತೆ ಅಷ್ಟೇನೆ. ಭಗವಂತ ಆ ರೂಪದಲ್ಲಿ ಪ್ರಕಟ ಆಗ್ಬೇಕು ಅನ್ನೋದು ಇಚ್ಛೆ ಆಗಿತ್ತು. ಅದರಿಂದ ವಿಶ್ವಕರ್ಮ ಅದಕ್ಕೆ ಅಲ್ಲಿ ಅದನ್ನ ಅರ್ಧಕ್ಕೆ ನಿಲ್ಸಿದ್ರು. ಕೃಷ್ಣ ಓಕೆ, ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಕೃಷ್ಣ ಬೃಂದಾವನದಿಂದ ಮಥುರೆಗೆ ಹೋದಾಗ ಕೇವಲ 10 ವರ್ಷ. ಅಲ್ಲಿ ಮಥುರಾದಲ್ಲಿ ಸುಮಾರು 11 ವರ್ಷ ಇರ್ತಾರೆ. 28 ವರ್ಷ ಆಯ್ತು. ಅಲ್ಲಿಂದ ದ್ವಾರಕಕ್ಕೆ ಬರ್ತಾನೆ. ಅಲ್ಲಿಂದ 125 ವರ್ಷ ತನಕ ಭಗವಂತ ತನ್ನ 125 ವರ್ಷ ಲೀಲೆಗಳನ್ನ ಮಾಡ್ತಾನೆ. ಆ 100 ವರ್ಷ ಗೋಪಿಯರು ಕೃಷ್ಣನ ಬಿಟ್ಟು ಇದ್ರಲ್ಲ. ಒಂದು ಕಾರಣ ಏನಂದ್ರೆ ಏನ್ ಹೇಳ್ತಾರೆ ಆಚಾರ್ಯರು, ಕೃಷ್ಣ ಬಲರಾಮರು ಮಥುರೆಗೆ ಹೋಗ್ಬೇಕಾದ್ರೆ ಗೋಪಿಯರು ತಡಿತಾರೆ. ಹೋಗ್ಬಾರ್ದು, ನಮ್ಮ ಪ್ರಾಣವನ್ನು ಕಿತ್ಕೊಂಡು ಹೋಗಿ ಬಂದಿರುವಂತಹ ಕ್ರೂರಿ ನೀನು ಅಂತ ಅಕ್ರೂರನ್ನ ಬೈತಾರೆ. ಬ್ರಹ್ಮದೇವರಿಗೂ ಶಾಪ ಹಾಕ್ತಾರೆ. ಎಂತ ವಿಧಿ ನಮ್ಮಿಂದ ನಮ್ಮ ಪ್ರಾಣವನ್ನೇ ಕಸಿದುಕೊಂಡು ಹೋಗ್ತದೆ, ನನಗೆ ಎಂತ ವಿಧಿ ಅಂತ ವಿಧಿಗೂ ಕೂಡ ಶಾಪ ಹಾಕ್ತಾರೆ ಗೋಪಿಯರು ಆ ನೋವಲ್ಲಿ. ಆಗ ಕೃಷ್ಣ ಬಲರಾಮರು ಏನ್ ಮಾಡ್ತಾರೆ, ಕೃಷ್ಣ ಒಂದ್ ಮಾತು ಹೇಳ್ತಾನೆ, ನಾನು ಬರ್ತೀನಿ 2 ದಿನದಲ್ಲಿ ನಾನು ವಾಪಸ್ ಬರ್ತೀನಿ ಅಂತ. ಕಂಸ ಒಂದು ಬಿಲ್ ಹಬ್ಬಕ್ಕೆ ನಮ್ಮನ್ನು ಕರೆದಿದ್ದಾನೆ, ನಾವು ಒಂದು ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿ ಹೋಗಿರ್ತಾನಲ್ಲ. ಈ ಮಾತಿಂದ ಗೋಪಿಯರು ಕಾದು 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 ಕುಳ್ಕೋತಾರೆ. ಒಂದು ಕ್ಷಣನೂ ಕೂಡ ಕೃಷ್ಣನ್ ಬಿಟ್ಟು ಇರಕ್ಕಾಗದಿರಂಥ ಪ್ರೇಮಿಗಳು ಕೃಷ್ಣ ಇವತ್ ಬರ್ತಾನೆ ವಿರಹದಲ್ಲಿ ಬೇಗೆ ತಾಪ ಇದೆಯಲ್ಲ, ವಿರಹದ ತಾಪ, ಆ ತಾಪದಲ್ಲಿ ಸುಟ್ಟು ಹೋಗ್ತಾ ಇರ್ತಾರೆ ಪ್ರತಿ ಕ್ಷಣ. ಆದ್ರೆ ಕೃಷ್ಣ ಹೇಳಿದನಲ್ಲ, ಬರ್ತೀನಿ ನಾನು, ಮತ್ತೆ ವಾಪಸ್ ಬರ್ತೀನಿ ಅಂತ. ಒಂದ್ ವೇಳೆ ನಾವೇನಾದ್ರೂ ಕೃಷ್ಣನ ವಿರಹದಲ್ಲಿ ಪ್ರಾಣ ತ್ಯಾಗ ಮಾಡಿದ್ರೆ, ನಾವು ಪ್ರಾಣ ತ್ಯಾಗ ಮಾಡಿದ್ಮೇಲೆ ಕೃಷ್ಣ ಬಂದ್ಬಿಟ್ರೆ, ಇವತ್ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾದು 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 ವರ್ಷಾನುಗಟ್ಲೆ ಉರುಳೋಗ್ಬಿಡುತ್ತೆ. 100 ವರ್ಷ ಕಳೆದೇ ಹೋಗ್ಬಿಡುತ್ತೆ. ತ್ರಿಟರಿಗಾಯತೆ ತ್ವಾಂ ಅಪಶ್ಯತಾಂ. ಒಂದು ಕ್ಷಣನೂ ಅವರಿಗೆ ಯುಗ ತರ ಕಾಣಿಸ್ತಾ ಇತ್ತು. ಆದ್ರೆ 100 ವರ್ಷಗಳು ಹೆಂಗೆ ಕಳೆದಿರ್ಬೋದು ಆ ಬೇಗೆಯಲ್ಲಿ ಅಂತ. ಒಂದ್ಸಲ ಉದ್ಧವನಿಗೆ ಕೃಷ್ಣ ಒಂದು ಪತ್ರವನ್ನ ಬರೆದು, ಸಂದೇಶವನ್ನು ಬರೆದು ವೃಂದಾವನಿಗೆ ಕಳಿಸ್ತಾನೆ. ಕಳಿಸಿ ಉದ್ಧವನಿಗೆ ಒಂದು ಸಂದೇಶವನ್ನು ಹೇಳ್ತಾನೆ, ಮಾತು ಹೇಳ್ತಾನೆ ಕೃಷ್ಣ. ಎಲ್ಲಿಂದ? ಮಥುರಾಯಿಂದ. ಏನ್ ಹೇಳ್ತಾರೆ, ನೀನು ನಾನು ಕೊಟ್ಟ ಪತ್ರವನ್ನ ಗೋಪಿಯರ ಮುಂದೆ ಓದಿ ಹೇಳಬೇಕು. ನನ್ನ ತಂದೆ ತಾಯಿಯನ್ನ ಸಮಾಧಾನ ಮಾಡು. ಕೃಷ್ಣ ಬಂದ್ಬಿಡ್ತಾನೆ, ಎಲ್ಲೂ ಹೋಗಿಲ್ಲ, ಬಂದ್ಬಿಡ್ತಾನೆ. ಆದ್ರೆ ಗೋಪಿಯರಿಗೆ ಆತರ ಹೇಳ್ಬಾರ್ದು ನೀನು. ಯಾಕಂದ್ರೆ ಗೋಪಿಯರು ಎಷ್ಟು ನನ್ನ ಮೇಲೆ ಪ್ರಾಣ ಇಟ್ಟಿದ್ದಾರೆ ಅಂತ ಅಂದ್ರೆ, ಅವ್ರಿಗೆ ಯಾರ ಮಾತಿಂದನೂ ಕೂಡ ಸಮಾಧಾನ ಆಗೋದಿಲ್ಲ. ನಾನೇ ಸಮಾಧಾನ ಮಾಡ್ಬೇಕು ಅವ್ರಿಗೆ. ಅದಕ್ಕೆ ಉದ್ಧವನ್ನ ದೂತನಾಗಿ ಕಳಿಸಿದಾಗ ಗೋಪಿಯರು ಏನ್ ಮಾಡ್ತಾರೆ, ಉದ್ಧವನಿಗೆ ಬೈತಾರೆ. ಏನಕ್ಕೆ ಬೈತಾರೆ? ಇವತ್ತು ಬರ್ತಾನೆ ಕೃಷ್ಣ, ಬಂದ್ಬಿಡ್ತಾನೆ, ಸ್ವಲ್ಪ ಸಮಾಧಾನ ಮಾಡಿ, ಅವನ ಬಗ್ಗೆ ಧ್ಯಾನ ಮಾಡ್ತಾರಿ, ಅವನ ಬಗ್ಗೆ ಚಿಂತನೆ ಮಾಡ್ತಾರಿ, ಬರ್ತಾನೆ ಅಂತ. ಆದ್ರೆ ಒಂದು ಸಮಸ್ಯೆ ಏನಂದ್ರೆ, ನಾವು ಭಗವಂತನ ಸ್ಮರಣೆ ಮಾಡಕ್ಕೆ ಧ್ಯಾನ ಮಾಡ್ಬೇಕು, ಜಪ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಭಗವಂತ ಸ್ಮರಣೆ ಬಂದ್ರು ಬಂದ, ಇಲ್ಲಾಂದ್ರೆ ಇಲ್ಲ. ಆದ್ರೆ ಗೋಪಿಯರ ವಿಚಾರ ಹಂಗಲ್ಲ. ಭಗವಂತನ ಮರಿಬೇಕು ಅಂತ ಧ್ಯಾನ ಮಾಡೋದು ಕೂಡ ಭಗವಂತನ ಮರೆಯಕ್ ಆಗ್ತಿರ್ಲಿಲ್ಲ, ಅಷ್ಟು ಗಾಢವಾದ ಪ್ರೇಮ. ಅವ್ರು ಹೇಳ್ತಾರೆ, ನಿಮ್ಮ ಮನಸ್ಸನ್ನ ಭಗವಂತನಲ್ಲಿ, ಕೃಷ್ಣನ ನೆಲೆಗೊಳಿಸಿ ನೆನ್ಪು ಮಾಡ್ಕೊಳ್ತಾ ಇರಿ, ಕೃಷ್ಣ ಬಂದ್ಬಿಡ್ತಾನೆ. ಅವ್ರು ಗೋಪಿಯರು ಹೇಳ್ತಾರೆ, ನಮ್ಗೆ ಬೇರೆಯವ್ರ ತರ 108 ಮನಸ್ಸು ಈಗಲ್ಲ. ಬೇರೆಯವ್ರಿಗಾದ್ರೆ 108 ಮನಸ್ಸುಗಳಿರುತ್ತೆ. ಒಂದು ಮನಸ್ಸು ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ, ಒಂದ್ ಮನಸ್ಸು ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ, ಇನ್ನೊಂದ್ ಮನಸ್ಸು ಇನ್ನೊಂದು ಯೋಚನೆ ಮಾಡ್ತಾ ಇರುತ್ತೆ, ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. 108 ಮನಸ್ಸು ಇದೆ ನಮಗೆ, 108 ಯೋಚನೆ ಬರುತ್ತೆ. ಆದ್ರೆ ಗೋಪಿಯರು ಹೇಳ್ತಾರೆ, ನಮ್ಗಿದ್ದಿದ್ದು ಒಂದೇ ಮನಸ್ಸು, ಅದು ಕೂಡ ಕೃಷ್ಣನಿಂದ ಹೊರಟೋಗ್ಬಿಟ್ಟಿದೆ. ನಾವು ಹೇಗೆ ಯೋಚನೆ ಮಾಡ್ಬೇಕು, ನಾವು ಹೇಗೆ ಧ್ಯಾನ ಮಾಡ್ಬೇಕು ಕೃಷ್ಣನ, ಯಾವ ಮನಸ್ಸಿಂದ ಧ್ಯಾನ ಮಾಡ್ಬೇಕು ಈಗ ನಾವು? ಉದ್ಧವ ಬೃಹಸ್ಪತಿ ಶಿಷ್ಯ, ದೇವಗುರು ಬೃಹಸ್ಪತಿ. ಅಷ್ಟು ಮಹಾ ಮೇಧಾವಿ ಆಗಿದ್ರು ಉದ್ಧವ ಗೋಪಿಯರಿಗೆ ಸಮಾಧಾನ ಮಾಡೋಷ್ಟು ಜ್ಞಾನ ಇರ್ಲಿಲ್ಲ ಅವನಿಗೆ. ಗೋಪಿಯರ್ನಿಗೆ ಸಮಾಧಾನ ಮಾಡೋಷ್ಟು ಜ್ಞಾನ ಉದ್ಧವನ್ಗಿರ್ಲಿಲ್ಲ. ಯಾಕಂದ್ರೆ ಉದ್ಧವ
ಸಮಾಧಾನ ಮಾಡಕ್ ಬಂದು ಆದ್ರೆ ಕೊನೆಗೆ ಕಣ್ಣೀರ್ ಹಾಕೋಗ್ತಾನೆ. ಯಾಕಂದ್ರೆ ಇಂಥ ಪ್ರೀತಿಯನ್ನ ನಾವು ಕಾಣ್ಲಿಲ್ವಲ್ಲ ಅಂತ. ಕೃಷ್ಣನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಉದ್ಧವನು ಕೂಡ ಮಹಾಭಕ್ತ, ಆದ್ರೆ ಅವನ ಭಕ್ತಿ ಮುಂದೆ, ಗೋಪಿಯರ ಭಕ್ತಿ ಮುಂದೆ ಉದ್ಧವ ತನ್ನ ಭಕ್ತಿ ಏನು ಅಲ್ಲ ಅಂತ ಮಂಡಿ ಊರ್ ಬಿಡ್ತಾನೆ. ಬ್ರಹ್ಮದೇವರು ಹೇಗೆ ಪ್ರಾರ್ಥನೆ ಮಾಡಿದ್ರೋ ಅದೇ ತರ ಪ್ರಾರ್ಥನೆ ಉದ್ಧವನು ಮಾಡ್ತಾನೆ. ಯಮುನಾ ನದಿ ತೀರದಲ್ಲಿ ಒಂದು ಗರಿಕೆ ಹುಲ್ಲ ಹಾಗೆ ಹುಟ್ಟಿದ್ರೆ ಅಲ್ಲಿ ಗೋಪಿಯರು ನನ್ನ ತಲೆ ಮೇಲೆ ಕಾಲಿಟ್ಟು ಉಜ್ಜುತ್ತಾರಲ್ಲ, ಅದರಿಂದ ನಾನು ಸ್ನಾನ ಮಾಡ್ದಂಗೆ ಆಗುತ್ತೆ, ಅವ್ರ ಪಾದದ ಧೂಳು ನನ್ನನ್ನ ಪಾವನ ಮಾಡ್ಬಿಡುತ್ತೆ ಅಂತ ಉದ್ಧವ ಯೋಚನೆ ಮಾಡ್ತಾನೆ. ಎಷ್ಟು ಹೇಳಿದ್ರು 11 ತಿಂಗಳು ಇರ್ತಾನೆ ಉದ್ಧವ ವೃಂದಾವನದಲ್ಲಿ. ಪ್ರತಿದಿನ ಕೃಷ್ಣನ್ ಬಗ್ಗೆ ಹೇಳ್ತಾ ಕೇಳ್ತಾ, ಕೃಷ್ಣ ಏನೆಲ್ಲ ಲೀಲೆ ಮಾಡಿದಾನೆ ಶ್ರವಣ ಮಾಡ್ತಾ, ನಂದಗೋಪ ಯಶೋಧೆಯನ್ನ ಸಮಾಧಾನ ಮಾಡ್ತಾ 11 ತಿಂಗಳು ಕಳೆದು ಬಿಡ್ತಾನೆ. ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ, ನಿಜವಾದ ಪ್ರೇಮ ವೃಂದಾವನ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಅದು ಕೃಷ್ಣ ಮತ್ತೆ ಗೋಪಿಯರ ನಡುವಿನ ಸುಮಧುರವಾದ ಮಾಧುರ್ಯ ಪ್ರೇಮ. ಅದನ್ನ ಅರ್ಥ ಮಾಡ್ಕೊಳಕ್ಕೆ ಉದ್ಧವನಂತ ಬೃಹಸ್ಪತಿ ಶಿಷ್ಯರು ಕೂಡ ಅರ್ಥ ಆಗೋದಿಲ್ಲ ಅವ್ರು. ಅಷ್ಟೇ ಯಾಕೆ ಭಗವಂತ ಕೃಷ್ಣನ್ಗೆ ಅರ್ಥ ಆಗ್ಲಿಲ್ಲ ಇದೆಂತ ಪ್ರೀತಿ ಅಂತ. ಇಷ್ಟು ಪ್ರೀತಿ ಮಾಡ್ತಾರೆ ನನ್ನನ್ನ, ಇದೆಂತ ಪ್ರೀತಿ ಅಂತ ಕೃಷ್ಣನ್ಗೂ ಅರ್ಥ ಆಗ್ಲಿಲ್ಲ. ಆ ಭಾವ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಭಗವಂತ ಜಗನ್ನಾಥ ರೂಪದಲ್ಲಿ ಪ್ರಕಟ ಆದ. ಭಗವಂತ ಭಕ್ತರ ಜೊತೆ ಮಾಡುವಂತಹ ಲೀಲೆಗಳನ್ನ ನೋಡಿ. ಭಗವಂತನಿಗೆ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ ಇದೆ ಅಂದ್ರೆ, ಭಗವಂತ ತನ್ನನ್ನೇ ತಾನು ಭಕ್ತಿ ಮಾಡಕ್ ಆಗೋದಿಲ್ಲ. ಭಗವಂತ ಏನಿದ್ರು ಭಕ್ತರಿಗೆ ಅನುಗ್ರಹ ಮಾಡಬಹುದು, ಭಕ್ತರನ್ನ ಭಕ್ತಿ ಮಾಡಬಹುದು ಹೊರತು ಭಗವಂತ ತನ್ನನ್ನು ಭಕ್ತಿ ಮಾಡಕ್ ಆಗೋದಿಲ್ಲ. ಇದು ಸಮಸ್ಯೆ. ಬಟ್ ಮನುಷ್ಯನಿಗೆ ನಮಗೆ ನಾವು ಭಗವಂತನ ಭಕ್ತಿ ಮಾಡೋ ಅವಕಾಶ ಇದೆ ಅಲ್ವಾ? ಭಗವಂತನ ಭಕ್ತಿ ಮಾಡೋ ಅವಕಾಶ ಇದೆ, ಆದ್ರೆ ಭಗವಂತನ ಭಕ್ತಿ ಮಾಡೋ ಅವಕಾಶ ಇಲ್ಲ. ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಏನ್ ಆನಂದ ಆಗುತ್ತೆ ಅಂತ ಭಗವಂತನ ಹಿಂಗ ಅರ್ಥ ಆಗುತ್ತೆ. ಯಾಕಂದ್ರೆ ಅವನ್ನ ಭಕ್ತಿ ಮಾಡ್ಕೊಳಕ್ ಆಗೋದಿಲ್ಲ ಅಲ್ವಾ? ಭಕ್ತನಾಗಿ ಬಂದಾಗಲೇ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ವಾ? ಸೊ ಹಾಗೆ ಚೈತನ್ಯ ಮಹಾಪ್ರಭು ಆ ರೂಪದಲ್ಲಿ ಪ್ರಕಟ ಆಗೋದಕ್ಕೆ ಒಂದು ಆಂತರಿಕ ಕಾರಣ ಗೋಪಿಯರ ಪ್ರೇಮವನ್ನ ತಾನು ಕೂಡ ಅನುಭವಿಸ್ಬೇಕು ಅನ್ನೋದು. ಇದನ್ನೇ ತಾನೇ ದಿವ್ಯ ಲೀಲೆಗಳು. ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗದೇ ಇರೋಂಥ ವಿಚಾರಗಳು. ಸಾಮಾನ್ಯ ಮನುಷ್ಯರಿಗೆ ಬಿಡಿ, ಬೃಹಸ್ಪತಿ ಶಿಷ್ಯರಿಗೂ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಬೃಹಸ್ಪತಿ ಕೂಡ ಆ ಪ್ರೇಮವನ್ನು ಅನುಭವಿಸಿಲ್ಲ ಅಲ್ವಾ? ಗುರುನೇ ಆ ಪ್ರೇಮವನ್ನು ಅನುಭವಿಸಿಲ್ಲ, ಬೃಹಸ್ಪತಿನೂ ಕೂಡ ಆ ಪ್ರೀತಿನ ಅನುಭವಿಸಿಲ್ಲ, ಗೋಪಿಯರ ಪ್ರೀತಿಯನ್ನ. ಅಂದ್ರೆ ಮತ್ತೆ ಉದ್ಧವನಿಗೆ ಏನ್ ಪಾಠ ಮಾಡಕ್ಕಾಗುತ್ತೆ? ಯಾರು ಆ ಭಗವಂತನ ಪ್ರೇಮವನ್ನ ಅನುಭವಿಸಿರ್ತಾರೆ, ಆ ಪ್ರೇಮದ ರುಚಿಯನ್ನ ಇನ್ನೊಬ್ರು ಕೊಡ್ಬೇಕಾದ್ರೆ ಆ ರುಚಿ ತಾನು ಅನುಭವಿಸಿರ್ಬೇಕಲ್ಲ. ಸೊ ಉದ್ಧವ ಗೋಪಿಯರ ಮುಂದೆ ಮಂಡೆ ಊರು ಕೂತ್ ಬಿಡ್ತಾನೆ, ಏನು ಪ್ರಯೋಜನ ಬರೋದಿಲ್ಲ. ಕೃಷ್ಣ ಪ್ಲಾನ್ ಏನಂದ್ರೆ, ಆ ವಿಪ್ರಲಂಬ ಭಾವ ಇದೆಯಲ್ಲ, ವಿರಹ ವೇದನೆ, ಅದಕ್ಕೆ ವಿರಹ ವೇದನೆ ಅಂತ ಹೇಳ್ತಾರೆ. ಭಗವಂತನ್ ಬಿಟ್ಟು ಒಂದು ಕ್ಷಣ ಇದ್ರೂ ಅದೆಷ್ಟು ನೋವಾಗತ್ತೆ ಅನ್ನೋದನ್ನ ತಾನು ಅನುಭವಿಸ್ಬೇಕು. ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು, ನನ್ನನ್ನು ಕೂಡ ಮೋಹಕಗೊಳಿಸುವಂತ ಪ್ರೀತಿ ಮಾಡ್ತಾ ಇದ್ರಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಸರಿ, ಉದ್ಧವ ನಂದಗೋಪ ಯಶೋಧನ ಸಮಾಧಾನ ಮಾಡ್ತಾನೆ. ಅವರು ದಿನ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ, ನನ್ನ ಮಗ. ಅಷ್ಟು ವಯಸ್ಸಾದ್ರೂ ಕೃಷ್ಣ ವೃಂದಾವನ ಬಿಟ್ಟು ಸುಮಾರು ವರ್ಷಗಳಾಗಿದೆ. ಆದ್ರೂ ಯಶೋದಮಾಯಿ ಕೃಷ್ಣ ನೆನ್ಸ್ಕೊಂಡಾಗೆಲ್ಲ ಅವಳ ಸ್ತನದಿಂದ ಹಾಲು ಉಕ್ಕಿ ಹರಿತಾ ಇರುತ್ತೆ. ವಾತ್ಸಲ್ಯ ಭಾವ. ನಾವು ಭೌತಿಕ ಭಾವದಿಂದ ಯೋಚನೆ ಮಾಡಬಾರ್ದು. ಅದು ವಾತ್ಸಲ್ಯ ಭಾವ, ಅದು ಪ್ರೇಮ ರಸ, ಅದು ವಾತ್ಸಲ್ಯ ರಸ, ಅದು ತಾಯಿ ಪ್ರೀತಿ. ಅಷ್ಟು ಬೆಳೆದು ದೊಡ್ಡವನಾಗಿದ್ರು ಕೃಷ್ಣ ಪ್ರತಿ ಕ್ಷಣ ಯಶೋದಮಾಯಿ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ, ಅವ್ನು ನೆನ್ಸ್ಕೊಂಡಾಗ್ಲೆಲ್ಲ ವಾತ್ಸಲ್ಯ ಭಾವ ಉಕ್ಕಿ ಹರಿತಾ ಇತ್ತು. ಗೋಪಪಾಲಕರಿಗೆ ಏನಂದ್ರೆ ಇದು ಎಂತ ಹುಚ್ಚು ನೋಡಿ, ನಮ್ಗೆ ಅದನ್ನ ಊಹೆ ಮಾಡಕ್ ಆಗೋದಿಲ್ಲ. ಆ ಫ್ರೆಂಡ್ಸ್ ಇದ್ರಲ್ಲ ಗೋಪಪಾಲಕರು, ಅವ್ರಿಗೆ ವಿರಹ ವೇದನೆ ಕಾಡ್ಲಿಲ್ಲ ಅಂತೆ. ಯಾಕೆ ವಿರಹ ವೇದನೆ ಕಾಡ್ಲಿಲ್ಲ? ಆ ಹುಡುಗರು ಎಲ್ಲಿ ನೋಡಿದ್ರು ಕೃಷ್ಣನ್ನ ಸಾಕ್ಷಾತ್ತಾಗಿ ನೋಡ್ತಾ ಇದ್ರು. ಕೃಷ್ಣ ಇಲ್ಲ ವೃಂದಾವನದಲ್ಲಿ, ಆದ್ರೂ ಕೃಷ್ಣ ಇಲ್ಲ ಅನ್ನೋ ಭಾವ ಅವ್ರಿಗೆ ಬರಲೇ ಇಲ್ಲ. ಹ್ಯಾಪಿ ಆಗಿದ್ರು ಅವರು. ಆದ್ರೆ ಗೋಪಿಯರು ಹಾಗೆ ಮಾಡ್ಲಿಲ್ಲ. ಯಾಕಂದ್ರೆ ಗೋಪಿಯರು ಆ ಮಾಧುರ್ಯ ರಸ ಇದೆಯಲ್ಲ, ಅದು ಕೃಷ್ಣ ಕದ್ಕೊಂಡು ಹೋಗ್ಬಿಟ್ಟಿದ್ದ. ಅಂದ್ರೆ ಅವರ ಹೃದಯವನ್ನೇ ಕದ್ಕೊಂಡು ಹೋಗ್ಬಿಟ್ಟಿದ್ದ ಕೃಷ್ಣ.
ಸಖ್ಯ ಭಾವಕ್ಕಿಂತ ಮಾಧುರ್ಯ ಭಾವ ತುಂಬಾ ಪೇನ್ಫುಲ್, ತುಂಬಾ ನೋವಾಗುತ್ತೆ. ಯಾಕಂದ್ರೆ ಹೃದಯ ಇಲ್ಲ, ಮನಸ್ಸಿಲ್ಲ, ಬರೀ ದೇಹ ಮಾತ್ರ ಇದೆ ಅಷ್ಟೇ. ಆ ಗೋಪಿಯರು ಪ್ರತಿ ಕ್ಷಣ ಕಣ್ಣೀರ್ ಹಾಕಿ ಹೇಳ್ತಾ ಇದ್ರಲ್ಲ, ಆ ವಿರಹ ವೇದನೆ, ಆ ಕಣ್ಣೀರು ಎಷ್ಟು ಆ ಭಗವಂತನ ಕರಗಿಸ್ತಾ ಇತ್ತು. ಈಗ ನಾವು ಕಬ್ಬಣ ಕರಗಿಸ್ಬೇಕಾದ್ರೆ ಬೆಂಕಿನ ಚೆನ್ನಾಗಿ ಕಾಸಿ ಆ ಕಬ್ಬಣ ಹಾಕಿದಾಗ ಏನಾಗುತ್ತೆ, ಕಬ್ಬಣ ಕೂಡ ಆ ಬೆಂಕಿ ಜೊತೆ ತಾನು ಒಂದಾಗ್ಬಿಡುತ್ತೆ, ಬೆಂಕಿ ಆಗ್ಬಿಡುತ್ತೆ. ಕಬ್ಬಣನ ಕರಗಿಸೋ ಶಕ್ತಿ ಬೆಂಕಿಗೆ ಹೇಗಿದೆಯೋ ಹಾಗೆ ಭಗವಂತನ ಹೃದಯವನ್ನ ಕರಗಿಸುವಂತ ಶಕ್ತಿ ಗೋಪಿಯರ ಆ ವಿರಹ ಭಾವದ ಕಣ್ಣೀರಿಗಿದೆ. ಆದ್ರೆ ಗೋಪ ಬಾಲಕರಿಗೆ ಆ ಫೀಲ್ ಬರ್ತಿರ್ಲಿಲ್ಲ. ಎಲ್ಲಿ ನೋಡಿದ್ರು ಕೃಷ್ಣನ್ ಕಾಣ್ತಾ ಇದ್ರು, ಎಲ್ಲಿ ನೋಡಿದ್ರು ಕೃಷ್ಣ ಕಾಣ್ತಾ, ಕೃಷ್ಣ ಎದುರುಗಡೆ ಇದ್ದಾಗ ಒಬ್ಬನೇ ಕೃಷ್ಣ ಕಾಣ್ತಾ ಇದ್ದ. ಆದ್ರೆ ಕೃಷ್ಣ ತಮ್ಮ ಕಣ್ಣೆದುರುಗಡೆ ಇಲ್ಲದೆ ಇದ್ದಾಗ ಎಲ್ಲಾ ಕಡೆ ಕೃಷ್ಣರು ಕಾಣ್ತಾ ಇದ್ರು. ಒಂದ್ ಮರ ನೋಡ್ತಾರೆ, ಕೃಷ್ಣ ತರ ಕಾಣಿಸ್ತಾರೆ, ಆ ಕೃಷ್ಣ ಇಲ್ಲೇ ಇದ್ದಾನೆ. ಆ ಹಸು ನೋಡ್ತಾರೆ, ಕೃಷ್ಣ ತರ ಕಾಣಿಸ್ತಾರೆ, ಆ ಕೃಷ್ಣ ಇಲ್ಲೇ ಇದ್ದಾನೆ. ಅಂದ್ರೆ ಇಲ್ಲದೆ ಇರೋದನ್ನ ವಾಸ್ತವಿಕವಾಗಿ ಇದೆ ಅಂತ ನಂಬೋದಿದೆಯಲ್ಲ, ಅದು ಎಂಥ ಉತ್ಕೃಷ್ಟವಾದ ಪ್ರೇಮ ಅದು. ಈಗ ಯಾವುದೋ ಒಂದು ಕಣ್ಮುಂದೆ ಇಲ್ಲ, ನಮ್ ಕಣ್ಮುಂದೆ ಅದು ವಾಸ್ತವಿಕವಾಗಿ ಇದೆ ಅನ್ನೋ ಭಾವ ನಮ್ಗೆ ಹೆಂಗ್ ಬರುತ್ತೆ? ಸಾಧ್ಯನಾ ಅದು? ಈಗ ನಿಮ್ ಕಣ್ಮುಂದೆ ಏನೋ ಒಂದು ವಸ್ತು ಅದಿಲ್ಲ, ಅದು ಆದ್ರೆ ಇದೆ ಅನ್ನೋ ಭಾವದಿಂದ ಅದನ್ನ ಪ್ರೀತಿ ಮಾಡಕ್ ನೋಡಿ ನೋಡೋಣ, ಆಗತ್ತಾ? ಒಂದು ಚಿನ್ನದ ಉಂಗುರ ಇದೆ ಅನ್ಕೊಳ್ಳಿ, ಅಲ್ಲಿ ಇಲ್ಲ, ಇದೆ ಇದೆ ಅನ್ಕೊಂಡು ಆ ಚಿನ್ನದ ಉಂಗುರವನ್ನ ನಾವು ಪ್ರೀತಿ ಮಾಡಕ್ಕಾಗತ್ತಾ? ಅದನ್ನ ಧರ್ಸಕ್ಕಾಗತ್ತಾ? ಅದನ್ನ ಸಾಧ್ಯನಾ ಅದು? ಮತ್ತೆ ಗೋಪ ಬಾಲಕರು ಹೇಗೆ ಸಾಧ್ಯ ಆಯ್ತು? ಮತ್ತೆ ಎಷ್ಟು ಅವರು ಕೃಷ್ಣಮಯಿ ಆಗಿರ್ಬೇಕು, ಪ್ರೇಮಮಯಿ ಆಗಿರ್ಬೇಕು. ಇದು ತಾನೇ ಭಾವ, ಅನನ್ಯ ಭಾವ. ಈ ಅನನ್ಯ ಭಾವಕ್ಕೆ ಭಗವಂತ ಕರಗೋದು. ಅದಕ್ಕೆ ಕೃಷ್ಣ ಗೀತೆ ಹೇಳುದು, ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರಿಪಾಸತೆ. ಅನನ್ಯ ಭಾವ, ಈ ಅನನ್ಯ ಭಾವ ಅಂತಿದೆಯಲ್ಲ, ಅದು ಭಗವಂತನು ಕಾಡುತ್ತೆ. ಎಷ್ಟರ ಮಟ್ಟಿಗೆ ಕಾಡುತ್ತೆ ಅಂದ್ರೆ, ದ್ವಾರಕೆಯಲ್ಲಿ ಈಗ ದ್ವಾರಕಾಧೀಶ 16,108 ಜನ ರಾಣಿಯರು ಎಷ್ಟು ಸೇವೆ ಮಾಡ್ತಿದ್ದಾರೆ ಕೃಷ್ಣನಿಗೆ, ಯಾವುದಕ್ಕೂ ಕೊರತೆ ಇಲ್ದಂಗೆ ಅಷ್ಟು ಸೇವೆ ಮಾಡ್ತಿದ್ದಾರೆ. ಒಂದಿನ ಕೃಷ್ಣ ಮಲಗಿದಾನೆ, ಕನ್ಸು ಬಂತು. ಆ ಕನ್ಸಲ್ಲಿ ಎದ್ದು ಕನ್ಸಲ್ಲಿ ಗೊಣುಗ್ತಾ ಇದ್ದಾನೆ ಕೃಷ್ಣ. ಗೋಪಿಯರ ಹೆಸರು ಹೇಳ್ತಾ ಇದ್ದಾನೆ, ತನ್ನ ತಂದೆ ತಾಯಿ ಹೆಸರು ಹೇಳ್ತಾ ಇದ್ದಾನೆ, ಲಲಿತಾ ವಿಶಾಖಿ ಹೆಸರು ಹೇಳ್ತಾ ಇದ್ದಾನೆ, ಕೊನೆಗೆ ರಾಧಾರಾಣಿ ಹೆಸರು ಹೇಳ್ತಾ ಇದ್ದಾನೆ. ಕನ್ಸಲ್ಲಿ ಕನ್ವರ್ಸ್ತಾ ಇದ್ದಾನೆ. ಪಕ್ಕದಲ್ಲಿ ರುಕ್ಮಿಣಿ ಇದ್ದಾಳೆ, ಸತ್ಯಭಾಮ ಇದ್ದಾಳೆ. ಗಾಬರಿ ಆಯ್ತು ಅವ್ರಿಗೆ. ಅಲ್ಲ, ನಾವೇನ್ ಕಡಿಮೆ ಮಾಡಿದೀವಿ ಇವ್ರಿಗೆ? ಯಾವುದೋ ಒಂದು ಗೊಲ್ಲತಿಯರ ಹೆಸರು, ದನಗಾಯಿಗಳ ಹೆಸರುಗಳನ್ನ ಹೇಳ್ತಾನಲ್ಲ, ಅದು ಹಸುಗಳ ಹೆಸರು ಕೂಡ ಕೃಷ್ಣ ಕರೆದು ಹೇಳ್ತಾನೆ. ಯಾರು ಇವರೆಲ್ಲ ಅಂತ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಆಶ್ಚರ್ಯ ಅಷ್ಟೇ ಅಲ್ಲ, ಭಯನೂ ಆಗುತ್ತೆ, ಗಾಬರಿ ಆಗುತ್ತೆ. ನಾವು 16,108 ಜನ ಪತ್ನಿಯರು ಎಷ್ಟು ಅನ್ಯೋನ್ಯವಾಗಿ ಕೃಷ್ಣನ್ ಸೇವೆ ಮಾಡ್ತಾ ಇದ್ದೀವಿ, ಆದ್ರೆ ಕೃಷ್ಣನ್ ನಮ್ಮನ್ನು ಬಿಟ್ಟು ಇನ್ಯಾರ್ದೋ ಯೋಚನೆ ಮಾಡ್ತಾ ಇದ್ದಾನಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಯ್ತು. ಸರಿ, ಭಯದಿಂದ ಗಾಬರಿಯಿಂದ ಓಡ್ ಬಂದು ರೋಹಿಣಿ ಮಾತೆ ಹತ್ರ ಕೇಳ್ತಾರೆ, ಅಲ್ಲ, ನಾವು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಚರ್ಚೆ ಮಾಡಬೇಕಿತ್ತು. ಸರಿ, ಒಂದು ರಹಸ್ಯವಾದ ಸ್ಥಳಕ್ಕೆ ಹೋಗ್ತಾರೆ, ಭೇಟಿ ಆಗ್ತಾರೆ ರೋಹಿಣಿ ಮಾತೆ ಮತ್ತೆ ಕೃಷ್ಣನ ಪತ್ನಿಯರು. ಯಾಕೆ ಕೃಷ್ಣ ಪದೇ ಪದೇ ಆ ಗೋಪಿಯರ ಹೆಸರು ಹೇಳ್ತಾ ಇರ್ತಾನೆ? ಲಲಿತಾ ಸಖಿ, ವಿಶಾಖ ಸಖಿ, ರಾಧಾರಾಣಿ, ಅಷ್ಟಸಖಿಯರ ಹೆಸರು, ಗೋಪ ಬಾಲಕರ ಹೆಸರು, ಸುಧಾಮ, ಸುಬಲ, ಮಧುಮಂಗಲ, ಸ್ತೋಕ ಕೃಷ್ಣ. ಯಾರು ಇವರೆಲ್ಲ? ಎಲ್ಲಿ ಇಷ್ಟು ಕೃಷ್ಣನು ಕೂಡ ಕನಸಲ್ಲಿ ಕನವರಿಕೆ ಮಾಡೋಷ್ಟು ಪ್ರೀತಿ ಏನ್ ಮಾಡಿದಾರೆ ಅವರು ನಮ್ಗಿಂತ? ಏನ್ ಸೌಂದರ್ಯ ಇದೆ ಅವರಲ್ಲಿ? ಅಥವಾ ನಮ್ಮ ಹತ್ರ ಇಲ್ದಿರೋಂತ ಐಶ್ವರ್ಯ ಅವ್ರ ಹತ್ರ ಏನಿದೆ? ಯಾಕೆ ಕೃಷ್ಣ ಕನ್ವರ್ಸ್ತಾನೆ? ಸೊ ರೋಹಿಣಿ ಅರ್ಥ ಮಾಡ್ಕೊಂಡ್ಲು. ಯಾಕಂದ್ರೆ ರೋಹಿಣಿ ಮತ್ತೆ ವೃಂದಾವನದಲ್ಲಿ ಕೃಷ್ಣನ ಎಲ್ಲಾ ಬಾಲಲೀಲೆಗಳು ನೋಡಿರ್ತಾಳೆ. ಸೊ ರಾಣಿಯರು ಏನ್ ಮಾಡಿದ್ರು, ಮತ್ತೆ ನಮಗೆ ವೃಂದಾವನದ ಕೃಷ್ಣನ ಲೀಲೆಗಳನ್ನ ಸ್ವಲ್ಪ ಹೇಳಿ. ಯಾಕಂದ್ರೆ ಗೊತ್ತಿಲ್ಲ,
ದ್ವಾರಕಾರಾಣಿಯರಿಗೆ, ರುಕ್ಮಿಣಿ ಸತ್ಯಭಾಮಗೆ ಕೃಷ್ಣ ಏನ್ ಮಾಡ್ತಾ ಇದ್ದ ವೃಂದಾವನದಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರೋ ಕೆಲವ್ರಿಗೆ ಮಾತ್ರ ಅಷ್ಟೇ ಗೊತ್ತಿತ್ತು. ಅದ್ರಲ್ಲಿ ರೋಹಿಣಿ ಮಾತೆ, ಬಲರಾಮನ ತಾಯಿ. ಅದೇನು ಆ ಅಂತ ಆನಂದ. ಇಷ್ಟು ವರ್ಷ ಆದ್ರೂ ಕೂಡ, ಮದುವೆ ಆದ್ರೂ ಕೂಡ, ಇಷ್ಟು ಜನ ದೊಡ್ಡ ದೊಡ್ಡ ಮಕ್ಳಿದ್ದಾರೆ ಕೃಷ್ಣನಿಗೆ, ಒಂದೊಂದು ರಾಣಿಯರಿಗೂ ಕೂಡ 10 ಜನ ಮಕ್ಳಿದ್ದಾರೆ. ಈಗ್ಲೂ ಕೂಡ ರಾಧಾ ರಾಣಿ ನೆನ್ಸ್ಕೊಂತಾಳಲ್ಲ, ವೃಂದಾವನ ನೆನ್ಸ್ಕೊಂತಾಳಲ್ಲ ಕೃಷ್ಣ. ಏನಾಗಿದೆ ಹೇಳಿ. ಸೊ ರೋಹಿಣಿ ಮಾತೆ ಏನ್ ಮಾಡ್ತಾರೆ, ನಾನು ಏನಾದ್ರೂ ವೃಂದಾವನದ ಲೀಲೆಗಳನ್ನ ಹೇಳಕ್ ಶುರು ಮಾಡಿದ್ರೆ ಅದು ಕೃಷ್ಣನ ಕಿವಿಗೆ ಬಿದ್ರೆ ಅವನು ಮತ್ತೆ ನಿಮ್ಮ ಕೈಗೆ ಸಿಗೋದಿಲ್ಲ, ಮರಳಿ ವೃಂದಾವನಕ್ಕೆ ಹೊರಟೋಗ್ಬಿಡ್ತಾನೆ. ಏನ್ ಮಾಡ್ತೀರಾ? ಕನ್ಸಲ್ಲಿ ಅವ್ನಿಗೇನ್ ಕೃಷ್ಣನಿಗೆ ಕನವರಿಕೆ ಆಗ್ತಾ ಇತ್ತು ಅಂದ್ರೆ, ನಿದ್ದೆ ಮಾಡ್ತಾ ಮಧ್ಯದಲ್ಲಿ ಎಚ್ಚರಾಗ್ಬಿಡ್ತಾ ಇತ್ತು, ಎದ್ದು ಬಿಡ್ತಾ ಇದ್ದ. ನಾನು ವೃಂದಾವನದಲ್ಲಿ ಇದ್ದುಕೊಂಡು ದ್ವಾರಕ ಕನಸು ಕಾಣ್ತಿದ್ದೀನೋ ಅಥವಾ ದ್ವಾರಕೆಯಲ್ಲಿ ಇದ್ದುಕೊಂಡು ವೃಂದಾವನದ ಕನಸು ಕಾಣ್ತಾ ಇದೀನೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ದ್ವಾರಕೆಯಲ್ಲಿ ಕೃಷ್ಣ ಕೈಯಲ್ಲಿ ಫ್ಲೂಟ್ ಇಲ್ಲ, ತಲೆ ಮೇಲೆ ನವಿಲ್ಗರಿ ಇಲ್ಲ, ದನ ಕರುಗಳಿಲ್ಲ, ಸೆಪರೇಷನ್. ಈ ಭಾವ ಕಾಡ್ತಾ ಇರುತ್ತೆ ಕೃಷ್ಣನಿಗೂ ಕೂಡ. ಅದಕ್ಕೆ ಬೃಂದಾವನ ಬಿಟ್ಟು ಕೃಷ್ಣ ಒಂದ್ ಹೆಜ್ಜೆ ಕೂಡ ಆ ಕಡೆ ಹೋಗಕ್ಕೆ ಇಚ್ಛೆ ಪಡೋದಿಲ್ಲ. ಗೋಲೋಕ ಏವ ನಿವಸತಿ ಅಖಿಲ ಆತ್ಮಭೂತೋ ಗೋವಿಂದ ಮಾದಿ ಪುರುಷಂ ತಮ ಭಜಾಮಿ. ಕೃಷ್ಣ ಸರ್ವಾಂತರ್ಯಾಮಿ ಆಗಿದ್ರು ವೃಂದಾವನ ಬಿಟ್ಟು ಅವನು ಎಲ್ಲೂ ಹೋಗ್ಲೇ ಇಲ್ಲ. ಸೊ ರೋಹಿಣಿ ಮಾತೆ ಹೇಳಕ್ ಶುರು ಮಾಡ್ತಾರೆ, ಕೃಷ್ಣನ ಬಾಲ್ಯಗಳನ್ನ ನಾನು ಹೇಳಕ್ ಶುರು ಮಾಡಿದ್ರೆ ಕೃಷ್ಣ ಮತ್ತೆ ವಾಪಸ್ ಅವನು ವೃಂದಾವನಕ್ಕೆ ಹೋಗೋ ಸಾಧ್ಯತೆ ಇದೆ. ಅದಕ್ಕೆ ರೋಹಿಣಿ ಏನ್ ಮಾಡ್ತಾಳೆ, ಸರಿ ನಾನು ಹೇಳಕ್ ಶುರು ಮಾಡ್ತೀನಿ, ಯಾರಾದ್ರೂ ಒಬ್ರು ಕೃಷ್ಣ ಬಲರಾಮರು ಬರೋದನ್ನ ತಿಳ್ಕೊಂಡು ನಮಗೆ ಹೇಳಬೇಕು. ಒಂದ್ ವೇಳೆ ಅವನು ಏನ್ ಕೃಷ್ಣ ಒಳಗ್ ಬಂದ್ರೆ ಮತ್ತೆ ಅವನು ನಿಮ್ ಕೈಯಲ್ಲಿ ಸಿಗೋದಿಲ್ಲ. ಸೊ ಅದಕ್ಕೆ ಯಾರಾದ್ರೂ ಒಬ್ರು ಸೇವೆ ಮಾಡಕ್ ಬೇಕು. ರೋಹಿಣಿ ಏನ್ ಮಾಡ್ತಾರೆ, ಸುಭದ್ರೆಯನ್ನ ಬಾಗಿಲಲ್ಲಿ ನಿಲ್ಲಿಸ್ತಾರೆ. ಈಗ ಕೃಷ್ಣ ಬಲರಾಮರು ಸುಧರ್ಮ ರಾಜಸಭೆಯಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಈ ಕಡೆ ರೋಹಿಣಿ ಕೃಷ್ಣನ ಬಾಲ್ಯಗಳನ್ನ ಹೇಳಕ್ಕೆ ಶುರು ಮಾಡಿದ್ರು. ಈಗ ಸುಭದ್ರೆಗೆ ಒಂದು ಕೆಲಸ ಸಿಕ್ತು, ಸೇವೆ, ಡೋರ್ ಕೀಪರ್, ವಾಚ್ಮೆನ್. ಕೃಷ್ಣ ಬರೋದನ್ನ ತಡಿಬೇಕು, ಯಾರೇ ಬಂದ್ರು ಒಳಗ್ ಬಿಡಬಾರ್ದು. ರೋಹಿಣಿ ಆ ರಾಣಿಯರಿಗೆ ಕತೆ ಹೇಳಬೇಕು. ಸುಭದ್ರೆ ಒಪ್ಕೊಂಡು ಬಾಗಲ ಹತ್ರ ನಿಂತ್ಕೊಂಡ್ಲು, ಯೋಗಮಾಯ, 2 ಕೈ ಚಾಚಿ, ಯಾರು ಒಳಗ್ ಬರಂಗಿಲ್ಲ. ಸರಿ, ಈಗ ಸೆಟಪ್ ರೆಡಿ ಆಯ್ತು. ರೋಹಿಣಿ ಕತೆ ಹೇಳಕ್ ಶುರು ಮಾಡಿದ್ಲು. ಕೃಷ್ಣ ಹೀಗೆ ಹೀಗೆ ಗೋಕುಲದಲ್ಲಿ ಪ್ರಕಟ ಆದಾಗಿಂದ ಎಲ್ಲ ಹೇಳಕ್ ಶುರು ಮಾಡ್ತಾ ಇದ್ದಾಳೆ. ಒಂದೊಂದೇ ಲೀಲೆಗಳು. ಹೀಗ್ ಮಾಡ್ದ, ಪೂತನಿ ಸಂಹಾರ ಮಾಡ್ದ, ಮಣ್ ತಿಂದ, ಯಶೋಧ ಕೈಲಿ ಬೈಸ್ಕೊಂಡ, ದನಗಾಯಿಗಳ ಜೊತೆ ಗೋಪ ಬಾಲಕರ ಜೊತೆ ಕಾಡಿಗೆ ಹೋದ, ಅಲ್ಲಿ ಅಗಾಸುರನ್ ಕೊಂದ, ಏನೆಲ್ಲ ಲೀಲೆಗಳನ್ನ ಹೇಳ್ತಾ ಇದ್ದಾಳೆ ರೋಹಿಣಿ. ಇದು ಕೃಷ್ಣನ ಕಿವಿಗ್ ಬಿತ್ತು. ಅರೆ, ಅವನ್ನ ಬಿಟ್ಟು ಹೆಂಗೆ ನಾವು ಕತೆ ಹೇಳಕ್ಕಾಗತ್ತೆ? ಈಗ ನಾವು ಭಗವಂತನ ಕಥೆಯನ್ನ ನ್ಯಾರೇಟ್ ಮಾಡುವಷ್ಟು ನಮ್ಗೆ ಅರ್ಹತೆ ಇಲ್ಲ. ನಾವು ಅನರ್ಹರು, ಅಯೋಗ್ಯರು, ಪಾಪಿಗಳು, ಅಧಮರು ನಾವು. ಆದ್ರೆ ಒಳಗೆ ಭಗವಂತ ಅಂತರ್ಯಾಮಿಯಾಗಿ ಪರಮಾತ್ಮ ಆಗಿ ಕೂತಿದ್ದಾನೆ. ಅವನ ಪ್ರೇರಣೆಯಿಂದ, ಗುರು ಕೃಪೆಯಿಂದ ನಾವು ಭಗವಂತನ ಬಗ್ಗೆ ಒಂದಿಷ್ಟು ತೊದಲು ಮಾತಾಡ್ಬೋದೇ ಹೊರತು ನಮ್ಮ ಸ್ವಸಾಮರ್ಥ್ಯದಿಂದ ಅಲ್ಲ. ಭಗವಂತನ ಪ್ರೇರಣೆ, ಕೃಪೆ ಇಲ್ಲ ಅಂದ್ರೆ ಭಗವಂತನ ಬಗ್ಗೆ ಯಾರು ಶ್ರವಣ ಮಾಡಕ್ಕಾಗೋದಿಲ್ಲ, ಕೀರ್ತನೆ ಮಾಡಕ್ಕಾಗೋದಿಲ್ಲ. ಇದು ನೆನಪಲ್ಲಿರ್ಬೇಕು. ನಮ್ಮ ಅರ್ಹತೆ ಅಲ್ಲ ಅದು, ನನಗೆ ಗೊತ್ತು ಅಂತ ಹೇಳೋದಲ್ಲ, ಅಹಂಕಾರ ಅಲ್ಲ, ಮಿಥ್ಯಾಹಂಕಾರ ಅಲ್ಲ. ರೋಹಿಣಿ ಮಾತೆ ಭಗವಂತನ ಪ್ರತಿಯೊಂದು ಲೀಲೆಗಳನ್ನೂ ಕೂಡ ರಾಣಿಯರಿಗೆ ಹೇಳಬೇಕಾದ್ರೆ ಒಳಗೆ ಭಗವಂತ ಇರ್ತಾನೆ ಪರಮಾತ್ಮನಾಗಿ. ಅವ್ನು ಕೇಳಿಸ್ದೆ ಏನಾದ್ರು ಹೇಳಕ್ಕಾಗತ್ತಾ? ಭಗವಂತನ ಕೇಳಿಸಂಗ್ ಮಾತಾಡ್ರಿ, ಹೆಂಗ್ ಮಾತಾಡಕ್ಕಾಗತ್ತೆ? ಒಳಗೆ ಭಗವಂತನೇ ಪ್ರೇರಣೆ ಮಾಡ್ತಾ ಮಾತಾಡೋದಕ್ಕೆ. ಇದು ಕೇವಲ ತನ್ನ ಶುದ್ಧ ಭಕ್ತರಿಗೆ, ಅನುಗ್ರಹೀತರಿಗೆ ಮಾತ್ರ ಅಷ್ಟೇ ಕೊಡೋದು ಭಾಗ್ಯ. ಏನಾದ್ರೂ ಭಗವಂತನ ಬಗ್ಗೆ ಒಂದು ಕಿಂಚಿತ್ತು ನಾವು ಶ್ರವಣ ಮಾಡ್ತಾ ಇದೀವಿ, ಕೀರ್ತನೆ ಮಾಡ್ತಾ ಇದೀವಿ ಅಂದ್ರೆ ಭಗವಂತನಿಂದ ಅನುಗ್ರಹಿತರಾಗಿದ್ರೆ ಮಾತ್ರ. ಯಾಕಂದ್ರೆ ಒಳಗಡೆ ಭಗವಂತ ಇದ್ದಾನೆ ಪರಮಾತ್ಮನಾಗಿ. ನಾವು ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಹೃದಯವನ್ನು ಮುಟ್ಟಿ ನೋಡ್ಕೋಬೇಕು. ಕೃಷ್ಣ ಇದ್ದಾನೆ ಅಲ್ಲಿ. ಅವನು ಗೊತ್ತಿಲ್ಲದೆ ಏನು ನಡೆಯೋದಿಲ್ಲ, ಅವನು ಗೊತ್ತಿಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ಭಗವಂತ ಎಷ್ಟು ಕರುಣಾಮಯಿ, ಎಷ್ಟು ಭಕ್ತರಿಗೆ
ಪ್ರತಿಯೊಂದು ಜೀವರಿಗೆ, ಬರೀ ಭಕ್ತರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜೀವರಿಗೂ ಎಷ್ಟು ಸ್ವತಂತ್ರ ಕೊಡ್ತಾನೆ ಅಂದ್ರೆ, ಒಬ್ರು ಹೇಳ್ತಾರೆ ತಾತ್ಪರ್ಯದಲ್ಲಿ, ನಾವು ಹೇಳ್ತೀವಿ ಕೃಷ್ಣ ಸರ್ವಾಂತರ್ಯಾಮಿ, ಸರ್ವಜ್ಞ, ಅವನಿಗೆ ಎಲ್ಲಾ ವಿಚಾರನೂ ಗೊತ್ತಿರುತ್ತೆ ಅಲ್ವಾ. ಗೀತೆಯಲ್ಲಿ ಹೇಳ್ತಾನಲ್ವಾ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಮತ್ ವೇದನ ಕಶ್ಚನ. ಹಿಂದೆ ನಡೆದಿದ್ದು, ಈಗ ನಡೀತಾ ಇರೋದು, ಮುಂದೆ ನಡೆಯೋದೆಲ್ಲ ಗೊತ್ತಿರುತ್ತೆ ಅಂತ. ಆದ್ರೆ ಸತ್ಯಾಂಶ ಏನ್ ಗೊತ್ತಾ, ಭಗವಂತ ಜೀವರಿಗೆ ಅಲ್ಪ ಸ್ವತಂತ್ರ ಕೊಟ್ಟಿದ್ದಾನಲ್ಲ, ಆ ಅಲ್ಪ ಸ್ವತಂತ್ರದಿಂದ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ಭಗವಂತನು ಕೂಡ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂತ. ರಿಪೀಟ್ ಮಾಡ್ತೀನಿ, ಪ್ರತಿಯೊಬ್ಬ ಜೀವರಿಗೂ ಕೂಡ ಭಗವಂತ ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಜೀವ ಏನ್ ಕರ್ಮ ಮಾಡೋಕ್ಕೂ ಕೂಡ ಭಗವಂತ ಅವನಿಗೆ ಸ್ವತಂತ್ರ ಕೊಟ್ಟಿದ್ದಾನೆ. ಮುಂದೆ ಇವನು ಏನ್ ಮಾಡ್ತಾನೆ ಅಂತ ಭಗವಂತನು ಕೂಡ ಊಹೆ ಮಾಡಕ್ ಆಗೋದಿಲ್ಲ. ನೋಡಿ, ಭಗವಂತನ ಸರ್ವಜ್ಞತ್ವ ಅಂದ್ರೆ ಭಗವಂತ ಅಪರಿಪೂರ್ಣ ಅಂತ ಅರ್ಥ ಅಲ್ಲ. ಜೀವಿಯ ಆ ಅಲ್ಪ ಸ್ವತಂತ್ರಕ್ಕೆ ತಾನು ಕೈ ಹಾಕೋದಿಲ್ಲ, ಗೊತ್ತಿರುತ್ತೆ. ಆದ್ರೆ ಜೀವಿಯ ಸ್ವತಂತ್ರವನ್ನ ಭಗವಂತ ಕಸಿದುಕೊಳ್ಳಕ್ಕೆ ಯಾವತ್ತೂ ಕೂಡ ಇಚ್ಛೆ ಪಡೋದಿಲ್ಲ. ಇವತ್ತು ಪಾಪಿ ಆಗಿರೋ ಜೀವ ನೆಕ್ಸ್ಟ್ ಕ್ಷಣಕ್ಕೆ ಯಾವುದೋ ಗುರು ಕೃಪೆ, ಕೃಷ್ಣ ಅಥವಾ ಭಕ್ತರ ಕೃಪೆಯಿಂದ ಅವನು ಕೃಷ್ಣ ಭಕ್ತನ ಆಗ್ಬೋದು. ಭಕ್ತ ಬೇಕಾದ್ರೆ ಆಗ್ಬೋದು, ಅಭಕ್ತ ಬೇಕಾದ್ರೆ ಆಗ್ಬೋದು, ಪಾಪಿ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಜೀವ ತನ್ನ ಸ್ವತಂತ್ರವನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅವನ್ನ ಉದ್ಧಾರ ಮಾಡೋ ಜವಾಬ್ದಾರಿ ಭಗವಂತಂದು. ನಾಳೆ ಏನ್ ಮಾಡ್ತಾನೆ ಜೀವ ಅನ್ನೋದನ್ನ ಭಗವಂತನ ಕೂಡ ಊಹೆ ಮಾಡೋದಿಲ್ಲ. ಅವನ ಇಷ್ಟ, ಏನ್ ಬೇಕಾದ್ರೆ ಮಾಡ್ಕೋಬಹುದು. ಅವ್ನು ಪಾಪಿ ಬೇಕಾರಾಗ್ಬೋದು, ಪುಣ್ಯವಂತ ಬೇಕಾರಾಗ್ಬೋದು. ಆದ್ರೆ ಅವ್ನು ಏನ್ ಮಾಡ್ತಾನೆ ಅನ್ನೋದನ್ನ ಭಗವಂತ ನೋಟ್ ಮಾಡ್ಕೊಳ್ತಾನೆ ಅಷ್ಟೇ. ಅದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಥೆ, ನೀನು ಕರ್ಮ ಮಾಡಕ್ ಅಧಿಕಾರ ಕೊಟ್ಟಿದ್ದೀನಿ. ನೀನು ಒಳ್ಳೇದ್ ಮಾತಾಡ್ಬೋದು, ಕೆಟ್ಟದ್ ಮಾತಾಡ್ಬೋದು, ಒಳ್ಳೇದ್ ಮಾಡ್ಬೋದು, ಕೆಟ್ಟದ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೀನ್ ಸ್ವತಂತ್ರ ಇದೆ. ಆದ್ರೆ ಅದಕ್ಕೆ ಫಲ ಮಾತ್ರ ನಾನೇ ಕೊಡೋದು. ಅದ್ರಿಂದ ಜೀವಿಯ ಅಲ್ಪ ಸ್ವತಂತ್ರವನ್ನ ಭಗವಂತ ಯಾವತ್ತೂ ಕಿತ್ಕೊಳಕ್ಕೆ ಬರೋದಿಲ್ಲ. ಏನ್ ಬೇಕಾದ್ರೆ ಮಾಡ್ಬೋದು, ನನ್ಗೆ ಗೊತ್ತಿಲ್ಲ, ನೀನೇನ್ ಬೇಕಾದ್ರೆ ಮಾಡ್ಕೊ ಹೋಗು. ಇದು ಭಗವಂತನ ಕರುಣೆ. ಭಗವಂತನ ಕರುಣೆ ಎಲ್ಲ ಕಟ್ಟಾಕಿ ಇಟ್ಕೊಂಡಿಲ್ಲ ಭಗವಂತ. ಪ್ರತಿಯೊಂದು ಜೀವನೂ ಕೂಡ ಭಗವಂತನ ಬಳಿಗೆ ಹೋಗೋದಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಆದ್ರೆ ನಾವು ಅದನ್ನ ದುರುಪಯೋಗ ಪಡಿಸ ಇದ್ದೀವಿ. ಯಾಕಂದ್ರೆ ಭಗವಂತ ಹೃದಯದಲ್ಲಿ ಕದಮ, ಬ್ರಾಹ್ಮಣ, ಶೂದ್ರ, ಚಂಡಾಳ, ಹಸು, ನಾಯಿ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಜೀವದಲ್ಲೂ ಕೂಡ ಭಗವಂತ ಅಂತರ್ಯಾಮಿ ಪರಮಾತ್ಮಗೆ ಕೂತು ನೋಡ್ತಾ ಇದ್ದಾನೆ. ಮತ್ತೆ ಅವನು ಗೊತ್ತಿಲ್ಲದೆ ಏನ್ ಮಾಡಕ್ ಸಾಧ್ಯ? ರೋಹಿಣಿ ಹೇಳ್ತಾಳೆ, ಲೀಲೆ ಕೇಳ್ತಾ ಕೇಳ್ತಾ ತಾನು ಭಾವಕ್ಕೆ ಹೋಗ್ಬಿಡ್ತಾನೆ, ಮಹಾಭಾವಕ್ಕೆ. ಅದನ್ನ ತಡಿ. ಇದೆಲ್ಲ ಎಂಥ ಲೀಲೆ! ಈ ಲೀಲೆ ವಿಡಂಬನ ಅನ್ಸುತ್ತಲ್ವಾ? ಭಗವಂತನ್ ಗೊತ್ತಿಲ್ಲದೆ ಇರೋಂಥದ್ದು ಏನಿದೆ? ಆದ್ರೂ ರೋಹಿಣಿ ಹೇಳ್ತಾಳೆ ಕೃಷ್ಣನ್ ಗೊತ್ತಾಗ್ಬಾರದು. ಯಾಕಂದ್ರೆ ಯೋಗಮಾಯ ಎಷ್ಟು ಭಗವಂತನಿಗೋಸ್ಕರ ಸೇವೆ ಮಾಡ್ತಾಳೆ ಅಂದ್ರೆ, ಕೆಲವು ಸಮಯ ಭಗವಂತನನ್ನೇ ತನ್ನ ಭಗವತ್ವವನ್ನ ಮರೆಸಿಬಿಡ್ತಾಳೆ. ಅಂದ್ರೆ ಭಗವಂತನೇ ನಾನು ಭಗವಂತ ಅನ್ನೋದು ಮರಿಬೇಕು. ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ಕೋಬೇಕು. ಭಕ್ತರಿಗೆ ಕೃಷ್ಣ ದೇವರು ಅನ್ನೋದನ್ನ ಆ ಪ್ರಜ್ಞೆನೆ ಕಿತ್ಬಿಡ್ಬೇಕು. ಇದು ಯೋಗ ಮಾಯ ಮಾಡೋ ಕೆಲಸ. ಅದಕ್ಕೆ ತಾನೇ ಹೇಳಿದ್ದು ರೋಹಿಣಿ ಮಾತೆ, ಕೃಷ್ಣ ಒಳಗ್ ಬರಬಾರ್ದು ಅಂತ. ಅದು ಒಳಗ್ ಬರ್ದೇ ಇರೋ ತರ ನೀನ್ ಹೆಂಗ್ ಮಾಡಕ್ ಸಾಧ್ಯ? ಕೃಷ್ಣ ಸರ್ವಂತರ್ಯಾಮಿ, ಅವ್ರ ಒಳಗೂ ಇದ್ದಾನೆ ಅಲ್ವಾ? ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅದನ್ನೇ ಯಶೋದೆಗೆ ತೋರಿಸಿದ್ದು. ನಾನು ಒಳಗೂ ಇದ್ದೀನಿ, ಹೊರಗೂ ಇದ್ದೀನಿ. ಸಕಲ ಬ್ರಹ್ಮಾಂಡ ನನ್ನೊಳಗಿದೆ. ಸಕಲರ ಹೃದಯದಲ್ಲಿ ನಾನಿದ್ದೀನಿ. ನನಗ್ ಗೊತ್ತಿಲ್ಲದೆ ಇರುವಂತ ವಿಚಾರಗಳು ಯಾವುದೂ ಇಲ್ಲ. ಆದ್ರೆ ಇಲ್ಲಿ ರೋಹಿಣಿ ನಮ್ಗೆ ಹೇಳ್ತಾ ಇರೋದು ಏನಂದ್ರೆ ಸಂದೇಶ, ಭಗವಂತನೂ ಕೂಡ ತನ್ನ ಬಾಲ ಲೀಲೆ ಕೇಳ್ತಾ 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 ಮೂರ್ಛೆ ಹೋಗ್ಬಿಡ್ತಾನೆ. ಅವನ ಕಣ್ಣು ಅಗಲ ಆಗ್ಬಿಡುತ್ತೆ, ಬಾಯಿ ಇಷ್ಟ ಅಗಲ ಆಗ್ಬಿಡುತ್ತೆ, ಕೈ ಕಾಲೆಲ್ಲ ಶ್ರಿಂಕ್ ಆಗ್ಬಿಡುತ್ತೆ ಅಂತ ತೋರಿಸ್ಬೇಕಲ್ಲ ಮಹಾಭಾವ ಪ್ರಕಾಶನ. ಅದಕ್ಕೋಸ್ಕರ ಯಾಕೆ ಜಗನ್ನಾಥನ ರೂಪ ನೋಡ್ತಾ ಇದ್ರೆ ನಮ್ಗೆ ಈ ಭಾವ ಬರ್ಬೇಕು. ಜಗನ್ನಾಥ ನೋಡ್ತಿದ್ದಂಗೆ, ಓ ಕೃಷ್ಣ, ವಿರಹದ ಕೃಷ್ಣ. ಜಗನ್ನಾಥ ಅಂದ್ರೆ ಯಾರು? ರಾಧಾ ರಸ ಮದಿರ ಮತ್ತ ವಿಗ್ರಹ ಜಗನ್ನಾಥ. ಕೃಷ್ಣನೇ ಜಗನ್ನಾಥ. ಆದ್ರೆ ಎಂತ ಜಗನ್ನಾಥ? ರಾಧಾ ರಸ ಮದಿರ ಮತ್ತ ವಿಗ್ರಹ. ಮದಿರ ಅಂದ್ರೆ ಹೆಂಡ. ಎಂತ ಹೆಂಡ ಅದು?
ಭೌತಿಕ ಹೆಂಡ ಅಲ್ಲ, ಅದು ರಾಧಾರಸ. ಶ್ರೀಮತಿ ರಾಧಾರಾಣಿ ಭಗವಂತನಿಗೆ ಮತ್ತು ಬರೆಸುವಂತ ರಸ ಅದು. ಅದಕ್ಕೆ ಯಾರಾದ್ರೂ ರಾ ಅಂತ ಹೇಳಿದ್ರೆ ನೋಡಿ, ಒಂದು ಪುರಾಣದಲ್ಲಿ ಈ ಮಾತು ಬರುತ್ತೆ, ಯಾರಾದ್ರೂ ರಾ ಅಂತ ಬಾಯ್ ಬಿಟ್ರೆ ಕೃಷ್ಣ ಕಿವಿ ಅಗಲ ಮಾಡ್ಕೊಳ್ತಾನೆ, ಕಣ್ಣು ಅಗಲ ಮಾಡ್ಕೊಳ್ತಾನೆ, ಮನಸ್ಸು ದೊಡ್ಡದು ಮಾಡ್ಕೊಳ್ತಾನೆ. ರಾಧೆ ಅಂತ ಹೇಳ್ತಾನ ಅಂತ ಕಾಯ್ತಾ ಇರ್ತಾನೆ ಅಂತ. ಶುಕಮುನಿಗಳು ಇಡೀ ಭಾಗವತಂನ ಪರೀಕ್ಷಿತ್ ಮಹಾರಾಜ್ ಹೇಳ್ಬೇಕಾದ್ರೆ ಎಲ್ಲೂ ಕೂಡ ಅಪ್ಪಿ ತಪ್ಪಿ, ಬಾಯಿ ತಪ್ಪಿ, ಮನಸ್ ತಪ್ಪಿ, ಪ್ರಜ್ಞೆ ತಪ್ಪಿ ಒಂದು ಶಬ್ದ ರಾಧಾರಾಣಿ ಹೆಸರು ಹೇಳಿಲ್ಲ ಅವರು. ಯಶೋಧ ಬಿಟ್ರೆ ಬೇರೆ ಯಾವ ಗೋಪಿಯರ ಹೆಸರು ಕೂಡ ಹೇಳಿಲ್ಲ ಭಾಗವತಮಲ್ಲಿ. ಯಾಕೆ ಹೇಳಿಲ್ಲ? ಹೇಳಿಲ್ಲಲ್ಲ, ಹೇಳಿದ್ದಾರೆ, ಆದ್ರೆ ಪರೋಕ್ಷವಾಗಿ ಹೇಳಿದ್ದಾರೆ. ಆದ್ರೆ ರಾಧಾ ಅಂತ ಸ್ಪೆಸಿಫಿಕ್, ಆ ರಾಧಾ 2 ಅಕ್ಷರ ಹೇಳಿಲ್ಲ ಅವರು. ಅನಯಾರ್ಹಾದಿತಾನೂನಂ ಭಗವಾನ್ ಹರಿದೀಶ್ವರ, ಯಾರನ್ನ ಭಗವಂತನೇ ಆರಾಧನೆ ಮಾಡ್ತಾನೋ ಅವಳೇ ರಾಧಾರಾಣಿ. ಅದಕ್ಕೆ ಕೃಷ್ಣ ರಾಧಾ ಹೆಸರು ಕೇಳಿದ್ರೆ ಮೂರ್ಛೆ ಹೋಗ್ಬಿಡ್ತಾನೆ. ರಾವಣ ಅಂತ ಹೇಳಕ್ಕೆ ನಾವು ರಾ ಅಂತ ಬಾಯ್ಬಿಟ್ರೆ ಧೇ ಹೇಳ್ತಾನ ಅಂತ ಕಾಯ್ತಾ ಇರ್ತಾನಂತೆ ಕೃಷ್ಣ. ರಾಕ್ಷಸ ಅಂತ ಹೇಳ್ಬೇಕಾದ್ರೆ ರಾ ಅಂತ ಬಾಯ್ಬಿಟ್ರೆ ಧೇ ಅಂತ ಹೇಳ್ತಾನ ಅಂತ ಕಾಯ್ತಾ ಇರ್ತಾನೆ ಕೃಷ್ಣ. ಓ, ರಾಧೆ ಹೇಳಕ್ ಹೋಗಿ ಇವನು ರಾಕ್ಷಸ ಹೇಳ್ಬಿಟ್ನಲ್ಲ, ಎಷ್ಟು ನೋವು ಮಾಡ್ಕೊಳ್ತಾನೆ ಅವನು. ಇದು ರಾಧಾರಾಣಿ ಹೆಸರಲ್ಲಿ, ನಾಮದಲ್ಲಿರುವಂತಹ ಶಕ್ತಿ ಅದು ಭಗವಂತನನ್ನು ಕೂಡ ಮೂರ್ಛೆಗೊಳಿಸುತ್ತೆ. ಮತ್ತೆ ಶುಕಮುನಿಗಳು ಮೂರ್ಛೆ ಹೋಗ್ಬಿಟ್ರೆ ಪರೀಕ್ಷಿತನಿಗೆ ಭಾಗವತ ಹೇಳೋದು ಯಾರು? ನಮ್ಗೆ ಭಾಗವತ ಎಲ್ಲಿಂದ ಬರಬೇಕಿತ್ತು? ಮತ್ತೆ ಎಷ್ಟು ಕಷ್ಟಪಟ್ಟಿರ್ಬೋದು. ರಾಧಾರಾಣಿ ಹೆಸರು ಹೇಳದೆ ಪರೋಕ್ಷವಾಗಿ ಇಡೀ ಭಾಗವತಂನ ಹೇಳಬೇಕಲ್ಲ, ಇಡೀ ಭಾಗವತಂ ಕಥೆಯನ್ನ ಶುಕಮುನಿ ಪರೀಕ್ಷಿತನಿಗೆ ಹೇಳಬೇಕಲ್ಲ, ಒಂದು ವಾರದಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು. ಒಂದು ಪ್ರಮೇಯ 5 ನಿಮಿಷ ಭಾಷಣ ಮಾಡಿ ಯಾವುದೋ ಒಂದು ವಸ್ತು ಬಗ್ಗೆ, ವಿಚಾರದ ಬಗ್ಗೆ ಅಂತ ಹೇಳಿ ಒಂದು ಕಂಡೀಷನ್ ಹಾಕ್ಬಿಡ್ಬೇಕು. 5 ನಿಮಿಷ ಭಾಷಣ ಮಾಡಬೇಕು, ಆದ್ರೆ ಒಂದು ಕಂಡೀಷನ್, ಅದರಲ್ಲಿ ತನ್ನ ಬಗ್ಗೆ ಏನು ಹೇಳಬಾರ್ದು, ಬೇರೆಯವ್ರ ಬಗ್ಗೆನೂ ಏನು ಹೇಳಬಾರದು, ಭಗವಂತನ ಬಗ್ಗೆನೂ ಏನು ಹೇಳಬಾರದು. ಮಾತಾಡಕ್ ಸಾಧ್ಯನಾ? ಒಂದೋ ತನ್ನ ಬಗ್ಗೆ ಹೇಳ್ಕೋಬೇಕು, ಇಲ್ಲ ಇನ್ನೊಬ್ಬರ ಬಗ್ಗೆ ಹೇಳಬೇಕು, ಇಲ್ಲ ಭಗವಂತನ ಬಗ್ಗೆ ಹೇಳಬೇಕು. ಈ 3 ಇಲ್ದೇ ಇರುವಂತಹ ಒಂದು ಭಾಷಣ ಅಂತಿದ್ರೆ ಹೇಗ್ ಮಾಡಕ್ ಸಾಧ್ಯ? ಭಗವಂತನ ನಾಮವನ್ನ, ರಾಧಾರಾಣಿಯ ಹೆಸರನ್ನ ಹೇಳದೆ ಇಡೀ ಭಾಗವತಂನ 18,000 ಶ್ಲೋಕನ ಹೇಳಬೇಕು ಒಂದು ವಾರದಲ್ಲಿ ಅಂದ್ರೆ ಹೆಂಗ್ ಹೇಳಿರ್ಬೇಕು ಅವರು? ಹಗಲು ರಾತ್ರಿ 24/7 ಕೃಷ್ಣನಿಗೆ ಖುಷಿ ಆಗಂಗೆ. ವರ್ಯಾನೇಷತೆ ಪ್ರಶ್ನ ಕೃತ ಲೋಕಹಿತಂ ಕೃತ ನೃಪ ಆತ್ಮವಿತ್ಸಮ್ಮತ ಪುಂಸಾಂ. ಆತ್ಮವಿತ್ಸಮ್ಮತ ಪುಂಸಾಂ. ನಾವು ಹೇಳುವಂತಹ ಹೇಳಿದ, ನಾವು ಹೇಳುವಂತ ಪ್ರತಿಯೊಂದು ಮಾತು ಅದು ಆತ್ಮವಿತ್ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಸು ಯಃ ಪರಃ. ಭಗವಂತನ ಬಗ್ಗೆ ಪ್ರತಿಯೊಂದು ಮಾತುಗಳು ಕೂಡ ಆತ್ಮವಿತ್ಸಮ್ಮತಃ ಅಂದ್ರೆ ಜ್ಞಾನಿಗಳು, ಭಕ್ತರು ಅದನ್ನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ಯಾವ್ದು ಕಟ್ಟು ಕಥೆ ಅಲ್ಲ. ಜ್ಞಾನಿಗಳು, ಭಕ್ತರು, ಯೋಗಿಗಳು, ಧ್ಯಾನಿಗಳು ಪ್ರತಿಯೊಬ್ಬರು ಕೂಡ ಅದನ್ನ ಒಪ್ಪಿದ್ದಾರೆ. ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಇದು ರಾಧಾರಾಣಿ ಹೆಸರಲ್ಲಿರುವಂತಹ ಮಹಿಮೆ, ಶಕ್ತಿ. ರಾಧಾ ರಸ ಮದಿರ ಮತ್ತ ವಿಗ್ರಹ ಕೃಷ್ಣ ಜಗನ್ನಾಥ, ಅದೇ ಚೈತನ್ಯ ಮಹಾಪ್ರಭು. ಬೃಂದಾವನಕ್ಕೆ ಬಂದಾಗ ಹೆಂಗ್ ಅನ್ಸಿರ್ಬೇಕು ಉದ್ಧವನಿಗೆ? ಇವರು ಎಂತ ಹುಚ್ಚು ಪ್ರೇಮಿಗಳಪ್ಪ ಇವರು. ಒಂದು ಕ್ಷಣ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ, ನೀರಿಂದ ಆಚೆ ತೆಗೆದ ಮೀನು ಸತ್ತೋಗುತ್ತೆ, ಆದ್ರೆ ಬದುಕಿದೆ ಅಂದ್ರೆ ಏನಾದ್ರೂ ಒಂದು ವಿಚಿತ್ರ ಇರ್ಬೇಕಲ್ಲ ಅಲ್ಲಿ, ಆಶ್ಚರ್ಯ ಇರ್ಬೇಕಲ್ಲ ಅಲ್ಲಿ. ಕೃಷ್ಣ ಹೋಗ್ಬೇಕಾದ್ರೆ ಹೇಳೋಗಿದ್ನಲ್ಲ, ಅದೊಂದು ಮಾತಿಗೋಸ್ಕರ ಕಾದು 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 ಇವತ್ ಬರ್ತಾನೆ ನಾಳೆ ಬರ್ತಾನೆ, 2 ದಿನ ಅಂತ ಹೇಳಿ ಹೋಗಿದ್ದ. 3ನೇ ದಿನ ಬರ್ಬೋದು, 4ನೇ ದಿನ ಬರ್ಬೋದು, ಮುಂದಿನ ವಾರ ಬರ್ಬೋದು, ಮುಂದಿನ ತಿಂಗಳು ಬರ್ಬೋದು, ಮುಂದಿನ ವರ್ಷ ಬರ್ಬೋದು ಅಂತ 100 ವರ್ಷ ಕಳೆದು ಬಿಟ್ರಲ್ಲ. ಎಷ್ಟು ಬೆಂಕಿ ಇರ್ಬೋದು ಒಳಗಡೆ, ಅದು ವಿರಹ ಅಗ್ನಿ. ಮಹಾಪ್ರಭು ಅಲಾರನಾಥಲ್ಲಿ ಜಗನ್ನಾಥ್ ಈಗ ನೋಡಿ, ಸ್ನಾನ ಯಾತ್ರೆ ಆದ್ಮೇಲೆ ರಥಯಾತ್ರೆ ಬರೋ ತನಕ ಜಗನ್ನಾಥನ ದರ್ಶನ ಇಲ್ಲ. ಭಕ್ತರಿಗೆ ಹೆಂಗಿರುತ್ತೆ ನೋಡಿ, ಜಗನ್ನಾಥ್ ಮಂದಿರಲ್ಲಿ
ವಿಗ್ರಹ ಇಲ್ಲ, ಫೋಟೋ ಎಲ್ಲೋದ್ರು ವಿಗ್ರಹ. ಜ್ವರ ಬಂದಿದೆ ಈಗ ಅವರಿಗೆ. ರಥಯಾತ್ರೆ ದಿನ ರಥದಲ್ಲಿ ಕೂತ್ಕೊಳ್ತಾನಲ್ಲ ಭಗವಂತ. ಒಂದು ಅದ್ರ ಹಿನ್ನೆಲೆ ಇದೆ, ಒಂದು ಹೇಳ್ತೀರಿ ಇದನ್ ಮುಗಿಸಿ. ಜಗನ್ನಾಥನ ಹಿಂಡಿ ಉತ್ಸವ ಮಾಡ್ತಾರಲ್ಲ, ತೂರ ಆಡ್ಸ್ಕೊಂಡ್ ಕರ್ಕೊಂಡ್ ಬಂದು ರಥದಲ್ಲಿ ಕೂರಿಸ್ತಾರಲ್ಲ, ಯಾಕೆ ಹೆಂಗ್ ಮಾಡ್ತಾರೆ? ಅದ್ರ ಕಥೆನೇ ಇಲ್ಲಿ ಹೇಳ್ತಾ ಇರೋದು ರೋಹಿಣಿ ಮಾತೆ ದ್ವಾರಕಾ ರಾಣಿಯರಿಗೆ. ಸರಿ, ಸುಭದ್ರ ನಿಂತ್ಕೊಂಡ್ಲು, ಕೈ ಅಡ್ಡ ಹಾಕಿ. ಸುಧರ್ಮ ರಾಜ್ಯಸಭೆಯಲ್ಲಿ ಮೀಟಿಂಗ್ ಮಾಡ್ತಾ ಇದಾರೆ. ಕೃಷ್ಣ ಬಲರಾಮರು. ಕೃಷ್ಣನ್ ಗೊತ್ತಾಯ್ತು, ಓಹೋ ಸರ್ವಂತರ್ಯಾಮಿ ಗೊತ್ ಮಾಡ್ಕೊಂಡ್ಬಿಟ್ಟ, ನನ್ ಬಗ್ಗೆ ಹೇಳ್ತಾ ಇದ್ದಾಳೆ ಅಮ್ಮ, ನನ್ ಬಗ್ಗೆ ಹೇಳ್ತಾ ಇದ್ದಾಳೆ, ಬಾಲ್ಯಲೀಲೆ ಬಗ್ಗೆ ಹೇಳ್ತಾಳೆ, ಎಲ್ಲ ಮೀಟಿಂಗ್ ಕ್ಯಾನ್ಸಲ್. ಓಡೋಡಿ ಬಂದ. ಬರ್ತಾನೆ ಕೃಷ್ಣ. ಸುಭದ್ರ ನೋಡ್ತಿದ್ದಾಳೆ, ಭಗವಂತನ ಲೀಲೆ ಕೇಳ್ತಾ ಏನಾಯ್ತು, ಸುಭದ್ರ ಸ್ಟನ್ ಆಗ್ಬಿಟ್ಲು. ಕಣ್ಣು ಅಗಲ ಆಯ್ತು. ನೋಡಿ ಸುಭದ್ರ ಮೈ ಫೋಟೋ ಇದೆಯಾ? ಜಗನ್ನಾಥನ್ ಫೋಟೋ ಇದೆ ಮುಂದೆ. ಕೈ ಇಲ್ಲ, ಕಾಲಿಲ್ಲ, ಕಣ್ಣು ಅಗಲ ಆಗ್ಬಿಟ್ಟಿದೆ, ಬಾಯಿ ಹಿಂಗಾಗ್ಬಿಟ್ಟಿದೆ. ಅದು ಮಹಾಭಾವ ಪ್ರಕಾಶನ. ಯಾರೋ ಕೆತ್ತನೆ ಮಾಡೋವನಿಗೆ ಸರಿ ಕೆತ್ತನೆ ಮಾಡಕ್ ಬಂದಿಲ್ಲ, ಹೆಂಗಂದ್ರೆ ಮಾಡ್ಬಿಟ್ಟವನೆ ಅಂತ ಅನ್ಕೋಬಾರ್ದು. ತುಂಬಾ ಜನಕ್ಕೆ ಭೌತಿಕವಾದಿಗಳ ಹಂಗೆ ಅನ್ಸೋದು. ಏನ್ ದೇವ್ರಿ ಇದು, ಕಣ್ರೆಪ್ಪೆ ಇಲ್ಲ, ಕೈ ಇಲ್ಲ, ಕಾಲಿಲ್ಲ. ಯಾಕೆ? ಕೆತ್ತನೆ ಮಾಡೋರಿಗೆ ಮರ ಸಾಕಾಗ್ಲಿಲ್ವಾ? ಅದು ಭಗವಂತನ ಪರ್ಫೆಕ್ಟ್ ರೂಪ, ಅದು ಅಲೌಕಿಕ ರೂಪ. ಅದು ಒಂದು 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 ಇಂಚ್ ಆ ಕಡೆ ಈ ಕಡೆ ತಪ್ಪಾಗಿಲ್ಲ ಅಲ್ಲಿ. ಅದು ಯೋಚನೆ ಕೂಡ ಮಾಡಬಾರ್ದು ನಾವು. ಅದು ಭಗವಂತನ ಅಲೌಕಿಕ ರೂಪ. ಅದು ಸುಭದ್ರ ನೋಡ್ತಾಳೆ, ಎಲ್ಲ ಮಹಾಭಾವ ಪ್ರಕಾಶಕ್ಕೆ ಹೋಗ್ಬಿಟ್ಲು. ಬಲರಾಮ ಬಂದ. ಯಾಕೆ ಸುಭದ್ರ ಹಿಂಗಾಗಿದ್ದಾಳಲ್ಲ ನೋಡ್ತಾನೆ. ಕಿವಿ ಕೊಟ್ಟ ಬಾಗ್ಲ ಹತ್ರ. ರೋಹಿಣಿ ಮಾತೆ ಕಥೆ ಹೇಳ್ತಾ ಇದ್ದಾಳೆ, ಬಾಲ್ಯಲೀಲೆ. ಕೃಷ್ಣ ಒಂದಿನ ಏನ್ ಮಾಡ್ದ, ವೃಂದಾವನಕ್ಕೆ ಹೋಗಿದ್ದ, ಅಲ್ಲಿ ಬೆಂಕಿ ಬಿತ್ತು ಕಾಡಿಗೆ. ಗೋಪಪಾಲಕರು ಕಿರಿಸ್ತಾ ಇದಾರೆ. ಯಾರನ್ನ ಕರಿಬೇಕು ಈಗ? ಬೆಂಕಿ ಬಿದ್ರೆ ನಾವು, ಬೆಂಕಿ ಬಿದ್ರೆ 101 ಕಾಲ್ ಮಾಡಿ ಬೇಗ, ಫೈರ್ ಎಕ್ಸ್ಟಿಂಗ್ವಿಷರ್ಗೆ. ಆದ್ರೆ ನಮ್ಮ ಜೀವನದ, ನಮ್ಮ ಜೀವ, ಸೋಲ್, ಆತ್ಮ, ಅವನಿಗೆ ಬೆಂಕಿ ಬಿದ್ದಿದೆ ಈಗ. ದಹ್ಯಮಾನಾನ್, ಸುಡ್ತಾ ಇದ್ದೀನಿ ನಾನೀಗ. ಯಾಕೆ? ನಮ್ಗೆ ಯಾಕೆ ತಾಪ ಶುರು ಆಗಿದೆ, ಸುಡ್ತಾ ಇದೆ ಕ್ಲೇಶಾಗ್ನಿ? ಭಗವಂತನ ಮರ್ತಿದೀವಿ ಅದಕ್ಕೆ. ಮತ್ತೆ ಗೋಪಿಯರಿಗೆ ಯಾಕೆ ಕ್ಲೇಶಾಗ್ನಿ ಸುಡ್ತಾ ಇತ್ತು, ವಿರಹ ವೇದನೆ? ಭಗವಂತನ ನೆನಪಲ್ಲಿ ಇಟ್ಕೊಂಡ್ರು ಮನೆಗೆ ಆಗ್ತಾ ಇಲ್ಲ ಅದಕ್ಕೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ಸುಡ್ತಾ ಇದೀವಿ, ಬೇಯ್ತಾ ಇದೀವಿ ನಾವು ಬೆಂಕಿಲಿ, ಯಾಕಂದ್ರೆ ಕೃಷ್ಣ ಮರ್ತಿದೀವಿ. ಬೃಂದಾವನ ವ್ರಜವಾಸಿಗಳು ಬೇಯ್ತಾ ಇದ್ರು, ಯಾಕಂದ್ರೆ ಕೃಷ್ಣನ ಮರೆಯಕ್ ಆಗ್ತಾ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ, ಡೆಡ್ ಆಪೋಸಿಟ್. ಮರಿಬೇಕು, ಮರೆಯಕ್ ಆಗ್ತಾ ಇಲ್ಲ. ಕೃಷ್ಣ ಮರಿಬೇಕು, ಹೆಂಗ್ ಮರಿಯೋದು? ಅಲ್ಲ, ಮರಿಬೇಕಾದ್ರೆ ಮನ್ಸ್ ಕೆಲಸ ಮಾಡ್ಬೇಕು. ಮನ್ಸಿಲ್ವಲ್ಲ ಅಲ್ಲಿ, ಮನ್ಸು ಕೃಷ್ಣ ಹತ್ರ ಇದೆ, ಹೆಂಗ್ ಮರಿಯೋದು? ಬಂದ ಕೃಷ್ಣ ನೋಡ್ತಾನೆ, ಏನಿದು ಬಲರಾಮ ಅಣ್ಣ ತಂಗಿ ಚೆನ್ನಾಗಿ ನಿಂತು ಬಿಟ್ಟಿದ್ದಾರೆ. ಕೃಷ್ಣ ಕಿವಿ ಕೊಟ್ಟ ಬಾಗ್ಲಿಗೆ, ನಂದೇ ಕತೆ. ಸ್ವಕತ ಶೃಣ್ವತಾಂ, ಸ್ವಕತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಹಾ, ನನ್ನ ಕಥೆ ಕೇಳಿ ನಾನು ಪಾವನ ಆಗ್ಬಿಟ್ಟೆ. ಭಗವಂತನ್ಗೂ ಕೂಡ ಅವನ್ ಕಥೆ ಕೇಳಿ ಪಾವನ ಆಗ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಗೋಪಿಯರಿದಾರಲ್ಲ, ಭಕ್ತರಿದಾರಲ್ಲ, ಅದಕ್ಕೆ. ಭಗವಂತ ಲೀಲೆ ಮಾಡಿದ್ರೆ ಒಬ್ನೇ ಮಾಡೋದಿಲ್ಲ. ಒಬ್ನೇ ಮಾಡಿದ್ರೆ ಅದು ಲೀಲೆ ಆಗೋದಿಲ್ಲ, ಭಕ್ತರು ಸಮೇತ ಮಾಡ್ತಾನೆ ಲೀಲೆ. ಅಲ್ಲಿ ಭಗವಂತನಿಗೆ ಖುಷಿ ಕೊಡೋ ವಿಚಾರ ಏನು? ನನ್ನ ಭಕ್ತರ ಜೊತೆ ನಾನು ಲೀಲೆ ಮಾಡ್ತಾ ಇದ್ದೀನಿ, ನನ್ನ ಭಕ್ತರಿಗೆ ಆನಂದ ಆಗ್ತಾ ಇದೆ, ಅದರಿಂದ ನನಗೆ ಆನಂದ ಆಗುತ್ತೆ. ಭಗವಂತನಿಗೆ ಯಾಕೆ ಆನಂದ ಆಗುತ್ತೆ? ಭಕ್ತರಿಗೆ ಆನಂದ ಆಗ್ತಾ ಇದೆಯಲ್ಲ, ಅದಕ್ಕೆ ನನ್ಗೆ ಆನಂದ ಆಗುತ್ತೆ. ಭಗವಂತನಿಗೆ ಯಾಕೆ ನೋವಾಗುತ್ತೆ? ಭಕ್ತರು ನೋವಾಗ್ತದೆ, ಅದಕ್ಕೆ ನನ್ಗೆ ನೋವಾಗ್ತಾ ಇದೆ. ಅವನಿಗೆ ಸುಖ ದುಃಖ ಇಲ್ಲ. ಭಗವಂತನಿಗೆ ಸುಖ ದುಃಖ, ನೋವು, ನಲಿವು, ಬೇಜಾರು, ಹೊಟ್ಟೆ ಹಸಿವು, ಭಕ್ತರಿಗೆ ಆಗ್ತಾ ಇದೆಯಲ್ಲ, ಅದಕ್ಕೆ ನನಗೆ ಆಗ್ತಾ ಇದೆ. ನನ್ನ ಕಥೆ ಕೇಳಿ ನನಗೆ ನಾನೇ ಮಹಾಭಾವ ಹೊರಟೋಗ್ತೀನಿ ಅಂದ್ರೆ ಮತ್ತೆ ನನ್ನ ಭಕ್ತರು ಏನಾಗ್ಬೇಕು? ನನ್ನ ಭಕ್ತರ ಕಥೆ ಏನಾಗ್ಬೇಕು? ಕತೆ ಮುಂದುವರಿತಾ ಇದೆ. ಮಹಾಭಾವಕ್ಕೆ ಹೋದ್ರು. ಸುದರ್ಶನ ಬಂದ. ಸುದರ್ಶನ ಆಕ್ಚುಲಿ ಚಕ್ರ ಅಲ್ಲಿ ಬಂದು ನಿಂತ್ಕೊಳ್ತಾನೆ. ಸುದರ್ಶನ ಹೇಗಿದೆ ನೋಡಿದಿರಲ್ಲ, ಕೋಲ್ ಆಗ್ಬಿಟ್ಟಿದ್ದಾನೆ, ಕಂಬ. ಸುದರ್ಶನ ಚಕ್ರ ಅಲ್ವಾ? ಜಗನ್ನಾಥಪುರಿ ಗೋಪುರದಲ್ಲಿ ಸುದರ್ಶನ ಹೇಗಿದ್ದಾನೆ? ಚಕ್ರ. ಆದ್ರೆ ಭಗವಂತನ ಪಕ್ಕದಲ್ಲಿ ನಿಂತಿದ್ದಾನೆ, ಎಡಗಡೆ ಕಂಬ ಆಗಿ ನಿಂತಿದ್ದಾನೆ. ಯಾಕೆ? ಸ್ಟನ್ ಆಗ್ಬಿಟ್ಟಿದ್ದಾನೆ ಅವನು. ಭಗವಂತನ ಅಲೌಕಿಕ ಲೀಲೆಗಳನ್ನ ಕೇಳ್ತಾ ಏನಾಗುತ್ತೆ, ಮೂರ್ಛಿತರಾಗ್ಬಿಡ್ತಾರೆ. ಇದನ್ನ ಮಹಾಭಾವ ಪ್ರಕಾಶನ ಅಂತ ಹೇಳೋದು. ಒಂದಿನ ದ್ವಾರಕೆಯಲ್ಲಿದ್ದಾನೆ ಕೃಷ್ಣ, ಕನ್ಸು ಬಿತ್ತು. ಕಿರ್ಚ್ಕೊಂಡು ಎದ್ದೇಳ್ತಾನೆ, ರಾಧಾ ರಾಧಾ ರಾಧಾ.
ರೋಹಿಣಿ, ಸಾರಿ, ರುಕ್ಮಿಣಿ ಸತ್ಯಭಾಮ ಗಾಬರಿ. ಅರೆ, ಕೃಷ್ಣನಿಗೆ ಹುಷಾರಿಲ್ವಾ? ಇಲ್ಲಲ್ಲ, ನಾರ್ಮಲ್ ಆಗಿದ್ದೀನಿ ನಾನು, ಬಟ್ ಒಂದು ನೋವಿದೆ ನನಗಷ್ಟೇ. ಏನು, ವೃಂದಾವನ ಬಿಟ್ಟು ಬಂದಲ್ಲ ಅಂತ. ನಾವೇನ್ ಕಮ್ಮಿ ಮಾಡಿದ್ವಿ ನಿಮ್ಗೆ? ನೀವು ಕಮ್ಮಿ ಮಾಡಿಲ್ಲ, ನೀವು ಜಾಸ್ತಿನೇ ಮಾಡ್ತಾ ಇದ್ದೀರಾ. ಆದ್ರೆ ನನಗೆ ನೋವು, ನೀವು ಜಾಸ್ತಿ ಮಾಡೋದಲ್ಲ ಮುಖ್ಯ. ನನಗೆ ಪ್ರೇಮ ಬೇಕಾಗಿತ್ತು, ಮಾಧುರ್ಯ ರಸದ ಪ್ರೇಮ ಬೇಕಾಗಿತ್ತು. ದ್ವಾರಕೆಯಲ್ಲಿ ಮಾಧುರ್ಯ ರಸ ಇಲ್ಲ, ಐಶ್ವರ್ಯ ಭಾವ. ಯಾವ ಭಾವದಲ್ಲಿ ಭಗವಂತನನ್ನ ಆರಾಧನೆ ಮಾಡ್ಬೇಕು ನಮ್ಗೆ ಗೊತ್ತಿರ್ಬೇಕು. ಅದೀಗ ಹೇಳ್ದು, ಬೃಂದಾವನದ ಕೃಷ್ಣ, ಅವನ ಬಾಲಿಲೆಗಳು ಕೃಷ್ಣನು ಕೂಡ ಬೆರಗುಗೊಳಿಸುತ್ತೆ. ಅದರಿಂದ ನಾವು ವೃಂದಾವನಕ್ಕೆ ಹೋಗಕ್ ಮುಂಚೆ ನಮ್ಗೆ ಆ ಭಾವ ಬರ್ಬೇಕು ನಮಗೆ. ಜಗನ್ನಾಥ ಟೆಂಪಲ್ ಬಂದಾಗ ನಮ್ಗೆ ಯಾವ ಭಾವ ಇರಬೇಕು? ಓ ಕೃಷ್ಣ, ವಿರಹದ ಕೃಷ್ಣ, ರಾಧಾರಾಣಿ ಇಲ್ಲದೆ ಕೃಷ್ಣ, ನೀನ್ ಹೇಗೆ ಕೊರಗ್ತಾ ಇದೆಯಾ ನೀನು? ಅದಕ್ಕೆ ಚೈತನ್ಯ ಮಹಾಪ್ರಭುಗ್ ಬಂದಿದ್ದು. ಕೃಷ್ಣನೇ ಜಗನ್ನಾಥನೇ, ಜಗನ್ನಾಥನ ಮುಂದೆ ಜಗನ್ನಾಥ ಚೈತನ್ಯ ಮಹಾಪ್ರಭುಗ್ ಬಂದು, ನಾನ್ ರಾಧಾರಾಣಿ ಬಂದಿದ್ದೀನಿ ಭಾವದಲ್ಲಿ, ರಾಧಾರಾಣಿ ಭಾವದಲ್ಲಿ ಬಂದಿದ್ದೀನಿ. ಜಗನ್ನಾಥ ಆ ಭಾವ ಇದೆಯಲ್ಲ, ಆ ಭಾವ ಕೇವಲ ರಾಧಾರಾಣಿ ಮಾತ್ರ ವ್ಯಕ್ತಪಡಿಸಕ್ ಸಾಧ್ಯ. ಅದಕ್ಕೆ ನಾವು ರಾಧಾರಾಣಿ ಹೆಸರು ಹೇಳ್ಬೇಕಾದ್ರೂ ನಮ್ಗ ಎಲ್ಲಿಂದ ಬರುತ್ತೆ ನಮ್ಗೆ ಅರ್ಹತೆ, ಯೋಗ್ಯತೆ? ಅದಕ್ಕೆ ನಮ್ಗೆ ಇಲ್ಲ, ಖಂಡಿತ ಇಲ್ಲ ನಮಗೆ. ಅದು ರಾಧಾರಾಣಿನೇ ಪ್ರಾರ್ಥನೆ ಮಾಡ್ಬೇಕು. ಓ ರಾಧಾ, ಯಾಕೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕಾದ್ರೆ ಆ ಫೀಲ್ ಬರ್ಬೇಕು. ರಾಧಾ ರಾಧಾ ರಾಧಾ, ಅಯ್ಯೋ ರಾಧಾರಾಣಿ ಹೆಸರು ಹೇಳಕ್ ಆಗ್ತಾ ಇಲ್ವಲ್ಲ, ಹರೇ ಹೇ ರಾಧಾರಾಣಿ, ನಿಮ್ಮ ಸ್ಮರಣೆ ಮಾಡೋಕೆ ನಮಗೆ ಅವಕಾಶ ಮಾಡಿಕೊಡಿ, ನಿಮ್ ಸೇವೆ ಮಾಡಕ್ ನಮ್ಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಲೀಲೆ ಕೇಳಕ್ ನಮ್ಗೆ ಅವಕಾಶ ಮಾಡಿಕೊಡಿ, ನಿಮ್ಮ ದರ್ಶನ ಮಾಡಕ್ ನಮ್ಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಪಾದದ ಧೂಳಲ್ಲಿ ಒಂದು ಸಣ್ಣ ಕಣ ಆಗಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ, ನಿಮ್ಮ ಹೃದಯದಲ್ಲಿ ಒಂದು ಸಣ್ಣ ಜಾಗ ಕೊಡಿ ನನಗೆ. ಯಾಕಂದ್ರೆ ಭಗವಂತನು ಅದನ್ನೇ ಕೇಳ್ತಾನಲ್ಲ. ಭಕ್ತರ ಹೃದಯದಲ್ಲಿ ಭಗವಂತ ಮನೆ ಮಾಡ್ಕೊಂಡ್ಬಿಡ್ತಾನೆ, ಎಲ್ಲಿ ಹೋಗೋದಿಲ್ಲ ಅವನು. ಸಾಧವೋ ಹೃದಯಂ ಮಹ್ಯಂ ಸಾಧು ನಮ್ ಹೃದಯಂ ತ್ವಹಂ. ಸರಿ, ನಿದ್ದೆಲಿ ಎದ್ದ ಕೃಷ್ಣ. ರುಕ್ಮಿಣಿ ಸತ್ಯಭಾಮ ನೋಡ್ತಾ ಇದಾರೆ, ಏನಾಯ್ತು? ಎದ್ ನಿಂತ್ಕೊಂಡು ತ್ರಿಭಂಗಿ ರೂಪದಲ್ಲಿ ನಿಂತ್ಬಿಟ್ಟ. ಓ, ವೃಂದಾವನದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕೃಷ್ಣ ತ್ರಿಭಂಗಿ ರೂಪದಲ್ಲಿ ನಿಲ್ಲೋದಿಲ್ಲ. ಮಥುರಾದಲ್ಲಿ ನಿಲ್ಲಿಲ್ಲ, ದ್ವಾರಕಾಲ್ ನಿಲ್ಲಿಲ್ಲ, ಕುರುಕ್ಷೇತ್ರದಲ್ಲಿ ನಿಲ್ಲಿಲ್ಲ, ಹಸ್ತಿನಾಪುರದಲ್ಲಿ ನಿಲ್ಲಿಲ್ಲ. ಇದ್ಯಾವ್ದಪ್ಪ ಹೊಸ ರೂಪ? ಕೃಷ್ಣಗೆ ಕನ್ಸು ಬಂದಿತ್ತು, ನಾನು ವೃಂದಾವನದಲ್ಲಿ ಇದ್ದೀನಿ, ಆದ್ರೆ ದ್ವಾರಕ ಕನ್ಸು ಬೀಳ್ತಾ ಇದೆ, ಇದನ್ ದ್ವಾರಕದಲ್ಲಿ ಇದ್ದಂಗಿದ್ದೀನಲ್ಲ ನಾನು ಅಂತ. ಹಿಡ್ಕೊಂಡ ತ್ರಿಭಂಗಿ ರೂಪದಲ್ಲಿ ಕೊಳಲು, ಇಲ್ಲಿ ನನ್ ಫ್ಲೂಟ್ ಎಲ್ಲಿ ನಂದು? ಓ, ಕೃಷ್ಣನಿಗೆ ಏನು ಹೆಚ್ಚು ಕಮ್ಮಿ ಆಗಿದೆ. ನಾರದರು ಬಂದ್ರು, ನಾರಾಯಣ ನಾರಾಯಣ, ಏನಾಯ್ತು ಕೃಷ್ಣ ನಿನಗೆ? ಇದೊಂದು ಸಣ್ಣ ಲೀಲೆ ನೋಡಿ, ಭಕ್ತರು ಭಗವಂತ ಸೇರ್ಕೊಂಡು ಮಾಡೋ ಲೀಲೆಗಳು ಯಾರಿಗೂ ಅರ್ಥ ಆಗೋದಿಲ್ಲ. ನಾರದರು ಬಂದ್ರು. ಕೃಷ್ಣ ನೋಡ್ತಾ 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 ಹಾಗೇ ಮೂರ್ಛೆ ಹೋಗ್ತಾನೆ. ಬಲರಾಮನ್ ಕರ್ಸಿದ್ರು, ಏನಾಯ್ತು? ಓ, ನಿದ್ದೆಯಿಂದ ಎದ್ಬಿಟ್ಟು, ಎಲ್ಲಿ ನನ್ನ ಫ್ಲೂಟು, ನನ್ನ ಕೊಳಲೆಯಲ್ಲಿ, ಹಸುಗಳಲ್ಲಿ, ಎಲ್ಲಿ ಗೋಪ ಬಾಲಕರಲ್ಲಿ, ರಾಧಾರಾಣಿ, ಲಲಿತಾ, ವಿಶಾಖ ಇಲ್ಲಿ ಅಂತ ಕಿರಿಸ್ತಾ ಇದ್ದ. ನಮಗೆ ಗಾಬರಿ ಆಯ್ತು. ಅಷ್ಟ್ರಲ್ಲಿ ನಾರದರು ಬಂದ್ರು, ನೋಡಿದ್ರೆ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ. ಸರಿ, ಉದ್ಧವ ಅಲ್ಲೇ ಇದ್ದ. ಉದ್ಧವ ದ್ವಾರಕೆ ಕರೆಸ್ತಾರೆ. ಉದ್ಧವ ಭಗವಂತನ ಆಪ್ತ ಸಖ, ಬಂಧುನು ಹೌದು, ಸಖ ಭಕ್ತ. ಏನ್ ಮಾಡ್ಬೇಕೀಗ? ಕೃಷ್ಣನಿಗೆ ಮೂರ್ಛೆ ಹೋಗಿದ್ದಾನೆ, ಎಬ್ಬಿಸ್ಬೇಕು. ನಾರದ್ರು ಏನ್ ಮಾಡಿದ್ರು, ಒಂದು ಉಪಾಯ ಮಾಡೋಣ. ಇದೆಲ್ಲ ನಾರದ ಲೀಲೆಗಳು. ಇವತ್ತು ಜಗನ್ನಾಥ ನಾವು ದರ್ಶನ ಮಾಡ್ತಾ ಇದೀವಿ ಅಂದ್ರೆ ನಾರದರ ಕೃಪೆಯಿಂದ. ನಾರದರ ಕೃಪೆ ಇಲ್ಲ ಅಂದ್ರೆ ಜಗನ್ನಾಥ ಆ ರೂಪದಲ್ಲಿ ಪ್ರಕಟ ಆಗ್ತಿರ್ಲಿಲ್ಲ. ಸೊ ನಾರದ್ ಏನ್ ಮಾಡ್ತಾರೆ, ಉದ್ಧವ ಒಂದ್ ಕೆಲಸ ಮಾಡು, ಕೃಷ್ಣನ್ಗೆ ಜ್ವರ ಬಂದಿದೆ. ಅದೆಂತ ಜ್ವರ? ವಿರಹ ಜ್ವರ, ವಿರಹ ವೇದನೆ. ಈ ಜ್ವರನ ಹೋಗಿಸ್ಬೇಕಾದ್ರೆ ಒಂದು ಮದ್ದು ಮಾಡ್ಬೇಕು ನಾವು, ಔಷಧಿ. ಒಂದ್ ಕೆಲಸ ಮಾಡು, ಆದಷ್ಟು ಬೇಗ ಒಂದು ರಥ ರೆಡಿ ಮಾಡು, ಸಿದ್ಧ ಮಾಡು. ದಾರುಕ, ಕೃಷ್ಣ ರಥ ಸಾರಥಿ, ದಾರುಕನ್ ಕರ್ಸು, ಬೇಗ ಒಂದು ರಥ ರೆಡಿ ಮಾಡಿ. ನಾನು ವೃಂದಾವನ ಲೀಲೆಗಳನ್ನ ಹಾಡಕ್ ಶುರು ಮಾಡ್ತೀನಿ. ನಾರದ್ರು ಚೆನ್ನಾಗಿ ಸೊಗಸಾಗಿ ಹಾಡ್ತಾರೆ. ನಾನು ವೃಂದಾವನ ಲೀಲೆಗಳನ್ನ ಹಾಡಕ್ ಶುರು ಮಾಡ್ತೀನಿ. ಕೃಷ್ಣನ್ಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಆದ್ರೆ ಒಂದು ಕಂಡೀಷನ್, ಒಂದ್ ವೇಳೆ ಏನಾದ್ರೂ ಕೃಷ್ಣನ್ಗೆ ಪ್ರಜ್ಞೆ ಬಂದ್ರೆ ಅವನು ಮತ್ತೆ ಹೋಗ್ತಾನೆ, ರಾಧಾ ರಾಧಾ ರಾಧಾ. ರುಕ್ಮಿಣಿ ಸತ್ಯಭಾಮ ಲೆಕ್ಕಕ್ಕಿಲ್ಲ, 16,108 ಜನ ರಾಣಿಯರ್ ಲೆಕ್ಕಕ್ಕಿಲ್ಲ. ಕೃಷ್ಣನ್ಗೆ ಇವಾಗ ರಾಧಾ ಅಂತ ಓಡೋಗ್ಬಿಡ್ತಾನೆ. ಏನ್ ಮಾಡ್ತೀರಿ ಇವಾಗ ನೀವು?
ಮತ್ತೆ ಕರ್ಕೊಂಡ್ ಬರಕ್ ಆಗೋದಿಲ್ಲ. ಅದಕ್ಕೆ ಉದ್ಧವ ಒಂದ್ ಕೆಲಸ ಮಾಡು, ನೀನು ಬೃಂದಾವನಕ್ಕೆ ಹೋಗು ಈಗ್ಲೇ, ಈ ಕ್ಷಣನೇ. ಅಲ್ಲಿ ಹೇಳು ಗೋಪಿಯರಿಗೆ, ಓ ಕೃಷ್ಣ ಬರ್ತಾ ಇದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಓ ನಾರದ್ರೆ, 11 ತಿಂಗಳು 1 ವರ್ಷ ನಾನಿದ್ದೆ ವೃಂದಾವನದಲ್ಲಿ, ಗೋಪಿಯರನ್ನ ಸಮಾಧಾನ ಮಾಡಕ್ ಬಂದಿದ್ದೆ. ನನ್ ಮಾತು ಅವ್ರು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಬರೀ ಸುಳ್ಳು ಹೇಳ್ತಾನೆ, ಸುಳ್ಳು ಬಿಡ್ತಾ ಅವನು. ಕೃಷ್ಣ ಬಂದ್ಬಿಡ್ತಾನೆ, ನಾಳೆ ಬಂದ್ಬಿಡ್ತಾನೆ, ನಾಳೆ ಬಂದ್ಬಿಡ್ತಾನೆ, ಸುಳ್ಳು ಹೇಳ್ಕೊಂಡು 11 ತಿಂಗಳು ಕಳೆದ. ನನ್ ಮಾತು ನಂಬೋದಿಲ್ಲ ಅವರು, ಕೃಷ್ಣ ಬರ್ತಾನೆ ಅಂದ್ರೆ. ಸರಿ, ಏನ್ ಮಾಡ್ಬೇಕು? ಬಲರಾಮ ನೀನ್ ಹೋಗ್ತೀಯಾ? ನಾನ್ ಹೋಗೋದಿಲ್ಲಪ್ಪ, ನಾನ್ ಹೋದ್ರೆ ಗೋಪಿಯರ್ ಕೇಳ್ತಾರೆ, ಏನೋ ಬಲರಾಮ ನೀನೊಬ್ಬನೇ ಬಂದಿದ್ಯಾ, ಅವನೆಲ್ಲಿ ನಿನ್ ತಮ್ಮ ಅಂತ ಕೇಳ್ತಾರೆ. ನಾನೇನ್ ಹೇಳಿ ಇವಾಗ? ಮೂರ್ಛೆ ಹೋಗಿದ್ದಾನೆ ಅಂತ ಹೇಳಕ್ಕಾಗತ್ತಾ? ನಾನು ಹೇಳಿದೆ ಅವ್ರು ಪ್ರಾಣ ಬಿಟ್ಟು ಬಿಡ್ತಾರ ಅವರು. ಕೃಷ್ಣನಿಗೆ ತಲೆನೋವು ಬಂತು ಅಂದ್ರೇನೆ ಅವ್ರು ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ತನ್ನ ಪಾದದ ಧೂಳ್ನ ಮೂಟೆ ಮೂಟೆ ಗಟ್ಲೆ ಹೊರ್ಸ್ ಕಳಿಸ್ಬಿಟ್ರು. ಕೃಷ್ಣ ಜ್ವರ ತಲೆನೋವು ಬಂದಿದೆ ಅಂದ್ರೆ, ಇನ್ನು ಮೂರ್ಛೆ ಹೋಗಿದ್ದಾನೆ ಅಂತ ಅಂದ್ರೆ ಗೋಪಿಯರ್ ಪ್ರಾಣ ಹೊರಟೋಗುತ್ತೆ. ನಾನು ಹೋಗಿ ಹೇಳೋದಿಲ್ಲ ಅಂತಾನೆ. ಸರಿ, ಯಾರನ್ನ ಕರಿಬೇಕು ಇವಾಗ? ನಾರದ್ರು ಹೋಗಂಗಿಲ್ಲ, ಉದ್ಧವ ಹೋದ್ರೆ ಉದ್ಧವ ಮಾತು ಕೇಳೋದಿಲ್ಲ ಅವರು, ಬಲರಾಮ ಹೋಗಂಗಿಲ್ಲ. ಏನ್ ಮಾಡ್ಬೇಕು? ಸುಭದ್ರನ್ ಕರ್ಸಿದ್ರು. ಸುಭದ್ರ ನೀನ್ ಹೋಗು ಮೊದ್ಲು. ಇನ್ನೊಂದು ರಥ ರೆಡಿ ಮಾಡಿದ್ರು, ಸುಭದ್ರನ ಕಳ್ಸಕ್ ವ್ಯವಸ್ಥೆ ಮಾಡಿದ್ರು. ಹೆಣ್ಣು ಮನ್ಸಲ್ವಾ, ಏನೋ ಸಮಾಧಾನ ಮಾಡ್ತಾಳೆ. ಮೊದಲನೇ ಸಲ ವೃಂದಾವನಕ್ಕೆ ಹೋಗ್ತಾಳೆ ಸುಭದ್ರ, ಅಲ್ಲಿವರೆಗೂ ಹೋಗಿಲ್ಲ. ಅಲ್ಲಿ ರಾಧಾರಾಣಿ ಮೂರ್ಛೆ ಹೋಗಿ ಬಿದ್ದಿದ್ದಾಳೆ, ಬಾಹ್ಯ ಪ್ರಜ್ಞೆನೇ ಇಲ್ಲ ಅವಳಿಗೆ. ಅಷ್ಟಸಖಿಯರು ಅವರಿಗೆ ಸೇವೆ ಮಾಡ್ತಾ ಇದಾರೆ, ಕೃಷ್ಣ ನಾಮ ಹೇಳ್ತಾ ಇದಾರೆ. ಇದು ಸುಮ್ನೆ ನಾವು ಕಣ್ಮುಚ್ಕೊಂಡು ನಮಗೆ ಎಷ್ಟು ಅರ್ಥ ಮಾಡ್ಬೇಕಾಗುತ್ತೆ, ಊಹೆ ಮಾಡಕ್ಕಾಗುತ್ತೆ ಭಗವಂತನ ಬಗ್ಗೆ. ಊಹೆ ಏನ್ ಮಾಡೋದು ಭಗವಂತನ ಬಗ್ಗೆ ಏನ್ ಊಹೆ ಮಾಡುದು? ಊಹೆ ಅಷ್ಟೇ, ಅದು ಸತ್ಯ ಆಗಕ್ ಸಾಧ್ಯನೇ ಇಲ್ಲ. ನಾವು, ನಮಗೆ ಭಗವಂತ ಎಷ್ಟು ಅರ್ಹತೆ ಕೊಟ್ಟಿದಾನೋ ಅಷ್ಟ್ರಲ್ಲೇ ನಾವು ಇದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ, ಅಷ್ಟೇನೆ. ಒಂದ್ ಕಡೆ ರಾಧಾರಾಣಿ ಇಲ್ಲ, ರಾಧಾರಾಣಿ ಅಲ್ಲದೆ ಕೃಷ್ಣ ಇಲ್ಲ, ಕೃಷ್ಣ ಅಲ್ಲದೆ ರಾಧಾರಾಣಿ ಇಲ್ಲ, ಇಬ್ರು ಮೂರ್ಛೆ ಹೋಗಿದ್ದಾರೆ. ಮತ್ತೆ ಹೇಗಿರ್ಬೇಕು ಜಗತ್ತು? ಯಾವ್ದಾದ್ರು ಒಂದು ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಇಲ್ಲ, ಪ್ರೆಸಿಡೆಂಟ್ ಇಲ್ಲ ಅಂತಂದ್ರೆ ಆ ದೇಶದ ಕಥೆ ಏನಾಗುತ್ತೆ? ವಸಿಷ್ಠರು ಹೇಳ್ತಾರೆ, ಓ ಬ್ರಾಹ್ಮಣರೇ, ಅಲ್ಲಿ ಅಷ್ಟ ಮಹಿಷಿಗಳಿದ್ರು, ಅಂದ್ರೆ ದಶರಥನಿಗೆ ಸಹಾಯ ಮಾಡುವಂತವ್ರು. ದಶರಥ ಸತ್ತೋಗಿದ್ದಾನೆ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದ್ರೆ ರಾಜ ಇಲ್ಲದ ದೇಶ ಅದು ಅರಾಜಕತೆ. ಅರಾಜ ಅಂದ್ರೆ ರಾಜ ಇಲ್ಲದ, ರಾಜ ಇಲ್ಲದಿರೋ ಕಥೆ ಏನಾಗುತ್ತೆ? ದೇಶದ ಕತೆ. ಜಗತ್ತನ್ನೇ, ಇಡೀ ಬ್ರಹ್ಮಾಂಡಗಳನ್ನೇ, ಸಕಲ ಬ್ರಹ್ಮಾಂಡಗಳನ್ನೇ ನಿಯಂತ್ರಣ ಮಾಡೋ ಕೃಷ್ಣನಿಗೆ ಮೂರ್ಛೆ ಹೋಗಿದೆ. ಕೃಷ್ಣನಿಗೆ ಲಾದಿನಿ ಶಕ್ತಿಯಾಗಿ, ಅಂತರಂಗ ಶಕ್ತಿಯಾಗಿ ನಿಂತಿರೋ ರಾಧಾರಾಣಿನೂ ಮೂರ್ಛೆ ಹೋಗಿದ್ದಾಳೆ. ಜಗತ್ತು ಹೆಂಗ್ ನಡಿಬೇಕು? ಮನೇಲಿ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮಕ್ಳ ಕತೆ ಏನಾಗ್ಬೇಕು? ಯಾರೋ ಬಂದು ನೋಡ್ಕೋಬೇಕು, ಆಯಾ ದಾದಿ. ಎಷ್ಟರ ಮಟ್ಟಿಗೆ ನೋಡ್ಕೊಳಕ್ಕಾಗತ್ತೆ ಅವಳು? ಯೋಗ ಮಾಯ. ಅದಕ್ಕೆ ಸುಭದ್ರ ಯೋಗ ಮಾಯ. ಭಗವಂತನ ಆಜ್ಞೆ ಮೇಲೆ ಜಗತ್ತನ್ನ ನಡೆಸೋಳು ಸುಭದ್ರೆ. ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಮಾಡ್ತಾಳೆ. ಯೋಗ ಮಾಯೆ, ಭಕ್ತರಿಗೆ ಯೋಗ ಮಾಯಾಗಿ ಸೇವೆ ಮಾಡ್ತಾಳೆ, ಅಭಕ್ತರಿಗೆ ಮಹಾಮಾಯಾಗಿ ಸೇವೆ ಮಾಡ್ತಾಳೆ. ಕೃಷ್ಣ ಸೇವೆನೇ ಮಾಡ್ತಾ ಇರೋದವಳು. ಯಾವ್ದಾದ್ರು ಒಂದು ಜೀವ ಮಾಯೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ಅಂದ್ರೆ ಅದು ಭಗವಂತನಿಗೆ ಮಾಡುವಂತ ಸೇವೆ ಮಾಯೆ. ಯಾಕೆ ಯಾಕೆ ಸೇವೆ ಮಾಡ್ಬೇಕು? ಆ ಜೀವನನ್ನ ಭಗವಂತರ ಜೊತೆ ಸೇರಿಸ್ಬೇಕು, ಭಗವದ್ ಧಾಮಕ್ಕೆ ಕಳಿಸ್ಬೇಕು ಮತ್ತೆ ವಾಪಸ್. ಅದಕ್ಕೋಸ್ಕರ ಮಾಯೆ ಪ್ರತಿಯೊಬ್ಬ ಜೀವನನ್ನು ಹಿಂಡ್ತಾಳೆ. ಕಬ್ಬನಿ ಯಾಕೆ ಗಾಣದಲ್ಲಿ ಹಾಕಿ ಹಿಂಡಬೇಕು? ಹಿಂಡ್ದಾಗ್ಲೇ ರಸ ಬರುತ್ತೆ. ಅದಕ್ಕೆ ನಮ್ಮ ಹೃದಯದಲ್ಲಿ ಕಲ್ಮಶ ತುಂಬಿಕೊಂಡಿದೆ ಅಲ್ವಾ? ಈಗ ನಮ್ಮ ಹೃದಯ ಹಿಂಡಿದ್ರೆ ಏನ್ ಬರುತ್ತೆ ಹೇಳಿ? ಬರೀ ರಕ್ತ, ಬರೀ ರಾಗ, ದ್ವೇಷ, ಕ್ರೋಧ, ಮಾತ್ಸರ್ಯ, ಬರೀ ಇದೇ ಬರುತ್ತೆ ಅಲ್ವಾ ನಮ್ಮ ಹೃದಯದಲ್ಲಿ? ಸುಭದ್ರೆಗೆ ರಥ ರೆಡಿ ಮಾಡಿದ್ರು. ನಾರದ ಹೇಳ್ತಾರೆ, ಸುಭದ್ರ ಆದಷ್ಟು ಬೇಗ ಹೋಗು, ಅಲ್ಲಿ
ಬ್ರಜವಾಸಿಗಳಿಗೆ ಹೇಳು, ನಿಧಿವನದಲ್ಲಿ ರಾಧಾರಾಣಿ ಮೂರ್ಛೆ ಹೋಗಿದ್ದಾಳೆ, ಎಲ್ರು ಉಪಚಾರ ಮಾಡ್ತಾ ಇದಾರೆ, ಆ ದೇಹದ ಕಾವು ಆರಬಾರದು, ಉಪಚಾರ ಮಾಡು, ಹೋಗು. ಸರಿ, ಬಲರಾಮ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಒಬ್ನೇ ಹೋದ್ರೆ ಅಲ್ಲಿರೋ ಜನಗಳು ನನ್ನ ಮಾತು ಕೇಳೋದಿಲ್ಲ. ಸರಿ, ತಂಗಿ ಹೋಗ್ತಾಳೆ, ತಂಗಿ ಜೊತೆ ನಾನು ಹೋಗ್ತೀನಿ ಅಂತ ಬಲರಾಮ ಇನ್ನೊಂದು ರಥದಲ್ಲಿ ಹೊರಟ. ಸೊ ಸುಭದ್ರೆ ರಥಕ್ಕಿಂತ ವೇಗವಾಗಿ ಬಲರಾಮ ರಥ ಹೋಗುತ್ತೆ, ಮನೋವೇಗದಲ್ಲಿ, ವಾಯುವೇಗ ಅಲ್ಲ, ಮನೋವೇಗದಲ್ಲಿ ಹೋಗುತ್ತೆ. ಸರಿ, ಹೋದ್ರು. ಮೊದಲು ಬೃಂದಾವನಕ್ಕೆ ಬಂದವರು ಬಲರಾಮ, ಆಮೇಲೆ ಬಂದವಳು ಸುಭದ್ರ. ಜಗನ್ನಾಥನ ರಥಯಾತ್ರೆಯಲ್ಲಿ ರತ್ನ ಸಿಂಹಾಸನದಿಂದ ಹೊರಗೆ ಕರ್ಕೊಂಡ್ ಬರ್ತಾರಲ್ಲ, ಮೊದ್ಲು ಯಾರು ಬರ್ತಾರೆ? ಮೊದಲು ಬಲರಾಮ ಬರ್ತಾನೆ, ಆಮೇಲೆ ಸುಭದ್ರ ಬರ್ತಾಳೆ, ಆಮೇಲೆ ಕೃಷ್ಣ ಬರ್ತಾನೆ, ಜಗನ್ನಾಥ ಬರ್ತಾನೆ. ಇದೇ ಕ್ರಮದಲ್ಲೇನೆ ಹೇಗೆ ವೃಂದಾವನಕ್ಕೆ ಹೋದ್ರು ಅಣ್ಣ ತಮ್ಮ ತಂಗಿ, ಅದೇ ಕ್ರಮದಲ್ಲೇ ಜಗನ್ನಾಥ ಬಲದೇವ ಸುಭದ್ರ ರತ್ನ ಸಿಂಹಾಸನದಿಂದ ಹೊರಗೆ ಬರ್ತಾರೆ. ಸರಿ, ಹೋದ್ರು. ಅಲ್ಲಿ ಪ್ರತಿಯೊಬ್ರು ಹೋಗೋಷ್ಟರಲ್ಲಿ ರಾತ್ರಿ ಆಗಿತ್ತು. ರಾಧಾರಾಣಿ ಮೂರ್ಛೆ ಬಿದ್ದಿದ್ದಾಳೆ ಕೃಷ್ಣನ ವಿರಹದಲ್ಲಿ. ಈ ಕಡೆ ರಾಧಾರಾಣಿ ವಿರಹದಲ್ಲಿ ಕೃಷ್ಣ ಮೂರ್ಛೆ ಹೋಗಿದ್ದಾನೆ. ಅಲ್ಲಿ ಉಪಚಾರ ಮಾಡ್ತಾ ಇದಾರೆ. ಇಲ್ಲಿ ನಾರದರು ಬೃಂದಾವನ ಲೀಲೆಗಳು ಹೇಳ್ತಾ ಇದಾರೆ, ಗಾಯನ ಕೀರ್ತನ ಮಾಡ್ತಾ ಇದಾರೆ. ಸರಿ, ಅಷ್ಟರಲ್ಲಿ ಪ್ರಜ್ಞೆ ಬಂತು ಕೃಷ್ಣನಿಗೆ. ಬೃಂದಾವನದ್ದು ಅಲ್ಲಿ ಪಾಸ್ ಮಾಡಿರ್ತೀನಿ. ಈಗ ಸುಭದ್ರ ಬಲರಾಮ ಬೃಂದಾವನದಲ್ಲಿದ್ದಾರೆ, ನಾರದರು ಉದ್ಧವ ಇಲ್ಲಿ ದ್ವಾರಕೆಯಲ್ಲಿದ್ದಾರೆ. ಕೃಷ್ಣನಿಗೆ ಬಾಹ್ಯ ಪ್ರಜ್ಞೆ ಬಂತು, ಎದ್ದು ನಿಂತ್ಕೊಳ್ತಾನೆ. ನಿಂತ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ನಿಂತ್ಕೊಳಕ್ ಆಗ್ತಾ ಇಲ್ಲ? ರಾಧಾ ರಸ ಮದಿರ ಮತ್ತ ವಿಗ್ರಹ, ಮತ್ ಬಂದ್ಬಿಟ್ಟಿದೆ ಈಗ ಕೃಷ್ಣನಿಗೆ. ನಿಂತ್ಕೊಳಕ್ ಆಗದೆ ಇರೋಷ್ಟು ಮತ್ ಬಂದ್ಬಿಟ್ಟಿದೆ. ಒಂದ್ ಕಡೆ ನಾರದರು, ಒಂದ್ ಕಡೆ ಉದ್ಧವ ಕೈ ಹಿಡ್ಕೊಂಡು ಸಮಾಧಾನ ಮಾಡ್ತಾರೆ. ಕೃಷ್ಣ, ಏನಾಗಿಲ್ಲ, ಏನಾಗಿಲ್ಲ, ಸಮಾಧಾನ ಮಾಡ್ಕೋ, ರಥ ರೆಡಿ ಇದೆ, ಆದಷ್ಟು ಬೇಗ ವೃಂದಾವನಕ್ಕೆ ಹೋಗೋಣ, ಸಮಾಧಾನ ಮಾಡ್ಕೋ. ಕೃಷ್ಣ ನಿಲ್ಲಕ್ ಆಗ್ತಾ ಇಲ್ಲ, ತಲೆ ತೂಗ್ತಾ ಇದ್ದಾನೆ. ರಾಧಾ ರಾಧಾ ಪಕ್ಕದಲ್ಲಿ ರುಕ್ಮಿಣಿ ಇದ್ದಾಳೆ, ಸತ್ಯಭಾಮ ಇದ್ದಾರೆ, ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ ಅವ್ರನ್ನ. ಇದು ಭಾವ. ಅಂದ್ರೆ ಭಗವಂತ ಯಾರು ಗೋಪ ಭಾವದಲ್ಲಿ ಇರ್ತಾರಲ್ಲ, ಆ ಪ್ರೇಮಕ್ಕೆ ಸೋತ್ ಹೋಗ್ಬಿಡ್ತಾನೆ. ಅದಕ್ಕೆ ಯಾಕೆ ಪದೇ ಪದೇ ಕೃಷ್ಣನ್ ಪ್ರೀತಿ ಮಾಡಿ ಗುರುಗಳನ್ನ ಪ್ರೀತಿ ಮಾಡಿ. ಗುರುನ ಯಾಕೆ ಪ್ರೀತಿ ಮಾಡಬೇಕು? ಗುರು ರಾಧಾರಾಣಿಯ ಪ್ರತಿನಿಧಿಗಳು, ರಾಧಾರಾಣಿಯ ಸೇವಕಿಯರು, ಆಧ್ಯಾತ್ಮಿಕ ಗುರುಗಳು. ರಾಧಾರಾಣಿಗೆ ಖುಷಿ ಆಗದು ಯಾವಾಗ? ಆಧ್ಯಾತ್ಮಿಕ ಗುರುಗಳನ್ನ ಪ್ರೀತಿ ಮಾಡಿದಾಗ, ಅವರಿಗೆ ಸೇವೆ ಮಾಡಿದಾಗ. ತಲೆ ತೂಗ್ತಾ ಇದ್ದಾನೆ ಕೃಷ್ಣ, ಅದನ್ನೇ ಪೆಹಂಡಿ ಅಂತ ಹೇಳೋದು. ಈಗ ಜಗನ್ನಾಥನ ತೂಗಿಸ್ಕೊಂಡ್ ಬರ್ತಾರಲ್ಲ ರಥದಲ್ಲಿ ಕೂರ್ಸೋದಕ್ಕೆ, ಜಗನ್ನಾಥನ ಹಿಂಗ್ ಆಡ್ಸ್ತಾ ಸುಮ್ಮನೆ ಆಡ್ಸೋದಲ್ಲ ಅದು, ಭಕ್ತರು ಆಡಿಸ್ತಾ ಇಲ್ಲ, ಅದು ಜಗನ್ನಾಥ ಆಡ್ತಾ ಇರೋದು. ನಮ್ಗನ್ಸುತ್ತೆ ಓ ಹಿಂಗ್ ಮಗುನ್ ತೂಗ್ತಾ ಇದಾರೆ ಅಂತ. ಮಗುನ್ ತೂಗೋದಲ್ಲ, ಜಗನ್ನಾಥ ತೂಗ್ತಿರ್ತಾನೆ, ಹಿಡ್ಕೊಳಕ್ ಆಗ್ತಾ ಇರೋದಿಲ್ಲ ಅವ್ರಿಗೆ. ಸೊ ಪಂಡಾಸ್ ಇದಾರಲ್ಲ ಜಗನ್ನಾಥಪುರಿಯಲ್ಲಿ, ಅವರೆಲ್ಲರೂ ನಾರದ ಮತ್ತೆ ಉದ್ಧವರ ಪ್ರತಿನಿಧಿಗಳು. ಹೇಗೆ ದ್ವಾರಕೆಯಲ್ಲಿ ನಾರದ ಉದ್ಧವ ಕೃಷ್ಣನಿಗೆ ಸೇವೆ ಮಾಡ್ತಾರೋ ಮತ್ತು ಬಂದಾಗ ಭಗವಂತನಿಗೆ, ಅದೇ ತರ ಜಗನ್ನಾಥಪುರಿಯಲ್ಲಿ ಪಂಡಗಳು ಆ ಭಾವದಲ್ಲಿ ಭಗವಂತನ ಪ್ರೀತಿ ಮಾಡ್ತಾರೆ. ಸೊ ಅದಕ್ಕೆ ಭಾವ ಮುಖ್ಯ, ನಾ ಮಾಡೋ ಕ್ರಿಯೆಗಳೆಲ್ಲ ಮುಖ್ಯ. ಭಗವಂತ ಕ್ರಿಯೆಗಳನ್ನ ಯಾವತ್ತೂ ನೋಡೋದಿಲ್ಲ. ನಾ ಮಾಡೋ ಕ್ರಿಯೆಗಳು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಒಬ್ರಿಗೆ ಕೆಟ್ಟದಾಗ್ಬೋದು, ಒಬ್ರಿಗೆ ಒಳ್ಳೇದಾಗ್ಬೋದು, ಭಗವಂತ ನೋಡಲ್ಲ ಅದನ್ನ. ಯಾವ ಭಾವದಲ್ಲಿ ಭಗವಂತನ ಹತ್ರಕ್ಕೆ ಹೋಗೋ ಪ್ರಯತ್ನ ಮಾಡ್ತಾ ಇದೀವಿ ಅದನ್ನ ಅಷ್ಟೇ ನೋಡ್ತಾನೆ. ದಾರುಕ ರೆಡಿ ಇದಾನೆ, ಕರ್ಕೊಂಡ್ ಬಂದ್ರು, ಕೂರ್ಸಿದ್ರು. ಕೃಷ್ಣ ತೂಗ್ತಾ ಇದ್ದಾನೆ. ಬಂದ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ಬೆಳಕು ಹರಿತಾ ಇರುತ್ತೆ. ಇನ್ನು ಕೊನೆ ಯಾಮ, ರಾತ್ರಿಯ ಕೊನೆ ಯಾಮ. ಅಲ್ಲಿ ಉಪಚಾರ ಮಾಡ್ತಾ ಇದ್ರೆ, ಎಲ್ರು ಗೋಳಾಡ್ತಾ ಇದಾರೆ. ಅಷ್ಟರಲ್ಲಿ ಅಭಿಮನ್ಯು ಘೋಷ್ ಬರ್ತಾನೆ. ಯಾರು ಅಭಿಮನ್ಯು? ಮಹಾಭಾರತ ಅಭಿಮನ್ಯು ಅಲ್ಲ, ಅಭಿಮನ್ಯು ರಾಧಾರಾಣಿಯ ಭೌತಿಕ ಗಂಡ. ಅಂದ್ರೆ ಜಟಿಲೆ ಮಗ. ಜಟಿಲೆ ರಾಧಾರಾಣಿ ಅತ್ತೆ, ಜಟಿಲೆ ಮಗ ಅಭಿಮನ್ಯು, ಅವಳಿಗೊಬ್ಳು ಮಗಳು ನಾದ್ನಿ, ಕುಟಿಲೆ. ಬಂದ್ರು ಗೋಳಾಟ. ಇವರಷ್ಟು ಕಾಟ ರಾಧಾರಾಣಿಗೆ ಯಾರು ಕೊಡ್ಲಿಲ್ಲ.
ಆದ್ರೆ ನಾವು ಅದನ್ನ ಅಲೌಕಿಕವಾಗಿ ಯೋಚನೆ ಮಾಡ್ಬೇಕು. ಅವ್ರು ಕೊಟ್ಟಿದ್ದು ಕಾಟ ಅಲ್ಲ, ಅದು ಸೇವೆ. ಹೇಗೆ ಸೇವೆ ಅಂತ ಹೇಳಿದ್ರಿ? ಕುಟಿಲೆ ಯಾವಾಗ್ಲೂ ಅಸೂಯೆ ರಾಧಾರಾಣಿ ಕಂಡ್ರೆ. ಒಂದ್ಸಲ ಕೃಷ್ಣನಿಗೆ ಆ, ಆರೋಗ್ಯ ಸರಿ ಇಲ್ಲ ಅಂತ ವಿಚಾರ ಗೊತ್ತಾಗುತ್ತೆ. ಸೊ ಅದಕ್ಕೆ ವೈದ್ಯರು ಹೇಳ್ತಾರೆ, ಯಮುನಾ ನದಿಯಿಂದ ನೀರು ತಗೊಂಬಂದು ಭಗವಂತನಿಗೆ, ಕೃಷ್ಣನಿಗೆ ಅದನ್ನ ಕುಡಿಸ್ಬೇಕು, ಪ್ರೋಕ್ಷಣೆ ಮಾಡಿಸ್ಬೇಕು. ಯಮುನೆಯಿಂದ ನೀರು ತರದೇನು ದೊಡ್ಡ ಕೆಲ್ಸನ, ಒಂದ್ ಮಡಕೆ ತಗೊಂಡೋಗಿ ತಂದ್ಬಿಡ್ತೀನಿ. ಆದರೆ ಕಂಡೀಷನ್ ಇದೆ, ಅಲ್ಲಿ 100 ತೂತುಗಳು ಇರಬೇಕು ಮಡಕೆಯಲ್ಲಿ. ಮಡಕೆಯಲ್ಲಿ 100 ತೂತುಗಳು ಇರಬೇಕು. ಆ ಮಡಕೆ ತುಂಬಾ ನೀರ್ ತರಬೇಕು, ನೀರ್ ಚೆಲ್ಲಬಾರ್ದು ಒಂದು ಹನಿನು. ಅಂಥವ್ರು ಇದ್ರೆ ಮಾತ್ರ ಕೃಷ್ಣನ ಕಾಯಿಲೆ ವಾಸಿ ಆಗುತ್ತೆ. ಇದು ಎಂಥ ಅಂದ್ರೆ, ಇಲ್ಲಿ ಯಾರ ಪ್ರೇಮ ನಿಷ್ಕಳಂಕವಾಗಿರುತ್ತೋ, ನಿರ್ಮಲವಾಗಿರುತ್ತೋ ಅಂತ ಪರೀಕ್ಷೆ ಮಾಡಕ್ಕೆ ಭಗವಂತ ಮಾಡೋ ಲೀಲೆ. ಯಾರ ಕೈಲೂ ತರಕ್ಕಾಗ್ಲಿಲ್ಲ ರಾಧಾರಾಣಿನ್ ಬಿಟ್ಟು. ರಾಧಾರಾಣಿಗೆ ಮದುವೆ ಆಗಿದೆ, ಅಭಿಮನ್ಯು ಘೋಷ್ ಇದ್ದಾನೆ, ಜಟಿಲೆ ಮಗ, ಮತ್ತೆ ಕೃಷ್ಣನ್ ಜೊತೆ ಇದ್ದಾಳೆ. ಇದು ಎಂತ ಪಾತಿವ್ರತ್ಯ ಅಂತ ಪ್ರಶ್ನೆ ಮಾಡ್ತೀವ? ಅನಸೂಯ, ಅತ್ರಿ ಅನಸೂಯ ಇದಾರಲ್ಲ, ಅನಸೂಯನೂ ಕೂಡ ಶ್ರೀಮತಿ ರಾಧಾರಾಣಿಯಿಂದ ಪಾತಿವ್ರತ್ಯವನ್ನ ಕಲಿಬೇಕು. ಅನಸೂಯ ಮಹಾಪತಿವ್ರತೆ. ಪ್ರತಿದಿನ ಮರಳಿನ ಮಡಕೆಯಲ್ಲಿ ನೀರು ತೊಗೊಂಡ್ಬರ್ತಾ ಇದ್ರು ಅವರು. ಮರಳಲ್ಲಿ ಮಾಡಿರುವಂತ ಮಡಕೆ. ಅದರ ನಾವು ಊಹೆ ಕೂಡ ಮಾಡಕ ಅಂತ ಮಹಾಪತಿವ್ರತನೂ ಕೂಡ ರಾಧಾರಾಣಿ ವಿಚಾರ ಬಂದಾಗ ರಾಧಾರಾಣಿಯಿಂದ ನಾವು ಕಲಿಬೇಕು ಪಾತಿವ್ರತ್ಯವನ್ನ. ಒಂದು ಒಂದು ಸಣ್ಣ ಒಂದು ಕಳಂಕ ಕೂಡ ಇರೋದಿಲ್ಲ. ಇಂಥ ಶುದ್ಧ ಭಕ್ತರ ಪ್ರೀತಿಗೆ ಭಗವಂತ ಸೋತೋಗ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ಕೇವಲ ಭಕ್ತಿ, ಪ್ರೇಮ ಭಕ್ತಿಯಿಂದ ಮಾತ್ರ ಭಗವಂತನ ನಾವು ಹೋಲಿಸ್ಕೊಳಕ್ ಸಾಧ್ಯ. ಪ್ರೇಮ, ಅದಕ್ಕೆ ಪ್ರೀತಿ ಮಾಡಿ ಆ ಪ್ರೀತಿ ಹೇಗೆ ಬೆಳೆಯುತ್ತೆ? ಸೇವೆ ಮಾಡೋದ್ರಿಂದ ಬೆಳೆಯುತ್ತೆ. ಸೇವೆ ಭೌತಿಕ ಕೈ ಕಾಲಿಂದ ಮಾಡೋದಲ್ಲ. ಸೇವೆ ಕೈ ಕಾಲು ಬಾಯಿಂದ ಮಾಡೋದಲ್ಲ, ಒಳಗಿಂದ ಭಾವ, ಮನಸ್ಸಿಂದ, ಹೃದಯದಿಂದ ಮಾಡಬೇಕು ಸೇವೆ. ನನ್ ಕೃಷ್ಣನ್ಗೆ ಏನಾದ್ರೂ ಒಂದು ಸೇವೆ ಮಾಡ್ಬೇಕಲ್ಲ, ಭಕ್ತರಿಗೆ ಏನಾದ್ರೂ ಒಂದು ಸೇವೆ ಮಾಡ್ಬೇಕಲ್ಲ ಅಂತ ಒಳಗಿಂದ ತುಡಿಬೇಕದು. ಅಂಥ ಭಕ್ತರಿಗೆ ಮಾತ್ರ ಭಗವಂತ ಸೇವಕನಾಗಿ ಬರ್ತಾನೆ. ಯಾವಾಗ ಭಕ್ತ ದಾಸೋಸ್ಮಿಹಂ ಅಂತ ಹೋಗ್ತಾನೋ, ಕೃಷ್ಣ ದಾಸೋಸ್ಮಿಹಂ, ನಾನಿನ್ನ ದಾಸನಾಗಿದ್ದೇನೆ, ಆ ಭಾವ ಬರ್ಬೇಕು. ಅದಕ್ಕೆ ಸಂಬಂಧವನ್ನು ಬೆಳೆಸ್ಬೇಕು ನಾವು ಭಗವಂತನ ಹತ್ರ. ಸಂಬಂಧ ಬೆಳೆಸ್ಬೇಕು, ಯಾವ್ದಾದ್ರು ಒಂದು ರೀತಿಯ ಸಂಬಂಧ ಬೆಳೆಸ್ಬೇಕು. ಆ ಸಂಬಂಧ ಬೆಳೆದಾಗ ನಮ್ಮ ಒಳಗಿಂದ ಪ್ರೇಮ ಬರುತ್ತೆ ನೋಡಿ. ಸಂಬಂಧ ಇಲ್ದಿದ್ದಾಗ ಅದು ಅದು ಕಾಟಾಚಾರದ ಪ್ರೇಮ ಇರುತ್ತೆ. ಸಂಬಂಧ ಬಂದಾಗ ಏನಾಗುತ್ತೆ, ಅದೊಂದು ಆ ಬಂಧನ ಇರುತ್ತೆ. ಗಂಡ, ಹೆಂಡತಿ, ಮಗ, ಸ್ನೇಹಿತ, ಪ್ರೇಯಸಿ, ಪ್ರಿಯಕರ, ಯಾವುದೋ ಒಂದು ಸಂಬಂಧದಲ್ಲಿ ಭಗವಂತನ ಜೊತೆ ನಾವು ಜೋಡಿಸ್ಕೋಬೇಕು. ಅಂಥ ಭಕ್ತರಿಗೆ ಮಾತ್ರ ಭಗವಂತ ತನ್ನ ಲೀಲೆಯನ್ನ ಪ್ರಕಟಗೊಳಿಸ್ತಾನೆ. ರಾಧಾರಾಣಿಗೆ ಗಾಳಿ ಬೀಸ್ತಾ ಇದಾರೆ, ಚಿತ್ರಾ ಸಖಿ, ಲಲಿತಾ ಸಖಿ, ವಿಶಾಲ ಸಖಿ ಮೈಗೆ ಗಂಧ ಹಚ್ತಾ ಇದಾರೆ. ಕಾವು ಉಸಿರು ಕಟ್ಟಿಬಿಟ್ಟಿದೆ ರಾಧಾರಾಣಿಗೆ, ಮೈಯೆಲ್ಲ ಬೆವರ್ತಾ ಇದೆ. ಕೃಷ್ಣ ಬಂದ, ನೋಡ್ತಾನೆ. ರಾಧಾರಾಣಿ ಆ ಸ್ಥಿತಿಯನ್ನು ನೋಡಿ ಕೃಷ್ಣ ಮೂರ್ಛೆ ಹೋಯ್ತು 2ನೇ ಸಲ. ನಾಡ್ದು ಹಾಡ್ತಾ ಇದಾರೆ, ನಾಡ್ದ್ರು ಕೀರ್ತನೆ ಮಾಡ್ತಾ ಇದಾರೆ. ರಾಧಾರಾಣಿಗೆ ಎಲ್ಲೋ ಒಂದ್ ಕಡೆ ಪ್ರಜ್ಞೆ ಒಳಗಿಂದ ಕೃಷ್ಣ ಬಂದಿದ್ದಾನೆ ಅಂತ ಅರಿವಾಗ್ತಾ ಇದೆ. ಹೇಗೆ ಅರಿವಾಗ್ತಾ ಇದೆ ಅಂದ್ರೆ, ಭಗವಂತ ಬೃಂದಾವನಕ್ಕೆ ಬಂದಾಗ ಅವನ ದೇಹದ ಕಂಪು ಇದೆಯಲ್ಲ, ಕೃಷ್ಣನ ದೇಹದ ಕಂಪು ರಾಧಾರಾಣಿಯ ಹೃದಯಕ್ಕೆ ನಾಟಿದಾಗ ಅವಳಿಗೆ ಬಾಹ್ಯ ಪ್ರಜ್ಞೆ ಬರುತ್ತೆ. ಕೃಷ್ಣ ಬಂದಿದ್ದಾನೆ, ನನ್ನ ಪ್ರಾಣ ಬಂತು ಅಂತ. ರಾಧಾರಾಣಿಗೆ ಕೃಷ್ಣ ವೆಂಟಿಲೇಟರ್, ಕೃಷ್ಣನಿಗೆ ರಾಧಾ ವೆಂಟಿಲೇಟರ್. ರಾಧಾ ಇಲ್ಲದೆ ಕೃಷ್ಣ ಉಸಿರಾಡಕ್ಕಾಗಲ್ಲ, ಕೃಷ್ಣ ಇಲ್ಲದೆ ರಾಧಾರಾಣಿ ಉಸಿರಾಡಕ್ಕಾಗೋದಿಲ್ಲ. ರಾಧಾರಾಣಿಗೆ ಬಾಹ್ಯ ಪ್ರಜ್ಞೆ ಬಂತು, ನೋಡ್ತಾಳೆ ಕೃಷ್ಣನ್ ಮೂರ್ಛೆ ಹೋಗ್ಬಿಟ್ಟಿದೆ. ಆಗ ರಾಧಾರಾಣಿ ತನ್ನ ಕರ ಸ್ಪರ್ಶವನ್ನ ಮಾಡ್ತಾಳೆ ಕೃಷ್ಣನಿಗೆ ಆ ಪ್ರಜ್ಞೆ ಮರಳಿ ಬರುತ್ತೆ. ಕೃಷ್ಣನ್ಗೆ ರಾಧಾಗೆ ಆ ರೂಪ ನೋಡಿ ಏನಾಗಿತ್ತು ರಾಧಾರಾಣಿ. ಅದಕ್ಕೆ ಮುಂಚೆ ಏನಾಗುತ್ತೆ, ರಾಧಾರಾಣಿ ಮೂರ್ಛೆ ಹೋಗೋದು ನೋಡಿ ಕೃಷ್ಣ ಬಂದಲ್ವ ದ್ವಾರಕೆಯಿಂದ, ಮೈ ಬೆವತೋಗ್ಬಿಡುತ್ತೆ ಕೃಷ್ಣನಿಗೆ, ಮೈ ಬಿಸಿ ಆಗ್ಬಿಡುತ್ತೆ, ಕಣ್ಣು ಅಗಲ ಆಗ್ಬಿಡುತ್ತೆ.
ಕೃಷ್ಣ ರಾಧಾರಾಣಿ ಕೃಷ್ಣರ ಈ ಸ್ಥಿತಿಯನ್ನು ನೋಡಿ ಅಲ್ಲಿದ್ದವ್ರಿಗೆ ಬಲರಾಮ ಸುಭದ್ರ ಕೂಡ ಮಹಾಭಾವ ಹೊರಡೋಗ್ಬಿಡ್ತಾರೆ. ಅಂದ್ರೆ ಇದು ಅಲೌಕಿಕ ಪ್ರೇಮದ ಲಕ್ಷಣಗಳು. ಯಾರು ಭಗವಂತನ ಪ್ರೇಮ ಸೇವೆಯಲ್ಲಿ ತೊಡಗಿರ್ತಾರೆ ಅಂಥವ್ರಿಗೆ ಭಗವಂತನಿಗೆ ಒಂದು ಚೂರು ನೋವಾಗೋದನ್ನ ಸಹಿಸೋದಿಲ್ಲ. ಆದ್ರೆ ನಾವು ನಾವು ಎಂಥ ದುರದೃಷ್ಟರು, ಎಂಥ ಮಹಾ ಪಾಪಿಗಳು, ಮಹಾ ದೌರ್ಭಾಗ್ಯಶಾಲಿಗಳು ನಾವು. ಭಗವಂತನಿಗೆ ಪ್ರೀತಿ ಮಾಡೋದಿರ್ಲಿ, ಭಗವಂತನಿಗೆ ಅಪರಾಧ ಮಾಡ್ತಾ ಇದೀವಿ, ಭಗವಂತನಿಗೆ ದ್ರೋಹ ಮಾಡ್ತಾ ಇದೀವಿ, ಭಗವಂತನ ಸ್ಮರಣೆ ಮಾಡ್ತಾ ಇಲ್ಲ, ಭಗವಂತನ ಸೇವೆ ಮಾಡ್ತಾ ಇಲ್ಲ, ಭಗವಂತನಿಗೆ ಖುಷಿ ಆಗುವಂತ ಒಂದು ನಯ ಪೈಸದ ಕೆಲಸ ಮಾಡ್ತಾ ಇಲ್ಲ. ನಮ್ಗೆ ಎಷ್ಟು ನೋವು ಆಗ್ಬೇಕು ಒಳಗಿಂದ, ಆದ್ರೆ ಆಗ್ತಾ ಇಲ್ಲ. ಕಲ್ಲು ಬಂಡೆ ಆಗ್ಬಿಟ್ಟಿದೆ ನಮ್ಮ ಹೃದಯ. ರಾಧಾರಾಣಿ ಜಾಗದಲ್ಲಿ, ಕೃಷ್ಣ ಜಾಗದಲ್ಲಿ ನಮ್ಮವ್ರು ಯಾರಾದ್ರೂ ಅಯ್ಯೋ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ಬಿಟ್ಟಿದ್ದಾರೆ, ಅಯ್ಯೋ ಬನ್ರಿ ಯಾರಾದ್ರೂ ಬನ್ನಿ, ನನ್ ಗಂಡ ಬಿದ್ದೋಗ್ಬಿಟ್ಟಿದ್ದಾನೆ ಮೂರ್ಛೆ ಹೋಗಿ, ನನ್ನ ಹೆಂಡತಿ ಮೂರ್ಛೆ ಹೋಗಿ ಬಿದ್ದೋಗಿದ್ದಾಳೆ, ಬನ್ನಿ ಯಾರಾದ್ರೂ ಗೋಳಾಡ್ತಾರೆ. ಆದ್ರೆ ರಾಧಾರಾಣಿ ಕೃಷ್ಣ ವಿರಹದಲ್ಲಿ ಮೂರ್ಛೆ ಹೋಗಿದ್ದಾರೆ, ನಮಗೆ ನೋವೇ ಆಗ್ತಾ ಇಲ್ಲ. ಅಯ್ಯೋ ಹೋಗ್ಲಿ ಬಿಡ್ರಿ ನಮ್ಗೆ, ಇಷ್ಟೇ ವ್ಯತ್ಯಾಸ. ಭೌತಿಕ ಪ್ರೇಮ, ಕೃಷ್ಣನ ಅಲೌಕಿಕ ಪ್ರೇಮ, ಜಗಜಾಂತರ ವ್ಯತ್ಯಾಸ ಇದೆ. ಕೃಷ್ಣನಿಗೆ ಸಂಬಂಧಿಸಿದ ಯಾವುದು ಸಂಬಂಧಿಸದ, ಕೃಷ್ಣನಿಗೆ ಸಂಬಂಧಿಸದೇ ಇರೋದು ಯಾವುದು ಕೂಡ ಈ ಭೌತಿಕ ಜಗತ್ತಲ್ಲಿ ಅದು ಪಾಪ ಅಂತಾನೆ ಕನ್ಸಿಡರ್ ಮಾಡೋದು. ಕೃಷ್ಣನಿಗೆ ಸಂಬಂಧಿಸಿದ ಕ್ರಿಯೆಗಳಲ್ಲಿ ಮಾತ್ರ ನಾವು ತೊಡ್ಕೋಬೇಕು. ಅಷ್ಟೊತ್ತಿಗೆ ಚಿತ್ರಾವಳಿ ಬರ್ತಾಳೆ, ಸಾರಿ ಚಂದ್ರಾವಳಿ ಬರ್ತಾಳೆ. ಚಂದ್ರಾವಳಿ ಅಲ್ಲಿ ಎರಡು ಪಂಗಡ ಇರುತ್ತೆ, ಒಂದು ರಾಧಾರಾಣಿ ಪಂಗಡ ಇರುತ್ತೆ, ಇನ್ನೊಂದು ಚಂದ್ರಾವಳಿ ಪಂಗಡ ಇರುತ್ತೆ. ಇಬ್ರು ಭಗವಂತನ ಸೇವೆ ಮಾಡ್ತಿರ್ತಾರೆ. ಹೆಂಗ್ ಸೇವೆ ಮಾಡ್ತಿರ್ತಾರೆ? ಓಕೆ, ಭಗವಂತನ ಸೇವೆ ಮಾಡೋದ್ರಲ್ಲಿ ಎರಡು ತರ ಸೇವೆ ಇದೆ. ಹೇಗೆ? ಒಂದು ಪರೋಕ್ಷ ಸೇವೆ, ಇನ್ನೊಂದು ಪ್ರತ್ಯಕ್ಷ ಸೇವೆ. ಈಗ ಜಟಿಲ, ಕುಟಿಲ ಮತ್ತೆ ಅಭಿಮನ್ಯು ಇವ್ರು ಹೇಗೆ ಸೇವೆ ಮಾಡ್ತಾ ಇದ್ರು? ರಾಧಾರಾಣಿಗೆ ಹಠ ಕೊಡ್ತಾ ಇದ್ರು, ಕೃಷ್ಣನ್ ನೋಡಕ್ ಬಿಡ್ತಿರ್ಲಿಲ್ಲ ಅವರು. ಹೋಗ್ಬಾರ್ದು ಆಚೆ, ಅವನ್ ಕೊಳಲ್ ಹೋದ್ರೆ ನೀನು ಹೋಗಂಗಿಲ್ಲ, ನೀನು ತಡಿತಾ ಇದ್ರು ಪ್ರತಿ ಕ್ಷಣ. ರಾಧಾರಾಣಿನ ಕೃಷ್ಣ ಜೊತೆ ಸೇರೋದನ್ನ ತಡೆದಷ್ಟು ಏನಾಗ್ತಾ ಇವಳಿಗೆ ಉದ್ವೇಗ, ಆವೇಗ, ಪ್ರೇಮ ಜಾಸ್ತಿ ಆಗ್ತಾ ಇತ್ತು. ವಿರಹದ ತಾಪ ಜಾಸ್ತಿ ಆಗ್ತಾ ಇತ್ತು. ಪ್ರೆಷರ್ ಕುಕ್ಕರ್ ಇದ್ದಂಗೆ, ನಾವು ಪ್ರೆಷರ್ ಕುಕ್ಕರ್ ನ ತಡೆದಷ್ಟು ಏನಾಗುತ್ತೆ, ಢಮ್ ಅಂತ ಅದು ವಿಜಿಲ್ ಹಾರ್ಬಿಡುತ್ತೆ. ಹಾಗೆ ಭಗವಂತನ ಹತ್ರ ಹೋಗೋದಕ್ಕೆ ಎಷ್ಟು ತಡೆದ್ರು ಅಂದ್ರೆ ಪರೋಕ್ಷವಾಗಿ ಇದು ಸೇವೆ ಅಂತಾನೆ ಭಗವಂತ ಪರಿಗಣನೆ ಮಾಡ್ತಾನೆ. ಯಾರನ್ನಾದ್ರೂ ಭಗವಂತನ ಕಡೆ ಹೋಗೋದಕ್ಕೆ ಸಹಾಯ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಮಾಡಿದ್ರೆ ಅದು ಭಗವಂತನ ಸೇವೆನೇ ಆಗತ್ತೆ. ಸೊ ಅವ್ರು ಎಷ್ಟು ತಡ್ತಾ ಇದ್ರು ರಾಧಾರಾಣಿನ, ಅಷ್ಟು ಇವಳಿಗೆ ಉದ್ವೇಗ, ಆವೇಗ ಜಾಸ್ತಿ ಆಗ್ತಾ ಇತ್ತು. ಭಗವಂತನ ಕೃಷ್ಣ ನೋಡ್ಬೇಕು, ಸೇರ್ಬೇಕು ಅನ್ನೋ ಉತ್ಕಂಠತೆ ಜಾಸ್ತಿ ಆಗ್ತಾ ಇತ್ತು. ಸೊ ಈ ರೀತಿ ಸೇವೆ ಮಾಡುದು. ಚಂದ್ರಾವಳಿನೂ ಅಷ್ಟೇ. ಚಂದ್ರಾವಳಿ ಸುಂದರಿನೇ ಅವಳನು, ಆದ್ರೆ ಚಂದ್ರಾವಳಿ ನೋಡಿದಾಗ ಕೃಷ್ಣನಿಗೆ ರಾಧಾರಾಣಿ ನೆನ್ಪು ಬರ್ತಾ ಇತ್ತು, ಆದ್ರೆ ರಾಧಾರಾಣಿ ನೋಡಿದಾಗ ಚಂದ್ರಾವಳಿ ನೆನ್ಪು ಬರ್ತಿರ್ಲಿಲ್ಲ. ಒಂದ್ಸಲ ಏನಾಗುತ್ತೆ, ಚಂದ್ರಾವಳಿ ಏಕಾಂತದಲ್ಲಿ ಕೃಷ್ಣನನ್ನ ಭೇಟಿ ಮಾಡ್ತಾಳೆ. ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತೆ, ಏನ್ ರಾಧಾರಾಣಿಗೆ ಪ್ರೀತಿ ಮಾಡ್ಬೇಕಾ ಕೃಷ್ಣ? ಕೇವಲ ರಾಧಾರಾಣಿ ಮಾತ್ರ ಆಲಿಂಗನ ಮಾಡ್ಬೇಕಾ, ನನ್ ಮಾಡಬಾರ್ದ? ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚು ಏನ್ ಮಾಡ್ತಾಳೆ, ಕೃಷ್ಣನ ಏಕಾಂತದಲ್ಲಿ ಭೇಟಿ ಮಾಡಕ್ ಹೋಗ್ತಾಳೆ. ಕೃಷ್ಣ ಆಲಿಂಗನ ಮಾಡ್ತಾನೆ ಚಂದ್ರಾವಳಿನ, ಆ ರಾಧೆ. ಆದ್ರೆ ಚಂದ್ರಾವಳಿ ನೋಡಿದಾಗ ರಾಧಾರಾಣಿ ಕೃಷ್ಣನಿಗೆ ರಾಧಾರಾಣಿ ನೆನ್ಪು ಬರ್ತಾ ಇತ್ತು. ಬಿಗಿಯಾಗಿ ಗಟ್ಟಿಯಾಗಿ ಬಾಚಿ ತಪ್ಕೊಂಡಿದ್ದಾನೆ ಚಂದ್ರಾವಳಿನ. ಕಣ್ಬಿಟ್ಟು ನೋಡ್ತಾನೆ ಕೃಷ್ಣ, ಓ ರಾಧಾ ರಾಧಾ, ನನ್ ರಾಧಾ ಅಲ್ಲ, ನಾನ್ ಚಂದ್ರಾವಳಿ. ಚಂದ್ರಾವಳಿಯ ನೀನು ಹೋಗ್. ಇದು ಭಗವಂತ ರಾಧಮಯಿ, ರಾಧಾರಾಣಿ ಕೃಷ್ಣಮಯಿ. ಭಗವಂತನಿಗೆ ರಾಧಾರಾಣಿ ಬಿಟ್ರೆ ಬೇರೆ ಗೊತ್ತಾಗ್ತಾ ಇಲ್ಲ, ಬೇರೆ ಏನೂ ಗೊತ್ತಿಲ್ಲ. ರಾಧಾರಾಣಿಗೆ ಕೃಷ್ಣ ಬಿಟ್ರೆ ಬೇರೆ ಗೊತ್ತಿಲ್ಲ. ಸೊ ಈ ಭಾವ ಭೌತಿಕವಾಗಿ ನಾವು ಏನೇ ಮಾಡ್ತಿರ್ಬೋದು, ಲೌಕಿಕ ಕಾರ್ಯಗಳು ಏನೇ ಮಾಡ್ತಿರ್ಬೋದು, ಆದ್ರೆ ಕೃಷ್ಣಮಯಿ ಆಗಿರ್ಬೇಕು. ಏನ್ ನೋಡುದು ಕೃಷ್ಣ, ಇದು ಕೃಷ್ಣಗೋಸ್ಕರ. ನೋಡಿ, ಶುದ್ಧ ಭಕ್ತ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಹೇಳ್ತಾರೆ, ಅದು ಮಾಧುರ್ಯ ಕಾದಂಬಿನಿ ಅಂತ. ಕೃಷ್ಣ ಭಕ್ತ ಇನ್ನೊಬ್ಬ ಭಕ್ತನ ಸಂಧಿಸಿದಾಗ ಅವ್ನು ಹೇಗ್ ಮಾತಾಡ್ತಾನೆ ಅಂತ. ಫಾರ್ ಎಕ್ಸಾಂಪಲ್, ಇಬ್ರು ಡಿವೋಟೀಸ್ ಭೇಟಿ ಮಾಡ್ತೀರಾ, ಒಬ್ಬ ಡಿವೋಟಿ ಇನ್ನೊಬ್ಬ ಡಿವೋಟಿಗೆ ಹೇಳ್ತಾರೆ, ಪ್ರಭುಜಿ
ನಿಮ್ ಕತ್ತಲಿರೋ ಆ ತುಳಸಿ ಮಣಿ ಇದೆಯಲ್ಲ ನೋಡಿ, ತುಳಸಿ ಮಹಾರಾಣಿನೇ ನಿಮ್ ಕತ್ತಲ್ಲಿ ಭಗವಂತ ಸೇವೆ ಮಾಡ್ತಾ ಇದ್ದಾಳೆ, ನಿಮ್ ಸುತ್ತ ಸುತ್ತಾ ಇದ್ದಾಳೆ. ನಿಮ್ಮ ಕಿವಿಲಿ ಓಲೆ ಹಾಕಿದ್ದೀರಲ್ಲ, ಆ ಓಲೆ ಕೃಷ್ಣ ಹಾಕ್ತಾಳ ಮಕರ ಕುಂಡಲ, ಆ ತರನೇ ಇದೆ. ಅದ್ ನೋಡಿದಾಗ ನನಗೆ ಕೃಷ್ಣ ನೆನಪಾಗುತ್ತೆ. ಇದು ಸಂಭಾಷಣೆ. ಸಂಭಾಷಣೆ ಹೇಗಿರ್ಬೇಕಂದ್ರೆ ಭಗವಂತನಿಗೆ ಸಂಬಂಧಿಸಿ ಮಾತಾಡ್ಬೇಕು. ವಾಹ್, ನೀವತ್ತು ಹೆಂಗ್ ಕಾಣಿಸ್ತಾ ಗೊತ್ತಾ? ಗೋಕುಲದಲ್ಲಿ ಕೃಷ್ಣ ಮಣ್ ತಿನ್ನವಾಗಿದ್ನಲ್ಲ, ಹಂಗ್ ಕಾಣಿಸ್ತಾ ಇದ್ದೀರಾ. ಇದು ಮಾತು ಸಂಭಾಷಣೆ. ಇವತ್ತು ಭೋಜನ, ಮೃಷ್ಟಾನ ಭೋಜನ, ಪ್ರಸಾದ ಎಷ್ಟು ಚೆನ್ನಾಗಿತ್ತು. ಆಹಾ, ಕೃಷ್ಣ ಇದನ್ನ ತಿಂದಿದ್ರೆ ಹೆಂಗಿರ್ತಾ ಇತ್ತು, ಕೃಷ್ಣನಿಗೆ ನಾನು ಇದನ್ನ ತಿನ್ಸಿದ್ರೆ ಹೆಂಗಿರ್ತಾ ಇತ್ತು. ಈ ತರ ಸಂಭಾಷಣೆ ಮಾಡ್ತಾನೆ. ಅಕಸ್ಮಾತ್ ಒಬ್ಬ ಭಕ್ತನ್ ನೋಡಿದಾಗ, ಯಾಕೆ ಇವತ್ತು ನೋವಲ್ಲಿದ್ದೀರಿ ನೀವು? ಅದೇ ಮೆಟೀರಿಯಲಿಸ್ಟಿಕ್ ಜನಗಳು ನೋಡಿದಾಗ, ಯಾಕ್ರಿ ಏನ್ ಲಾಸ್ ಆಯ್ತಾ, ಶೇರ್ ಮಾರ್ಕೆಟ್ ಬಿದ್ದೋಯ್ತಾ, ಅಥವಾ IPL ಅಲ್ಲಿ ಸೋತೋಗ್ಬಿಟ್ರಾ, ಬೆಟ್ಟಿಂಗ್ ಸೋತೋಗ್ಬಿಟ್ರಾ, ಅದಕ್ಕೆ ಹೇಳ್ತಾ ಇದ್ದೀರಾ, ಪ್ರಾಪರ್ಟಿ ಲಾಸ್ ಆಯ್ತಾ, ಯಾರ ಸತ್ರ? ಇದು ಭೌತಿಕ ಜನಗಳು ಕೇಳೋದು. ಭಕ್ತರು ಹೇಗೆ ಕೇಳಬೇಕು, ಯಾಕೆ ಹೇಳ್ತಿದ್ದೀರಿ ಇವತ್ತು, ನೋವಿದೆ? ಕೃಷ್ಣ ನೆನಪಾದ್ನ? ಕೃಷ್ಣ ನೋಡ್ಬೇಕು ಅನ್ನಿಸ್ತಾ ನಿಮಗೆ? ಅಥವಾ ಇವತ್ತೇನು ಭಗವಂತನ ಸೇವೆ ಮಾಡ್ಲಿಲ್ವಾ? ಅಥವಾ ಯಾರಿಗಾದ್ರೂ ನೋವು ಮಾಡಿದ್ರ ಭಕ್ತರಿಗೆ? ಈ ತರ ಭಗವಂತನಿಗೆ ಸಂಬಂಧಿಸಿ ಮಾತಾಡ್ತಾರೆ. ಇದು ಕೃಷ್ಣಮಯಿ. ಈ ತರ ನಾವು ಭಗವಂತನ ಈ ಅಲೌಕಿಕ ಲೀಲೆ ಶ್ರವಣ ಮಾಡ್ತಾ ಈ ಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಗುರು ಕೃಪೆ ಬೇಕು. ಗುರು ಮಾತ್ರ ನಮ್ಮ ಜೀವದ ಸ್ವರೂಪವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಜೀವದ ಸ್ವರೂಪ ಕೇವಲ ಗುರು ಕೃಷ್ಣರಿಗೆ ಮಾತ್ರ ಗೊತ್ತಿರುತ್ತೆ. ಗುರು ಏನ್ ಮಾಡ್ತಾರೆ, ಕೃಷ್ಣ ಹತ್ರ ಹೋಗೋದಕ್ಕೆ ಆ ಜೀವನಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾರೆ. ಅವನಲ್ಲಿ ಆ ಉತ್ಕಂಠತೆ ಇದ್ರೆ, ಆ ಕ್ವಾಲಿಫಿಕೇಶನ್ಸ್, ಆ ಆಸೆ ಇದ್ರೆ ಗುರು ಅದನ್ನ, ಬೀಜದಲ್ಲಿ ಶಕ್ತಿ ಇದೆ ತಾನೇ ಅದನ್ನ ನಾವು ಬಿತ್ತಕ್ಕಾಗೋದು. ಬೀಜದಲ್ಲೇ ಶಕ್ತಿ ಇಲ್ಲ, ಅದು ಹುರಿದು ಬಿಟ್ಟಿದ್ದಾರೆ, ಆ ಕಾಳನ್ನ ಹುರಿದು ಬಿಟ್ಟ ನೀವೆಷ್ಟೇ ಹಾಕೋದು ಅದು ಬರೋದಿಲ್ಲ. ಅದು ಪ್ರತಿಯೊಬ್ಬರು ಅದಕ್ಕೆ ಒಳಗಿಂದ ನಾವು ಆ ಆ ಪ್ರೇಮವನ್ನ ಚಿಗುರು ಹೊಡಿಸ್ಬೇಕು. ಹೇಗೆ ಚಿಗುರು ಹೊಡಿಸ್ಬೇಕು? ನಾವು ಮಾತಾಡೋ ಮಾತುಗಳು, ಭಕ್ತರ ಮಾತಾಡ್ಬೇಕಾದ್ರೆ ಹೇಗೆ ಭಗವಂತನ ಸಂಬಂಧಿಸಿ ಮಾತಾಡೋದು. ರುಜಿ, ನಿಮ್ಮನ್ನ ಕಂಡ್ರೆ ನನಗೆ ತುಂಬಾ ಗೌರವ ಬರುತ್ತೆ, ತುಂಬಾ ರೆಸ್ಪೆಕ್ಟ್ ಬರುತ್ತೆ. ಯಾಕೆ? ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀರಿ ನೀವು. ಅಥವಾ ಮಾತಾಜಿ, ನೀವು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀರಿ, ಭಗವಂತ ಸೇವೆ ಮಾಡ್ತಾ ಇದ್ದೀರಿ, ಅವನಿಗೆ ಅಲಂಕಾರ ಮಾಡ್ತೀರಿ, ಅವನಿಗೆ ನೈವೇದ್ಯ ಮಾಡ್ತೀರಿ. ಏನ್ ಮಾತಾಡ್ಬೇಕಾದ್ರೆ ಭಗವಂತನ ಸಂಬಂಧಿಸಿ ಮಾತಾಡಿ. ಹೇಗೆ ಕೃಷ್ಣ ಚಂದ್ರವಳಿ ನೋಡಿದಾಗ ರಾಧಾರಾಣಿ ನೆನಪಾಗ್ತಾ ಇತ್ತು, ಅದೇ ತಾನೆ ರಾಧಾಮಯಿ. ಮಾಡೋ ಕ್ರಿಯೆ ಎಲ್ಲ ಮುಖ್ಯ, ಭಾವ. ಸರಿ, ಚಂದ್ರಾವಳಿ ಬಂದ್ಲು, ರಾಧಾರಾಣಿ ಮುಂದೆ ಘೋಷಣೆ ಮಾಡ್ತಾಳೆ. ಕೃಷ್ಣ ರಾಧಾರಾಣಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದ, ಅದು ನೋಡಿದಾಗ ನಮ್ಮ ಹೊಟ್ಟೆ ಕಿಚ್ಚು ಬರ್ತಾ ಇತ್ತು. ಹೌದು, ಒಳ್ಳೇದೇ ಅದು. ಅಲೌಕಿಕ ಸ್ಪಿರಿಚುವಲ್ ಜೆಲಸ್. ನಮ್ಮ ಹೊಟ್ಟೆ ಕಿಚ್ಚು ಬೇರೆ ತರ. ಅವನ ಹತ್ರ ಅಷ್ಟು ದುಡ್ಡಿದೆ, ಇವನ ಹತ್ರ ಎಷ್ಟು ದುಡ್ಡಿದೆ, ಅವನಷ್ಟು ಶ್ರೀಮಂತ, ಇವನಿದು ನಮ್ಗಿಲ್ವಲ್ಲ. ಸ್ಪಿರಿಚುವಲಿ ಬರ್ಬೇಕದು. ಹೊಟ್ಟೆ ಕಿಚ್ಚು ಬರುತ್ತೆ, ಎಂತವ್ರಿಗೂ ಬರುತ್ತೆ. ಅವ್ರ ಸೇವೆ ಮಾಡ್ತಾ ನಾವು ಮಾಡೋಣ. ಬಟ್ ಅದು ಯಾವಾಗ ಮೆಟೀರಿಯಲ್ ಕಾಂಪಿಟೇಷನ್ ಆಯ್ತೋ ಅದು ನಷ್ಟ ಆಗ್ಬಿಡುತ್ತೆ, ಕಾಂಪಿಟೇಷನ್ ಆಗ್ಬಿಡುತ್ತೆ. ಭೌತಿಕವಾಗಿ ಕಾಂಪಿಟೇಷನ್, ಸ್ಪಿರಿಚುವಲಿ ಕಾಂಪಿಟೇಷನ್ ಇಸ್ ಓಕೆ, ಮೆಟೀರಿಯಲ್ ಕಾಂಪಿಟೇಷನ್ ಇಸ್ ಡೇಂಜರಸ್, ಸಿನ್ಫುಲ್. ಸೊ ಚಂದ್ರವಳಿ ಒಪ್ಕೊಳ್ತಾಳೆ, ರಾಧಾರಾಣಿ ಎಲ್ರಿಗಿಂತ ಶ್ರೇಷ್ಠ ಭಕ್ತೆ, ಅದಕ್ಕೆ ಕೃಷ್ಣ ಪ್ರೀತಿ ಮಾಡ್ತಾನೆ ರಾಧಾರಾಣಿನ. ಸೊ ಎಲ್ರು ಬಂದ್ರು, ನಿಧಿವಂತಲ್ಲಿ ರಾತ್ರಿ ಸಮಯ ಕಳೀತಾ ಇದೆ. ರಾಧಾರಾಣಿಗೆ ಪ್ರಜ್ಞೆ ಬಂತು, ಕೃಷ್ಣ ಪ್ರಜ್ಞೆ ಬಂತು, ಇಬ್ಬರ ಸಂಗಮ ಆಯ್ತು. ರಾಧಾರಾಣಿನ ಕೃಷ್ಣ ರಾಧಾರಾಣಿ ಆಲಿಂಗನ ಮಾಡ್ತಾರೆ. ಎಲ್ರು ನೋಡ್ತಾ ಇದಾರೆ, ದರ್ಶನ ಎಲ್ಲ ಭಕ್ತರಿದ್ದಾರೆ. ಅಷ್ಟೊತ್ತಿಗಾಗಲೇ ಬೆಳಗಿನ ಜಾವ ಶುರು ಆಯ್ತು. ಮುಂಜಾನೆ ಮೊದಲನೇ ಯಾಮ 4 ಗಂಟೆ. ಎಲ್ರು ಹೋಗ ಭಗವಂತನ ಆರತಿ ಮಾಡ್ತಾರೆ. ಸಂಸಾರದಾವ ನಲಲೀಡಲೋಕ ತ್ರಾಣಯ ಕಾರುಣ್ಯ ಘನ ಘನತ್ವಂ. ಯಾಕೆ ಬೆಳಿಗ್ಗೆ ಎದ್ದು ನಾವು ಸಂಸಾರ ದಾವಾನೆಲ್ಲ ಹಾಡಬೇಕು? ಆ ಸಂಸಾರ ದಾವ ಅನಲ ಇದೆಯಲ್ಲ, ಬೆಂಕಿ ನಮ್ಮನ್ನ ಸುಡುತ್ತಿದೆ ಒಳಗಿಂದ. ಹೇಗೆ ರಾಧಾರಾಣಿ ಕೃಷ್ಣ ಸುಡ್ತಾ ಇತ್ತೋ
ಆ ತರ ನಮ್ಗೆ ಸಂಸಾರ ದಾವಾನ ಸುಡ್ತಾ ಇದೆ, ಅದನ್ನ ನೀಗಿಸ್ಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದು ಮಂಗಳಾರತಿ ಮಾಡ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ. ರಾಧಾಕೃಷ್ಣರ ಸಂಗಮ ಸಮಯ ಅದು. ಗೊರಕೆ ಹೊಡ್ಕೊಂಡು 5 ಗಂಟೆ 7 ಗಂಟೆ ನೋಡೋಣ, 8 ಗಂಟೆ 9 ಗಂಟೆ ಹಿಂಗ ಅಲ್ಲೊಜ್ಕೊಂಡು, ನಿಜವಾಗ್ಲೂ ನಾವು ಭಗವಂತನ ಹತ್ರ ಹೋಗ್ಬೇಕಾ, ಭಗವಂತನ ಪ್ರೀತಿ ಮಾಡ್ಬೇಕಾ, ಮಂಗಳಾರತಿ ಕಂಪಲ್ಸರಿ ಮಾಡ್ಲೇಬೇಕು. ಯಾಕಂದ್ರೆ ರಾಧಾರಾಣಿ ಕೃಷ್ಣರ ಸಂಗಮಾದ ದಿವ್ಯ ಸಮಯ ಅದು. ಅದಕ್ಕೆ ಪ್ರಭುಪಾದರು ಹೋದ ಕಡೆ ಮಂಗಳಾರತಿ ಫಸ್ಟ್, ಮಂಗಳಾರತಿಗೆ ಬಂದಿಲ್ವಾ, ಸನ್ಯಾಸಿ ಆಗಿರ್ಲಿ ಅವರು, ಯಾರು ಬ್ರಹ್ಮಚಾರಿ ಅವ್ರು ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರೆ, ಹೋಗ್ ಆಚೆ ಬರ್ಬೇಡ ಒಳಗೆ. ಬ್ರಹ್ಮಚಾರಿ ಸನ್ಯಾಸಿ ಆಗಿದವ್ರು 4 ಗಂಟೆ ಒಳಗೆ ಎದ್ದು 4:15 ಮಂಗಳಾರತಿ ಶುರು ಆಗುತ್ತೆ, 4:15 ನೀವು ಹಾಜರಾಗಿರ್ಬೇಕಲ್ಲಿ. ಯಾಕಂದ್ರೆ ರಾಧಾರಾಣಿ ಸಂಗಮ ಆಗಿದ ಸಮಯ ಅದು. ಆ ಅಲೌಕಿಕ ಪ್ರೇಮ ಎಷ್ಟು ಸುಡ್ತಾ ಇತ್ತು ರಾಧಾರಾಣಿ. ಆ ಸುಡು ಬೇಗ ಇದೆಯಲ್ಲ ತಾಪ, ಆ ತಾಪಕ್ಕೆ ಏಕೈಕ ಮದ್ದು ಮಂಗಳಾರತಿ. ಸೊ ವೃಂದಾವನದಲ್ಲಿ ಎಲ್ಲಾ ಪ್ರಜವಾಸಿಗಳು ಕೃಷ್ಣ ಮತ್ತೆ ರಾಧರ ಸಂಗಮ, ರಾಧಾರಾಣಿ ಸಂಗಮ, ಎಲ್ರು ಆರತಿ ಮಾಡ್ತಾರೆ. ಅದೇ ಮಹಾ ಮಂಗಳಾರತಿ. ಸೊ ಮಂಗಳಾರತಿ ಎಷ್ಟು ಅಲೌಕಿಕವಾದದ್ದು. ಹೀಗೆ ಈ ದಿವ್ಯ ಲೀಲೆಗಳನ್ನ, ಅಂದ್ರೆ ಭಗವಂತನ ಬಾಲಲೀಲೆಗಳನ್ನ ಯಾರು ಶ್ರವಣ ಮಾಡ್ತಾರೋ ಅಂತವ್ರಿಗೆ ಈ ಭಾವ ಒಳಗಿಂದ ಉದಯಿಸುತ್ತೆ. ಅದಕ್ಕೆ ನಮ್ಗೆ ವೃಂದಾವನ ಬಿಟ್ರೆ ಬೇರೆ ಎಲ್ಲಿ ಹೋಗ್ಬೇಕು ಅಂತ ಮನ್ಸೇ ಆಗೋದಿಲ್ಲ. ಅದ್ ಯಾವ್ದೇ ಆಗಿರ್ಲಿ. ಓಕೆ, ಬಾಲಾಜಿ ಇದ್ದಾನೆ ತಿರುಪತಿಯಲ್ಲಿ, ವಿಠಲ ಇದ್ದಾನೆ ಪಂಡ್ರಾಪುರದಲ್ಲಿ, ಇರ್ಬೋದು, ದ್ವಾರಕಾಧೀಶ ಇದ್ದಾನೆ ದ್ವಾರಕೆಯಲ್ಲಿ. ಆದ್ರೆ ವೃಂದಾವನ ಎಳೆಯುವಷ್ಟು ಸೆಳೆತ ನಮಗೆ ಬೇರೆ ಕಡೆ ಬರೋದಿಲ್ಲ. ಅದಕ್ಕೆ ಜಗನ್ನಾಥ ವೃಂದಾವನ, ಜಗನ್ನಾಥ ವೃಂದಾವನ ಕೃಷ್ಣ ಎಷ್ಟು ಸೆಳೆತ. ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾವು, ಸೆಳೆತ. ಕೃಷ್ಣ ದ್ವಾರಕಾ ರಾಣಿಯರಿಗೂ ಅನುಗ್ರಹ ಮಾಡ್ದ, ಹಸ್ತಿನಾಪುರದ ರಾಣಿಯರಿಗೂ ಅನುಗ್ರಹ ಮಾಡ್ದ, ಮಥುರಾ ರಾಣಿಯರಿಗೂ ಸ್ತ್ರೀಯರಿಗೂ ಅನುಗ್ರಹ ಮಾಡ್ದ. ಆದ್ರೆ ವ್ರಜವಾಸಿಗಳಿಗೆ ಮಾಡಿದ ಅನುಗ್ರಹ ಇದೆಯಲ್ಲ, ಅದು ಅಲೌಕಿಕ ದಿವ್ಯ ದಿವ್ಯ. ಕೃಷ್ಣನು ಕೂಡ ಕರೆಕ್ತಾನೆ ಆಗುತ್ತೆ. ಈ ಭಾವದಲ್ಲಿ ನಾವು ಜಗನ್ನಾಥನ ರಥಯಾತ್ರೆಯನ್ನ ಮಾಡಬೇಕು. ಯಾರೆಲ್ಲ ಜಗನ್ನಾಥನ ರಥ ಎಳಿಬೇಕಾದ್ರೆ, ಜಗನ್ನಾಥ ಜಗನ್ನಾಥ ನನ್ನ ಹೃದಯಕ್ಕೆ ಯಾವತ್ತು ಬರ್ತೀಯ, ನಾನು ಬರ್ಬೇಕಂತಾನೆ ಬರ್ತಿರೋದು ನಿಮ್ಮ ಮನೆಗೆ, ನೀನ್ ಕರ್ಕೋಬೇಕಷ್ಟೇ. ನಾನು ಎಲ್ರ ಹೃದಯಕ್ಕೆ ಹೋಗ್ಬೇಕು, ಎಲ್ರಿಗೂ ಆ ಪ್ರೇಮನ ಅನುಗ್ರಹ ಮಾಡ್ಬೇಕು ಅಂತಾನೆ ತಾನೇ ನಾನು ಬಂದಿದ್ದು ರತ್ನ ಸಿಂಹಾಸನ ಬಿಟ್ಟು. ಉತ್ಸವ ಮೂರ್ತಿನ ಕರ್ಕೊಂಡ್ ಬರೋದಿಲ್ಲ. ಜಗನ್ನಾಥನ್ ಪೂಜೆ ಮಾಡ್ತಾರಲ್ಲ ಮೂಲ ವಿಗ್ರಹ, ಆ ಮೂಲ ವಿಗ್ರಹವನ್ನೇ ಕರ್ಕೊಂಡ್ ಬರ್ತಾರೆ. ಯಾವ ದೇವಸ್ಥಾನದಲ್ಲೂ ಕರ್ಕೊಂಡ್ ಬರೋದಿಲ್ಲ ತರ ಅರ್ಚ ವಿಗ್ರಹ ಬಿಟ್ರೆ, ಉತ್ಸವ ಮೂರ್ತಿ ಬಿಟ್ರೆ. ಸೊ ಭಗವಂತ ಎಲ್ಲರಿಗೂ ಕೃಪೆ ಕೊಡ್ಬೇಕು, ಕರುಣೆ ಕೊಡ್ಬೇಕು ಅಂತಾನೆ ಬರ್ತಾನೆ. ಅವತ್ತು ಒಂದು ದಿನ ನಾವು ಎಲ್ರು ಅವನನ್ನ ನಮ್ಮ ಹೃದಯಕ್ಕೆ ಎಳೆದು ಕೂರಿಸ್ಕೋಬೇಕು. ಅದಕ್ಕೆ ಅವನ ಆ ವಿರಹ ತಾಪ ಇದೆಯಲ್ಲ, ಆ ವಿರಹ ತಾಪ ಯಾವಾಗ ಕಮ್ಮಿ ಆಗುತ್ತೆ, ನಾವು ಆ ಭಾವದಲ್ಲಿ, ಮಾಧುರ್ಯ ಭಾವದಲ್ಲಿ ಭಗವಂತನ ನಾವು ನಮ್ಮ ಹೃದಯಕ್ಕೆ ಎಳ್ಕೋಬೇಕು. ಅವಾಗಷ್ಟೇ ನಮ್ಮ ಹೃದಯ ಕಲ್ಮಶ ದೂರ ಹೋಗುತ್ತೆ. ಇಲ್ಲಾಂದ್ರೆ ಸಂಸಾರದಾವ ನೆಲಲೀಡಲೋಕ ಸುಡ್ತಾ ಇದೆ. ಆ ಸಂಸಾರ ದಾವಾನ ಹೋಗ್ಸೋದಕ್ಕೆ ಒಂದೇ ಗುರು ಶ್ರೀ ಶರಣಾರವಿಂದಂ. ಗುರು ಶರಣಾಗತಿಗೆ ಬರ್ಬೇಕು. ಗುರು ಶರಣಾಗತಿಗೆ ಬರ್ದೆ ರಾಧಾರಾಣಿ ಕೃಪೆ ಸಿಗೋದಿಲ್ಲ. ರಾಧಾರಾಣಿ ಕೃಪೆ ಸಿಗದೆ ಕೃಷ್ಣ ಅನುಗ್ರಹ ಮಾಡೋದಿಲ್ಲ. ಕೃಷ್ಣ ಅನುಗ್ರಹ ಮಾಡಿಲ್ಲ ಅಂದ್ರೆ ಮಾಯೆ ಅನುಗ್ರಹ ಮಾಡ್ತಿರ್ತಾಳೆ. ತಗೋ ತಗೋ ತಗೋ, ದುಡ್ಡು ಬೇಕಾ, ಒಡವೆ ಬೇಕಾ, ವಸ್ತ್ರ ಬೇಕಾ, ಕಾರ್ ಬೇಕಾ, ಬಂಗ್ಲೆ ಬೇಕಾ, ತಗೋ, ನಾನು ಅನುಗ್ರಹ ಮಾಡ್ತೀನಿ. ಆದ್ರೆ ನೀನು ಇಲ್ಲೇ ಕೊಳಿಬೇಕು. ಕಂಡೀಷನ್ ಅಪ್ಲೈ. ಇಲ್ಲೇ 84 ಲಕ್ಷ ಘೂಮ್ 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 घूम करके रहो भोगो ले लो सब कुछ देते हूं. ಇಲ್ಲಿಂದ ಆಚೆ ಹೋಗ್ಬೇಕು ಭಕ್ತಿ ಸೇವೆ. ಆದ್ರೆ ಮಾಯೆ ಸುಮ್ಮನೆ ಅಂತ ಕಳ್ಸ್ಕೊಡೋದಿಲ್ಲ. ಸುಮ್ಮನೆ ಓಕೆ ಹೋಗ್ತೀರಾ, ಹೋಗ್ ಬನ್ನಿ. ಹಾ ನಾವು ಅಪರಾಧ ಮಾಡಿ ಸ್ಟೇಷನ್ ಅಲ್ಲಿ FIR ಹಾಕಿ ಅದನ್ನ ಜಡ್ಜ್ ಮುಂದೆ ಪ್ರಾಸಿಕ್ಯೂಷನ್ ಮಾಡಿ ಕಟ್ಕಡೆ ನಿಂತಿದೀವಿ ಈಗ ನಾವು. ಬಿಡ್ರಿ ಅಂದ್ರೆ ಬಿಟ್ಬಿಡ್ತಾರ ಸರ್? ಬಿಟ್ಬಿಡಿ ಸರ್, ನಾನು ಹೋಗ್ತೀನಿ ಅಂದ್ರೆ ಬಿಡ್ತಾರ ಜಡ್ಜು? ಇಲ್ಲಪ್ಪ, FIR ಆಗಿದೆ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು.
ಈಗ ನಾವೆಲ್ಲ FIR ಹಾಕ್ಸ್ಕೊಂಡ್ ಬಂದಿದೀವಿ. ನಮ್ಮನ್ನ ಸುಮ್ನೆ ಅಂತ ಬಿಡೋದಿಲ್ಲ. ನೀವೆಷ್ಟೇ ತಿಪ್ಪರ್ಲಾಗ ಹೊಡೆದು ಮಾಡಿ ಏನ್ ಮಾಡಿ ಎಷ್ಟೇ ದುಡ್ಡು ಸುರಿದು ಯಮನಿಗೆ ಏನ್ ಮಾಡಿದ್ರು ಯಾರು ಜಪ್ಪಯ್ಯ ಅಂತಾನು ಅನ್ನೋದಿಲ್ಲ. ಅದಕ್ಕೆ ಭಗವಂತನ ಭಕ್ತಿ ಸೇವೆ ಒಂದೇ ದಾರಿ, ನಮಗೆ ಒಂದೇ ಮದ್ದು. ಹ್ಮ್ ಯಾವ FIR ಏನೇ ಇದ್ರು ಅದನ್ನ ಭಗವಂತ ಏನ್ ಮಾಡ್ತಾನೆ, ಹೊಡ್ದೋ ಏನು. ಇದು ಭಗವಂತನ ಲೀಲೆ. ಸೊ ಹಾಗೆ ನಾವು ಭಕ್ತರು, ನನ್ ಮೊದಲೇ ಹೇಳಿದೆ ನಾನು, ನಮ್ಗೆ ಇದನ್ನ ಭಗವಂತ ಲೀಲೆಗಳನ್ನ ಹೇಳೋ ಅರ್ಹತೆ ಇಲ್ಲ. ಆ ಅರ್ಹತೆ ಗುರು ಸ್ಮರಣೆಯಿಂದ ಸಿಗುತ್ತೆ. ಗುರುಗೆ ಪ್ರಣಾಮ ಮಾಡ್ತಾ, ಎಲ್ಲಾ ಹಿರಿಯ ವೈಷ್ಣವರಿಗೂ ಎಲ್ಲರಿಗೂ ಪ್ರಣಾಮ ಮಾಡ್ತಾ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಭಗವಂತನ ಬಗ್ಗೆ ಏನ್ ಒಂದೆರಡು ಮಾತು ನಾವು ಚರ್ಚೆ ಮಾಡಕ್ಕೆ ನಮ್ಗೆ ಶಕ್ತಿ ಕೊಟ್ಟಲ್ಲ ಹರಿ ಗುರು ವೈಷ್ಣವರು, ಎಲ್ರಿಗೂ ಧನ್ಯವಾದ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जगद्गुरु शिल प्रभुपाद की जय। निताय गौ प्रेमानंदे हरि हरि बोल। श्री 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 जगन्नाथ बल सुभद्र सुदर्शन की जय। श्री जगन्नाथ रथ यात्रा महामहोत्सव की जय। जगन्नाथ पुरुषोत्तम क्षेत्र जगन्नाथपुरी धाम की जय। हरे कृष्ण।